ಸಮಯದಲ್ಲಿ ಕರ್ತ ಮತ್ತೊಂದು ಸಾರಿ ಬಂದಂತೆ ಎಲ್ಲ ನಿನ್ನ ಮಕ್ಕಳನ್ನ ಅಷ್ಟೆಲ್ಲ ಒಪ್ಪಿಸಿಕೊಡ್ತೇವೆ ದೇವರೇ. ಸಭೆಯ ಮಧ್ಯದಲ್ಲಿ ನೀನು ಕಾರ್ಯ ಸಾಧಿಸು. ನಮ್ಮಲ್ಲಿ ಆರಾಧಿಸುವಾಗ, ನಿಮ್ಮನ್ನು ಆರಾಧಿಸುವಾಗ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳುವಾಗ ದೇವರೇ, ನಮ್ಮಲ್ಲಿ ಪವಿತ್ರಾತ್ಮನ ಮೂಲಕ ಉಂಟಾಗುವ ಐಕ್ಯತೆ ನಮ್ಮಲ್ಲಿ ಉಂಟಾಗಲಿ. ನಮ್ಮ ಮನಸ್ಸು, ನಮ್ಮ ಶರೀರ ಸಂಪೂರ್ಣವಾಗಿ ಪವಿತ್ರಾತ್ಮನ ಅಧೀನತೆಗೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಆರಾಧನೆ ಮಾಡುವ. ನಮ್ಮ ಮಧ್ಯೆ ರೆನಿ ಬ್ರದರ್ ಇದ್ದಾರೆ, ಅವ್ರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಹಲ್ಲೆಲೂಯಾ. ಚಪ್ಪಾಳೆ ದೇವರ ಸ್ತೋತ್ರ ಮಾಡುವ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಒಳ್ಳೆಯವನು, ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ. ಒಳ್ಳೆಯದನ್ನು ಮಾಡಿದ ಕರ್ತನನ್ನು ನಾವು ಇವತ್ತು ಆರಾಧನೆ ಮಾಡಲಿಕ್ಕಿದ್ದೇವೆ. ಪ್ರೈಸ್ ಗಾಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೃಂದಾವರ್ತಿ ದೇವರು ನಮ್ಮನ್ನು ಆತನ ಸಂಗಡ ಸನ್ನಿಧಿಗೆ ತಂದು ಆತನನ್ನು ಆರಾಧಿಸುವಂತೆ ನಮ್ಮನ್ನು ನಡೆಸಿದಕ್ಕಾಗಿ ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ, ಆತನ ನಾಮವನ್ನು ಕೊಂಡಾಡುವ. ಯಾಕಂದರೆ ದೇವರು ನಮಗೆ ಒಂದು ಒಂದು ನಾಮವನ್ನು ಕೊಟ್ಟಿದ್ದಾನೆ. ಅದು ಆತನ ನಾಮ ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಒಂದು ವಾಕ್ಯದಲ್ಲಿ ನಾನೊಂದು ವಾಕ್ಯವನ್ನು ಓದಲು ಇಷ್ಟಪಡ್ತೇನೆ. ಫಿಲಿಪಿಯ 2:9. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಮತ್ತು ಆತನ ಹೆಸರನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ. ಏನು ಮಾಡಿದ್ದಾನೆ? ಆತನ ಹೆಸರನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ. ಈಗ ಒಂದು ಗ್ಲಾಸಲ್ಲಿ ನೀರು ತುಂಬಿದ್ರೆ, ಫುಲ್ಲು ನೀರು ತುಂಬಿದ್ರೆ ಅದಕ್ಕೆ ಇನ್ನು ತುಂಬಲಿಕ್ಕೆ ಆಗ್ತದಾ? ಒಂದು ವೇಳೆ ಅರ್ಧ ತುಂಬಿದ್ರೆ ಅದಕ್ಕೆ ಏನು ಮಾಡ್ಬೋದು? ನಾವು ಪುನಃ ತುಂಬಿಸ್ಬೋದು. ಆಗಿರುವಾಗ ನಾವು ಆತನ ನಾಮವನ್ನು ಮೇಲೆತ್ತುವುದಂದರೆ ಮೇಲೆ ಹೋಗುವುದಲ್ಲ, ದೇವರ ನಾಮವನ್ನು ನಾವು ಎತ್ತಿದ್ರಿಂದ ಮೇಲೆ ಹೋಗುವುದಲ್ಲ. ಯಾಕಂದರೆ ಆತನ ನಾಮ ಅತ್ಯುನ್ನತಕ್ಕೆ ತಂದೆ ಏರಿಸಿ ಆಗಿದೆ. ಆದರೆ ನಾವೇನು ಮಾಡಬೇಕಂದ್ರೆ, ಆ ನಾಮ ಅತ್ಯುನ್ನತವಾದ ದೇವರು ಏರಿಸಿ ಆ ಸ್ಥಾನದಲ್ಲಿ ಇಟ್ಟದನ್ನು ನಾವು ಘೋಷಿಸುವಂಥದ್ದು. ಸ್ವಾಮಿ, ನಿನ್ನ ನಾಮವೇ ಶ್ರೇಷ್ಠ, ನಿನ್ನ ನಾಮವೇ ಉತ್ತಮ, ನಿನ್ನ ನಾಮವೇ ಅತ್ಯುತ್ತಮ, ನಿನ್ನ ನಾಮವೇ ಮಹೋನ್ನತವಾದದ್ದು ಎಂಬುದಾಗಿ ಅದನ್ನು ನಾವು ಅಂಗೀಕರಿಸುವಂಥದ್ದು, ಅದನ್ನು ಘೋಷಣೆ ಮಾಡುವಂಥದ್ದು. ಆಗಿರುವಾಗ ನಾವು ಯೇಸು ಸ್ವಾಮಿಯ ನಾಮವನ್ನು ಮೇಲೆತ್ತಲಿಕ್ಕೆ ಆಗುವುದಿಲ್ಲ. ಆತನ ತಂದೆಯು ಏರಿಸಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಅದನ್ನು ನಾವು ಆತನ ನಾಮವನ್ನು ಘೋಷಣೆ ಮಾಡುವ ಈ ಸಮಯದಲ್ಲಿ, ಯೇಸು ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠ. ಯೇಸು ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠ. ನಿನ್ನ ನಾಮದಲ್ಲಿ ಮುಕ್ತಿ, ನಿನ್ನ ನಾಮದಲ್ಲಿ ಶಕ್ತಿ, ನಿನ್ನ ನಾಮದಲ್ಲಿ ಶಾಂತಿ, ನಿನ್ನ ನಾಮದಲ್ಲಿ ಸ್ವಸ್ಥತೆ. ಹಲ್ಲೆಲೂಯಾ. ಎಲ್ಲವೂ ನಮಗೆ ಸಿಕ್ಕುವಂಥದ್ದು ಆತನ ನಾಮದಲ್ಲಿಯೇ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ನೋಡ. ಯೇಸು ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠ. ಯೇಸು ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠ. ಯೇಸು ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠ. ಯೇಸು ನಿನ್ನ ನಾಮ, ಯೇಸು ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠ. ನಿನ್ನ ನಾಮದಲ್ಲಿ ಮುಕ್ತಿ, ನಿನ್ನ ನಾಮದಲ್ಲಿ ಶಕ್ತಿ, ನಿನ್ನ ನಾಮದಲ್ಲಿ ಶಾಂತಿ, ನಿನ್ನ ನಾಮದಲ್ಲಿ ಸ್ವಸ್ಥತೆ, ನಿನ್ನ ನಾಮ ಮುಕ್ತಿ, ನಿನ್ನ ನಾಮದಲ್ಲಿ ಶಕ್ತಿ, ನಿನ್ನ ನಾಮದಲ್ಲಿ ಶಾಂತಿ, ನಿನ್ನ ನಾಮದಲ್ಲಿ ಸ್ವಸ್ಥತೆ, ನಿನ್ನ ನಾಮದಲ್ಲಿ ಜೀವನ. ಯೇಸು ನಿನ್ನ ನಾಮ, ನಿನ್ನ ನಾಮದಲ್ಲಿ ಜೀವನ. ಯೇಸು ನಿನ್ನ ನಾಮ, ಯೇಸು ನಿನ್ನ ನಾಮ ಯೇಸು ನಿನ್ನ ಯೇಸು ಎಂಬ ನಾಮ ಇಂಪಾದ ನಾಮ, ಬೇರೆಲ್ಲ ನಾಮ
ದೇವ್ಯ ನಾಮ, ಯೇಸು ಎಂಬ ನಾಮ ಹಿಂಪದ ಬೇರೆಲ್ಲ ನಾಮ ದೇವ್ಯ ನಾಮ. ಆಧರಣೆ ನೀಡುವ ಅತಿಶಯ ಮಾಡು ನೆಮ್ಮದಿ ತರುವ ಶ್ರೀ ಯೇಸು ನಾಮ. ಆಧರಣೆ ನೀಡುವ ಅತಿಶಯ ಮಾಡು ನೆಮ್ಮದಿ ಶ್ರೀ ಯೇಸು ನಾಮ. ಯೇಸು ಎಂಬ ನಾಮ ಹಿಂಪದ ನಾಮ ಬೇರೆಲ್ಲ ನಾಮ ದೇವ್ಯ ನಾಮ. ಯೇಸು ಎಂಬ ನಾಮ ಹಿಂಪದ ನಾಮ ಬೇರೆಲ್ಲ ನಾಮ ದೇವ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಹಿಂಪದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಹಿಂಪದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ರಹಿತ ಜೀವಿತಾದಿ ಮಾದರಿಯ ತೋರಿಸಿದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಉಂಟಾದ ನಾಮ. ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಹಿಂಪಾದ ನಾಮ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮವೇ. ಹೇ ಎಲ್ಲ ಮಲೆಮಾರುಗಳು ಎಂದು ಹೊಗಳು ನಾಮ ಯೇಸುವಿನ ನಾಮವೇ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮವೇ. ಎಲ್ಲ ತಲೆಮಾರುಗಳು ಎಂದು ಹೊಗಳುವ ನಾಮ ಯೇಸುವಿನ ನಾಮವೇ. ಯೇಸು ನಾಮವೇ ಜಯ ಜಯವೇ ಸೈತಾನ ಶಕ್ತಿ ಹೇ ಏನು ಎಲ್ಲವೇ. ಹೇ ಜಯ ಜಯವೇ ಸೈತಾನ ಶಕ್ತಿ ಏನು ಇಲ್ಲವೇ. ಹೇ ಹಲ್ಲೆಲೂಯಾ 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 ಆಮೆನ್ ಆಮೆನ್. ಹಲ್ಲೆಲೂಯಾ ಹೊಸನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಎಲ್ಲ ನಾಮಕ್ಕಿಂತ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮವೇ. ಎಲ್ಲ ನೆಲೆಮಾರುಗಳು ಎಂದು ಹೊಗಳುವ ನಾಮ ಯೇಸುವಿನ ನಾಮವೇ. ಯೇಸು ನಾಮವೇ ಜಯ ಜಯವೇ ಹೇ ಸೈತಾನ ಶಕ್ತಿ ಹೇ ಏನು ಎಲ್ಲವೇ. ಹೇ ಯೇಸು ನಾಮವೇ ಹೇ ಜಯ ಜಯವೇ ಹೇ ಸೈತಾನ ಶಕ್ತಿ ಏನಿಲ್ಲವೇ. ಹಲ್ಲೆಲೂಯಾ ಹೊಸನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಆಮೆನ್. ಹಲ್ಲೆಲೂಯಾ ಹೊಸನ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಸ್ತುತಿಸುವೆ ಯೇಸು ನಾಮವ ಭಜಿಸುವೆ ಯೇಸು ನಾಮವ ಯೇಸು ನಾಮವ ಸ್ತುತಿಸುವೆ ಯೇಸು ನಾಮವ ಭಜಿಸುವೆ ಯೇಸು ನಾಮವ ಯೇಸು ನಾಮವ ಸ್ತುತಿಸುವೆ ಯೇಸು ನಾಮವ ಸ್ತುತಿಸುವೆ ಯೇಸು ನಾಮವ ಭಜಿಸುವೆ ಯೇಸು ನಾಮವ. ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ಬಿಡಿಸಲು ಬಂದ ಪರಿಶುದ್ಧ ನಾಮವನು ಪರಿಶುದ್ಧ ನಾಮವನು. ಹಲ್ಲೆಲೂಯಾ ಸ್ತುತಿಸುವೆ ಯೇಸು ನಾಮವ ಯೇಸು ನಾಮವ ನಾಮವ ಸ್ತುತಿಸುವೆ ಯೇಸು ನಾಮವ ಯೇಸು ನಾಮವ ನಾಮವ ಸ್ತುತಿಸುವೆ ಯೇಸು ನಾಮವ. ಹಲ್ಲೆಲೂಯಾ ಯೇಸು ನಾಮವ ಯೇಸು ನಾಮವ ಸ್ತುತಿಸುವೆ ಯೇಸು ನಾಮವ ಯೇಸು ನಾಮವ
ನಾಮವ ಸ್ತುತಿಸುವೆ ಯೇಸು ನಾಮವ ಭಜಿಸುವೆ ಯೇಸು ನಾಮವ ಯೇಸು ನಾಮ 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 ಸ್ತುತಿಸುವೆ ಯೇಸು ನಾಮವ ಭಜಿಸುವೆ ಯೇಸು ನಾಮವ ಸ್ತುತಿಸುವೆ ಯೇಸು ನಾಮವ ಭಜಿಸುವೆ ಯೇಸು ನಾಮವ ಸ್ತುತಿಸುವೆ ಯೇಸು ನಾಮವ ಭಜಿಸುವೆ ಯೇಸು ನಾಮವ ಯೇಸು ನೀನು ಒಳ್ಳೆಯವನು ಯೇಸು ನೀನು ಒಳ್ಳೆಯವನು ಹಾಲೆಲೂಯ ಯೇಸು ನೀನು ಒಳ್ಳೆಯವನು ನೀನು ಎಷ್ಟೋ ಒಳ್ಳೆಯವನು ಯೇಸು ನೀನು ಯೇಸು ನೀನು ಒಳ್ಳೆಯವನು ಯೇಸು ಒಳ್ಳೆಯವನು ಯೇಸು ನೀನು ಒಳ್ಳೆಯವನು ಹಾಲೆಲೂಯ ಯೇಸು ನೀನು ಒಳ್ಳೆಯವನು ಯೇಸು ಎಷ್ಟೋ ಒಳ್ಳೆಯವನು ಯೇಸು ನನಗಾಗಿ ಬಂದಿ ನಿನ್ನ ಪ್ರಾಣವನ್ನು ಕೊಟ್ಟಿ ನೀನು ಎಷ್ಟೋ ಒಳ್ಳೆಯವನು ಹಾಲೆಲೂಯ ನಾನು ಆಗಿದ್ದಾಗಲೂ ನನ್ನನ್ನು ಪ್ರೀತಿಸಿ ನೀನು ಎಷ್ಟೋ ಒಳ್ಳೆಯವನು ಯೇಸು ನನಗಾಗಿ ಬಂದಿ ನಿನ್ನ ಪ್ರಾಣವನ್ನು ಕೊಟ್ಟಿ ನೀನು ಎಷ್ಟೋ ಒಳ್ಳೆಯವನು ಹಾಲೆಲೂಯ ನಾನು ಪಾಪಿಯಾಗಿದ್ದಾಗಲೂ ನನ್ನ ಪ್ರೀತಿಸಿದೆ ನೀನು ಎಷ್ಟೋ ಒಳ್ಳೆಯವನು ಯೇಸು ನೀನು ಹಾಲೆಲೂಯ ಯೇಸು ನೀನು ಯೇಸು ನೀನು ಒಳ್ಳೆಯವನು ನೀನು ಎಷ್ಟೋ ಒಳ್ಳೆಯವನು ಯೇಸು ನೀನು ಒಳ್ಳೆಯವನು ಯೇಸು ನೀನು ಒಳ್ಳೆಯವನು ಹಾಲೆಲೂಯ ಯೇಸು ನೀನು ಒಳ್ಳೆಯವನು ಯೇಸು ನೀನು ಒಳ್ಳೆಯವನು ನೀನು ಎಷ್ಟೋ ಒಳ್ಳೆಯವನು ಯೇಸು ನನಗಾಗಿ ಬಂದಿ ನಿನ್ನ ಪ್ರಾಣವನ್ನು ಕೊಟ್ಟಿ ನೀನು ಎಷ್ಟೋ ಒಳ್ಳೆಯವನು ನಾನು ಪಾಪಿಯಾಗಿದ್ದಾಗ ನನ್ನನ್ನು ಪ್ರೀತಿಸಿದ್ದೆ ನೀನು ಎಷ್ಟೋ ಒಳ್ಳೆಯವನು ಹಾಲೆಲೂಯ ಯೇಸು ನನಗಾಗಿ ಬಂದಿ ನಿನ್ನ ಪ್ರಾಣವನ್ನು ಕೊಟ್ಟಿ ನೀನು ಎಷ್ಟೋ ಒಳ್ಳೆಯವನು ನಾನು ಪಾಪಿಯಾಗಿದ್ದಾಗಲೂ ನನಗೆ ಪ್ರೀತಿಸಿದ್ದೆ ನೀನು ಎಷ್ಟೋ ಒಳ್ಳೆಯವನು ಯೇಸು ನೀನು ಒಳ್ಳೆಯವನು ಹಾಲೆಲೂಯ ಯೇಸು ನೀನು ಒಳ್ಳೆಯವನು ಹಾಲೆಲೂಯ ಯೇಸು ನೀನು ಒಳ್ಳೆಯವನು ಹಾಲೆಲೂಯ ನೀನು ಎಷ್ಟೋ ಒಳ್ಳೆಯವನು ಬಿಡುಗಡೆ ನಾಯಕ ಜಯವನು ಕೊಟ್ಟನು ನನ್ನಲ್ಲಿ ಇರುವನು ಎಂಥ ಆನಂದ ಬಿಡುಗಡೆ ನಾಯಕ ಜಯವನು ಕೊಟ್ಟನು ನನ್ನಲ್ಲಿ ಇರುವನು ಎಂಥ ಆನಂದ ನನ್ನ ಹುಡುಕಿ ಓಡಿ ಬಂದ ಸಂತೈಸಿ ಅಪ್ಪಿಕೊಂಡ ನನ್ನ ಹುಡುಕಿ ಓಡಿ ಬಂದ ಸಂತೈಸಿ ಅಪ್ಪಿಕೊಂಡ ನನ್ನ ಪಾಪವೆಲ್ಲ ಆಡಿಸಿ ನನ್ನ ಪಾಪವೆಲ್ಲ ಆಡಿಸಿ ನನ್ನ ಮನುಷ್ಯನಾಗಿಸಿದ ಹೊಸ ಮನುಷ್ಯನಾಗಿಸಿದ ಬಿಡುಗಡೆ ನಾಯಕ ಜಯವನು ಕೊಟ್ಟನು ನನ್ನಲ್ಲಿರುವನು ಎಂಥ ಆನಂದ ಬಿಡುಗಡೆ ನಾಯಕ ಜಯವನು ಕೊಟ್ಟನು ನನ್ನಲ್ಲಿ ಇರುವನು ಎಂಥ
ಆನಂದ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧಾತ್ಮನೆ ನಿನಗೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ನಿನ್ನ ನಾಮ ಶ್ರೇಷ್ಠ ನಾಮ. ಕರ್ತನೆ ನಿನಗೆ ಆರಾಧನೆ ಸ್ತುತಿಸುವೆ. ಕರ್ತನೆ ನಿನಗೆ ಮಹಿಮೆ ಸ್ವಾಮಿ. ಹಾಲೆಲೂಯಾ. ಬೇರೆ ಯಾವ ನಾಮ ಕೂಡ ಇಲ್ಲ ಸ್ವಾಮಿ. ಕರ್ತನೆ ಹಾಲೆಲೂಯಾ. ಬಿಡುಗಡೆಗೆ ನಾಯಕನಾದ ದೇವರೇ, ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿನಗೆ ಮಹಿಮೆ 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 ಸ್ವಾಮಿ. ಸ್ವಾಮಿ ಕರ್ತನೆ ಒಂದೇ ಒಂದು ನಾಮ, ಶ್ರೇಷ್ಠವಾದ ನಾಮ, ಯೇಸು ನಾಮ. ಹಾಲೆಲೂಯಾ. ನಾನು ಜೀವದಿರುವ ದಿನವೆಲ್ಲ ನಾನು ಬಳಿ ಹಾಡುವೆ. ನನ್ನ ಪೂರ್ಣ ಮನಸ್ಸಿನಿಂದಲೇ ನಿನ್ನ ಸ್ತುತಿಸುವೆ. ನನ್ನ ಪೂರ್ಣದಿಂದ ದಿನವೆಲ್ಲ ಹಾಡುವೆ. ನನಗಾಗಿ ಪ್ರಾಣ ಕೊಟ್ಟ ದೇವರು ನೀನೆ. ನಿನ್ನ ಪ್ರೀತಿಯ ಬಿಟ್ಟು ಅಗಲಿ ನಾನೆಲ್ಲಿಗೆ ಹೋಗಲಿ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸಿ ಹಾಡುವೆ. ಕೊನೆಯವರೆಗೂ ಹೇಳುವೆ, ಯೇಸು ಒಳ್ಳೆಯವನೆಂದು. ಹಾಗಾಗಿ ಪ್ರಾಣ ಕೊಟ್ಟ ಹಾಡುವೆ. ಕೊನೆಯವರೆಗೂ ಹೇಳುವೆ, ಯೇಸು ಒಳ್ಳೆಯವನೆಂದು. ಒಳ್ಳೆಯವ ಯೇಸು ಒಳ್ಳೆಯವ. ಒಳ್ಳೆಯದನ್ನೇ ನಮಗೆ ಮಾಡುವವ. ಒಳ್ಳೆಯವ ಯೇಸು ಒಳ್ಳೆಯವ. ಒಳ್ಳೆಯದನ್ನೇ ನಮಗೆ ಮಾಡುವವ. ಬಾಳಲೆಂದೇ ಒಪ್ಪಿಸಿಕೊಟ್ಟೆ ನಿನ್ನನೇ. ಬಾಧೆಗೆ ಒಳಪಡಿಸಿದೆ ನಿನ್ನ ದೇಹವ ನನಗಾಗಿ. ನಾನು ಬದುಕಿ ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು. ನಿನ್ನ ಕೃಪೆಯು ದೊಡ್ಡದು. ನಿನ್ನ ಕೃಪೆಯು ದೊಡ್ಡದು. ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ, ಒಳ್ಳೆಯವ ಯೇಸು ಒಳ್ಳೆಯವ. ಒಳ್ಳೆಯದನ್ನೇ ನಮಗೆ ಮಾಡುವವ. ಒಳ್ಳೆಯವ ಯೇಸು ಒಳ್ಳೆಯವ. ನನ್ನ ಪಾಪವ ನಿನ್ನ ದೇಹದಿ ಹೊತ್ತುಕೊಂಡು ತೀರಿಸಿದೆ. ಹೊಡೆಸಿಕೊಂಡೆ ನೀ ನನ್ನ ರೋಗವ ನೀಗಲು. ನನ್ನ ಪಾಪವ ನಿನ್ನ ದೇಹದಿ ಹೊತ್ತುಕೊಂಡು ತೀರಿಸಿದೆ. ಹೊಡೆಸಿಕೊಂಡೆ ನೀ ನನ್ನ ರೋಗವ ನೀಗಲು. ನಿನ್ನ ಪ್ರೀತಿ ದೊಡ್ಡದು. ನಿನ್ನ ಪ್ರೀತಿ ದೊಡ್ಡದು. ನಿನ್ನ
ಪ್ರೀತಿಗೆ ಕೊನೆಯೇ ಇಲ್ಲ. ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ, ಒಳ್ಳೆಯವ ಯೇಸು, ಒಳ್ಳೆಯವ, ಒಳ್ಳೆಯದನ್ನೇ ನಮಗೆ ಮಾಡುವ. ಶಾಪದ ಮುಳ್ಳು ಮುಕುಟ ನಿನ್ನ ಶಿರದಲ್ಲಿ ಹೊತ್ತುಕೊಂಡೆ. ಶಾಪವಾದಿನಿ ನನ್ನ ಆಶೀರ್ವದಿಸಲು. ಶಾಪದ ಮುಳ್ಳಿನ ಹೊತ್ತುಕೊಂಡೆ. ಶಾಪವಾದಿನಿ ನನ್ನ ಆಶೀರ್ವದಿಸಲು. ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು, ನಿನ್ನ ಪ್ರೀತಿ ದೊಡ್ಡದು. ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು. ಕೃಪೆಯಾದ ಒಳ್ಳೆಯವ ಯೇಸು, ಒಳ್ಳೆಯವ, ಒಳ್ಳೆಯದನ್ನೇ ನಮಗೆ ಮಾಡುವ. ಒಳ್ಳೆಯವ ಯೇಸು, ಒಳ್ಳೆಯವ, ಒಳ್ಳೆಯದನ್ನೇ ನಮಗೆ ಮಾಡುವ. ನನ್ನ ದರಿದ್ರವನ್ನು ನೀ ನಿನ್ನ ಮೇಲೆ ಹೊತ್ತುಕೊಂಡೆ. ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ನೀಡಿದೆ. ನನ್ನ ದರಿದ್ರವನ್ನು ನಿನ್ನ ಮೇಲೆ ಹೊತ್ತುಕೊಂಡೆ. ನಿನ್ನ ಆಶೀರ್ವಾದ ನನ್ನ ಬಾಳಲ್ಲಿ ಪ್ರೀತಿಗೆ ಕೊನೆಯೇ ಇಲ್ಲ. ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ನಿನ್ನ ಕೃಪೆಯು ದೊಡ್ಡದು, ಕೃಪೆಯು ದೊಡ್ಡದು. ಕೃಪೆಯಾದ ಯೇಸುವೇ, ಒಳ್ಳೆಯವ ಯೇಸು, ಒಳ್ಳೆಯವ, ಒಳ್ಳೆಯದನ್ನೇ ನಮಗೆ ಮಾಡುವ. ಯೇಸು ಒಳ್ಳೆಯವ, ಒಳ್ಳೆಯವ, ಒಳ್ಳೆಯದನ್ನೇ ಮಾಡುವವ. ಒಳ್ಳೆಯವ, ಒಳ್ಳೆಯವ, ಒಳ್ಳೆಯವ ಯೇಸುವೇ, ನೀನು ಒಳ್ಳೆಯದನ್ನೇ ನಮಗೆ ಮಾಡುವವ. ಒಳ್ಳೆಯವ, ನೀನು ಒಳ್ಳೆಯವ, ಒಳ್ಳೆಯದನ್ನೇ ನಮಗೆ ಮಾಡುವವ. ಒಳ್ಳೆಯವ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಒಳ್ಳೆಯವ, ಒಳ್ಳೆಯವ ಯೇಸುವೇ, ನಿನಗೆ ಸ್ತೋತ್ರ. ಒಳ್ಳೆಯವ ಯೇಸು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ಯೇಸು, ಒಳ್ಳೆಯವ, ಒಳ್ಳೆಯದನ್ನೇ ನಮಗೆ ಮಾಡುವವ. ಒಳ್ಳೆಯವ ಆತನ ನಾಮವನ್ನು
ಕೊಂಡಾಡುವ. ಒಳ್ಳೆಯವ ನಮ್ಮ ಜೀವನದಲ್ಲಿ ಆತನು ಮಾಡಿದ ಒಳ್ಳೆತನವನ್ನು ಕುರಿತು ನಾವು ಆತನನ್ನು ಕೊಂಡಾಡುವ, ಆತನನ್ನು ಸ್ತುತಿಸುವ. ಆತನು ನಮ್ಮಿಂದ ಬಯಸುವುದೇ ಸ್ವಾಮಿ, ಬಯಸುವುದು ನೀನು ಕೇವಲ ಸ್ತುತಿ ಅರ್ಪಣೆ. ಅದಕ್ಕಾಗಿ ಆತನನ್ನು ಕೊಂಡಾಡುವ, ಆತನನ್ನು ಸ್ತುತಿಸುವ. ಆತನು ಒಳ್ಳೆಯವನು. ಒಳ್ಳೆಯ ಯೇಸು ನಮ್ಮನ್ನು ಸ್ವಾಮಿ ಆತನು ಅಪ್ಪಿಕೊಂಡು ನಮ್ಮನ್ನು ಪ್ರೀತಿಸಿದ. ಹಾಲೆಲೂಯಾ, ಒಳ್ಳೆಯವ ಯೇಸುವೇ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಒಳ್ಳೆಯವನೇ ನಿನಗೆ ಸ್ತೋತ್ರ ಸ್ವಾಮಿ. ಒಳ್ಳೆಯವ ಯೇಸು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ ಒಳ್ಳೆಯವ ಯೇಸು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡಿದವ. ಒಳ್ಳೆಯ ತಂದೆ, ಒಳ್ಳೆಯ ತಂದೆ, ನನ್ನ ಪ್ರೀತಿಸಿದವ. ಒಳ್ಳೆಯ ಯೇಸು, ನೀನು ಒಳ್ಳೆಯವನು ಯೇಸು. ಒಳ್ಳೆಯ ಯೇಸು, ನನ್ನನ್ನು ಪ್ರೀತಿಸಿದವ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನೀನು ಒಳ್ಳೆಯವನು ಸ್ವಾಮಿ. ಕರ್ತನೇ, ಹಾಗಾಗಿ ಸ್ವರ್ಗ ಬಿಟ್ಟು ಸ್ವಾಮಿ ನಮ್ಮ ಮಧ್ಯದಲ್ಲಿ ಪಾಪಿಗಳಾದಂಥ ನಮ್ಮ ಮಧ್ಯದಲ್ಲಿ ಜೀವಿಸಿ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡಿದ್ದಿ ಕರ್ತನೇ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ ಕರ್ತನೇ, ನಾವು ಪಾಪಿಗಳೆಂದು ನಮ್ಮನ್ನು ತಳ್ಳಲಿಲ್ಲ ಸ್ವಾಮಿ ಕರ್ತನೇ. ಹಾಲೆಲೂಯಾ ಕರ್ತನೇ. ಸ್ವಾಮಿ, ನಿನ್ನಿಂದ ದೂರ ಹೋದ ನಾವು ಸ್ವಾಮಿ ಕರ್ತನೇ, ನಮ್ಮನ್ನು ಪ್ರೀತಿಸಿ ಸ್ವಾಮಿ, ನಿನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿ ನಿನ್ನ ಕಳೆಗೆ ನಮ್ಮನ್ನು ಸೆಳೆದುಕೊಂಡೆ ಸ್ವಾಮಿ. ನಮ್ಮ ಯಾವ ಒಳ್ಳೆ ಕಾರ್ಯಗಳಿಂದ ಅಲ್ಲ ಸ್ವಾಮಿ, ನೀನು ಒಳ್ಳೆಯವನಾಗಿದ್ದರಿಂದ ಸ್ವಾಮಿ ಇವತ್ತು ಸ್ವಾಮಿ ನಾವು ಒಳ್ಳೆಯವರಾಗಿದ್ದೇವೆ. ಯಾಕಂದ್ರೆ ನೀನು ಒಳ್ಳೆಯವನು ಕರ್ತನೆ. ನಮ್ಮಲ್ಲಿ ಒಳ್ಳೆಯದನ್ನೇ ನೋಡುವ ಆತನ ಕರ್ತನೆ. ನಮ್ಮ ಯಾವ ಕೆಟ್ಟದನ್ನು ನೋಡಿ ನಮ್ಮನ್ನು ಶಿಕ್ಷಿಸುವವನಲ್ಲ ಸ್ವಾಮಿ. ನೀನು ಒಳ್ಳೆಯದನ್ನೇ ನೋಡುತ್ತಿ. ಒಳ್ಳೆಯದನ್ನೇ ನೀನು ಸ್ವಾಮಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸ್ವರ್ಗ ಬಿಟ್ಟು ನೀ ಈ ಲೋಕಕ್ಕೆ ನನಗಾಗಿ ಬಂದ ಯೇಸುವೆ. ಜೋರಾಗಿ ಹಾಡು. ಸ್ವರ್ಗ ಬಿಟ್ಟು ನೀ ಈ ಲೋಕಕ್ಕೆ ಯೇಸುವೆ, ನನಗಾಗಿ ಬಂದ ಯೇಸುವೆ. ಯೇಸುವೆ ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ, 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 ಆರಾಧನೆ ಯೇಸುವೆ, ಆರಾಧನೆ, ಆರಾಧನೆ ಯೇಸುವೆ, ಆರಾಧನೆ, 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 ಆರಾಧನೆ ಯೇಸುವೆ, ಆರಾಧನೆ, 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 ಆರಾಧನೆ ಯೇಸುವೆ, ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ,
ಹಾಲೇಲುಯಾ. ನನ್ ಪಾಪವ ನಿಂದೇಹದಿ ಹೊತ್ತುಕೊಂಡೆನಿ. ನನ್ ಪಾಪವ ಆ ಕ್ರೂಜಲಿ ನನಗಾಗಿ ಹೊತ್ತುಕೊಂಡೆನಿ. ಆರಾಧನೆ 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 ಯೇಸು ಆರಾಧನೆ ಆರಾಧನೆ ಯೇಸು ಆರಾಧನೆ 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 ಯೇಸು ಆರಾಧನೆ 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 ಯೇಸು ಆರಾಧನೆ. ನನ್ ರೋಗವ ನಿಂದೇಹದಿ ಹೊತ್ತು ಆರೋಗ್ಯ ನೀಡಿದೆ. ನಂದೇ ನಿಂದೇಹದಿ ಹೊತ್ತು ಆರೋಗ್ಯ ನೀಡಿದೆ. ಆರಾಧನೆ 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 ಆರಾಧನೆ. ನನ್ ರೋಗವ ನಿಂದೇಹದಿ ಹೊತ್ತು ಆರೋಗ್ಯ ನೀಡಿದೆ. ನನ್ ರೋಗವ ನಿಂದೇಹದಿ ಹೊತ್ತು ಆರೋಗ್ಯ ನೀಡಿದೆ. ಆರಾಧನೆ 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 ಯೇಸು ಆರಾಧನೆ 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 ಯೇಸು ಆರಾಧನೆ. ನಿನ್ ಮರಣದಿ ಸಮಾಧಾನವ ನೀಡಿದೆ ಅಂದು ನನಗೆ. ನಿನ್ ಮರಣದಿ ಸಮಾಧಾನವ ನೀಡಿದೆ ಅಂದು ನನಗೆ. ಆರಾಧನೆ 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 ಯೇಸು ಆರಾಧನೆ ಆರಾಧನೆ ಯೇಸು ಆರಾಧನೆ 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 ಯೇಸುವಿಗೆ ಆರಾಧನೆ 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 ಯೇಸುವಿಗೆ ಆರಾಧನೆ. ಹಾಲೇಲುಯಾ 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 ಹಾಲೇಲುಯಾ
ಆರಾಧನೆ ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ನಾವು ಅನ್ಯ ಭಾಷೆಯಲ್ಲಿ ದೇವರನ್ನು ಕೊಂಡಾಡುವ. ದಾರಿಕಾರಾವ ಶುಂದೂರು ಖುಷಿವಿರಿ ಚಂದಾರಿ ಕಾರಾವಾರಂದೋರು ಭೂ ಶಿಖಿರಿವಿರಿವಿ ಶದಾರಿ ಬಾಲಾರಂದಾರಿ ಕುರುಬು ಶದಾರಿ ಬುರು ಬುರು ಶುಂದುರು ಕುಸಿಕಿರಿಬಿ ಶದಾರಿ ಬಾಲ. ಜೋರಾಗಿ ಆರನೇ ಭಾಷೆಯಲ್ಲಿ ಆತನನ್ನು ಕೊಂಡಾಡುವ ಸ್ತುತಿಸು. ಹಾಲೆಲೂಯ ಹಾಲೆಲೂಯ ರಂದಾರಿ ಕುರುಬು ಶುಂದುರು ಕುಸಿಕಿರಿಬಿ ಶದಾರಿ ಬೋಲೋ ರಂದೋರು ಕುಶಿಕಿರಿಬಿರಿವಿ ಶದಾರಿ ಬಾಲಾರಂದಾರಿ ಕುರುಬು ಅರಂದಾರಿ ಅಲಾರಿ ಖರಾಬ ಶಂದಾರಿ ಕುರುಬು ಶುಂದುರು ಕುಶಿಕಿರೆ ಬಿರಿಬಿ ಶಂದಾರಿ ಅಲಾರಿ ಖರಾಬ ರಬ 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 ಶುಂದುರುಬು ಶುಂದುರು ಕುಸಿಕಿರಿಬಿ ಶದಾರಿ ಅಲಾರಿಂದೋರು ಕುಶಿಕಿರಿಬಿ ಶದಾರಿ ಅಲಾರ ರಬರಿ ಬರುಂದುರುಬು ಶಿಕಿರಿಬಿ ಶಂದರಿ ಅಲಾರಿ ಖಾರಬ ರಬ 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 ಶುಂದುರು ಭೂ ಶಿಕಿರಿ ಬಿಷದರಿ ಅಲಾರಬ ಶುಂದುರು ಕೂ ಶಿಕಿರಿ ಬಿಷದರಿ ಅಲಾರಬ. ಹಲ್ಲೆಲೂಯಾ ಆರಾಧನೆ 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 ಆರಾಧನೆ. ಅಪ್ಪ ನಿನಗೆ ಆರಾಧನೆ ಸ್ವಾಮಿ. ಆರಾಧನೆ 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 ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ ಯೇಸುವಿಗೆ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧನೇ ನಿನಗೆ ಸ್ತೋತ್ರ ಸ್ವಾಮಿ. ಮಹೋನ್ನತನಾದ ದೇವರೇ, ಒಳ್ಳೆಯವನೇ, ನಮ್ಮ ನಿನಗೆ ಆರಾಧನೆ ಸ್ವಾಮಿ. ಕರ್ತನೆ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ನಡೆಸಿದ ಆತನೇ ನಿನಗೆ ಆರಾಧನೆ. ನೀನು ಒಳ್ಳೆಯ ತಂದೆ, ಒಳ್ಳೆಯ ತಂದೆ ಸ್ವಾಮಿ. ಕರ್ತನೆ ಸ್ವಾಮಿ, ನಾವು ಸ್ವಾಮಿ ನಮಗೆ ನೀನು ದೇವರಲ್ಲ ಸ್ವಾಮಿ, ನೀನು ಒಳ್ಳೆಯ ತಂದೆ, ಒಳ್ಳೆಯ ತಂದೆ, ಮತ್ತೆ ನೀನು ನಮಗೆ ದೇವರು. ಅದಕ್ಕಾಗಿ ಸ್ವಾಮಿ ನಾವು ನಿನ್ನ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಕ್ಕಳಾಗಲಿಕ್ಕೆ ಯಾವ ಯೋಗ್ಯತೆ ನಮ್ಮಲ್ಲಿಲ್ಲ, ಆದರೆ ಸ್ವಾಮಿ ನಿನ್ನ ಪ್ರೀತಿ ಕೃಪೆ ನಿನ್ನ ಸ್ವಾಮಿ ನಮ್ಮನ್ನೆಲ್ಲ ನಿನ್ನ ಕಡೆಗೆ ಸೆಳೆದುಕೊಂಡು ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ. ತಂದೆಯೇ, ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಸ್ತೋತ್ರ ಯೇಸುವೆ. ಆರಾಧನೆ ಸ್ವಾಮಿ ತಂದೆಯೇ. ಎಲ್ಲರ ಕೈಗಳನ್ನೆತ್ತಿ ಒಂದು ನಿಮಿಷ ಹೃದಯಪೂರ್ವಕವಾಗಿ ಪೂರ್ಣ ಹೃದಯದಿಂದ ಆತನಿಗೆ ಸ್ತೋತ್ರ ಮಾಡುವ ಎಲ್ಲರೂ ಪ್ರೇರೆ. ಒಂದು ನಿಮಿಷ ಕೈಗಳನ್ನೆತ್ತಿ, ಸ್ವಾಮಿ ನೀನು ಒಳ್ಳೆಯವನಯ್ಯ. ನನ್ನ ಜೀವನದ ಎಲ್ಲ ಪಾಪಗಳನ್ನು, ಅಪರಾಧಗಳನ್ನು, ದ್ರೋಹಗಳನ್ನು ಶಿಲುಬೆಯ ಮೇಲೆ ಹೊತ್ತುಕೊಂಡು ನೀಗಿಸಿ ನನಗೆ ಬಿಡುಗಡೆ ಕೊಟ್ಟ ದೇವರೇ ನಿನಗೆ ಸ್ತೋತ್ರ. ನನ್ನನ್ನು ಪ್ರೀತಿಸಿ ನನಗೆಲ್ಲವನ್ನೂ ಕೂಡ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಟ್ಟಿರೋ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಹೇಗೆ ಸ್ವಾಮಿ ನಿನ್ನನ್ನು ಕೊಂಡಾಡಲಿ ದೇವರೇ, ಹೇಗೆ ನಿನ್ನ ನಾಮವನ್ನು ಮೇಲಕ್ಕೆತ್ತಲು ದೇವರೇ. ಸ್ವಾಮಿ ಕರ್ತ, ನಿನ್ನ ಪ್ರೀತಿಗೆ ನಾವು ಬದಲೇನು ಕೊಡಲಿ ದೇವರೇ. ಈಗೋ ಸ್ವಾಮಿ ಸಮಯದಲ್ಲಿ ನಿಮ್ಮನ್ನು ಆರಾಧನೆ ಮಾಡಿದ್ದೇವೆ ದೇವರೇ. ಸ್ವಾಮಿ ನಿನ್ನ ನಾಮನ್ನು ಮಹಿಮೆ ಪಡಿಸಿದ್ದೇವೆ. ನೀನು ಎಂಥವನೆಂಬುದಾಗಿ ಸ್ವಾಮಿ ನಾವು ಬಾಯಿಂದ ಹೊಗಳಿದ್ದೇವೆ ದೇವರೇ. ನಿನಗೆ ಸ್ತೋತ್ರ ಎಂಬ ಸಿಂಹಾಸನವನ್ನು ನಿನ್ನ ಮಕ್ಕಳಾದ ನಾವು ನಿಮಗೆ ನಿರ್ಮಾಣ ಮಾಡುವಂಥ ಕೃಪೆಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ.
ನಿನ್ನ ಪ್ರಸನ್ನತೆ ನಿನ್ನ ಮಕ್ಕಳ ಮಧ್ಯದಲ್ಲಿ ಇಳಿದು ಬಂದು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತಾ ದೇವರೇ. ಸ್ವಾಮಿ, ಮುಂದಿನ ಎಲ್ಲ ಭಾಗದಲ್ಲಿ ಪವಿತ್ರಾತ್ಮ ದೇವರೇ ನೀನು ನಡೆಸಿಕೊಡು. ನಿನ್ನ ಸೇವಕಿಯ ಹೃದಯದಲ್ಲಿ ನಿಟ್ಟಿರುವಂಥ ಮಾತುಗಳಲ್ಲಿ ಜೀವವು, ಸ್ವಾಮಿ ಕರ್ತನೆ, ಬಿಡುಗಡೆಯು, ಆಶೀರ್ವಾದವು ಉಂಟು ಮಾಡುವ ಮಾತುಗಳು ಇರುವುದಕ್ಕಾಗಿ ಸ್ತೋತ್ರ. ನೀನು ಅದ್ಭುತವಾಗಿ ಅವ್ರನ್ನ ಉಪಯೋಗ ಮಾಡು. ಅದನ್ನು ಕೇಳಿ ನಾವೆಲ್ಲರೂ ಸ್ವಾಮಿ ಬಲ ಹೊಂದುವಂತೆ, ಕ್ಷೇಮ ಹೊಂದುವಂತೆ ಸಹಾಯ ಮಾಡು. ಈ ಸ್ತುತಿ ಆರಾಧನೆಯನ್ನು ತಂದೆಯ ದೇವರೇ ನಿನ್ನ ಮಗನಾದ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಿದ್ದೇವೆ. ನೀನು ಸ್ವೀಕರಿಸಿದಕ್ಕಾಗಿ ತಂದೆ, ಆಮೇನ್ ಆಮೇನ್. ಯೇಸುವಿನಲ್ಲಿ ನನಗೆ ಆನಂದವೇ, ಆನಂದವೇ, ಓಹೋ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ, ಆನಂದವೇ, ಓಹೋ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ, ಆನಂದವೇ, ಓಹೋ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ, ಆನಂದವೇ, ಓಹೋ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ, ಆನಂದವೇ, ಓಹೋ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ, ಆನಂದವೇ, ಓಹೋ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ, ಆನಂದವೇ, ಓಹೋ ಆನಂದವೇ. ಯೇಸುವಿನಲ್ಲಿ ನನಗೆ ಆನಂದವೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಅದ್ಭುತವಾದ ಹಾಡು ಮಗಳು ತುಂಬ ಅದ್ಭುತವಾಗಿ ಹಾಡಿದ್ದಾಳೆ. ಕರ್ತನಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಸಮರ್ಪಿಸಲ್ಪಟ್ಟ ಕಾಣಿಕೆಗಳಿಗಾಗಿ ಸ್ತೋತ್ರ ಮಾಡ್ತಾ ಮುಂದಿನ ಭಾಗದಲ್ಲಿ ಪವಿತ್ರ ಆತ್ಮ ನಮ್ಮನ್ನು ನಡೆಸುವುದಕ್ಕಾಗಿ ವಂದನೆಗಳನ್ನು ತಿಳಿಸ್ತಾ ನಮ್ಮೆಲ್ಲರ ಹೃದಯಗಳು ದೇವರ ವಾಕ್ಯಕ್ಕಾಗಿ ತೆರೆಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತೈತೆ, ಲೂದ್ಯಳ ಹೃದಯವನ್ನು ದೇವರು ಮತ್ತು ತೆರೆದನು ಎಂಬುದಾಗಿ. ಪೌಲೋಸ್ಯರ ಸುವಾರ್ತೆಯನ್ನು ಸಾರುವಾಗ ಆಕೆಯ ಹೃದಯವನ್ನು ಯೆಹೋವನು ದೇವರು ತೆರೆದನು ಎಂಬುದಾಗಿ. ಮತ್ತು ಹೃದಯಗಳನ್ನು ದೇವರ ವಾಕ್ಯಕ್ಕಾಗಿ ತೆರೆಯುವಾತನು ದೇವರ ಆತ್ಮನಾಗಿದ್ದಾನೆ. ಅದಕ್ಕಾಗಿ ಆತನು ಮಾತನಾಡುವಾಗ ನಮ್ಮ ಎಲ್ಲರ ಹೃದಯಗಳು ಆತನ ವಾಕ್ಯಕ್ಕಾಗಿ ತೆರೆಯಲ್ಪಡುವುದಕ್ಕಾಗಿ ಸಮರ್ಪಿಸಲ್ಪಟ್ಟ ಕಾಣಿಕೆಗಳಿಗಾಗಿ ಸ್ತೋತ್ರ ಮಾಡ್ತಾ ಸಲ್ಲಿಸಿರುವಂಥ ಎಲ್ಲ ಹಸ್ತಗಳ ಮೇಲೆ ದೇವರ ವಾಕ್ಯ ನುಡಿಯುವ ಆಶೀರ್ವಾದಗಳು ನೆರವೇರುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಪ್ರಾರ್ಥನೆ ಮಾಡೋಣ. ಚಂದ್ರಹಾಸ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿ.
ಥ್ಯಾಂಕ್ ಯು ಜೀಸ್. ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತಾ ಇರೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸ್. Hallelujah. Thank you, Jesus. ಅಪ್ಪ ಸ್ತೋತ್ರ ತಂದೆಯೇ, ಪರಿಶುದ್ಧ ನಾಮಕ್ಕೆ ನಿಮ್ಮ ಪವಿತ್ರಾತ್ಮನ ನೆನೆತೆಯಲ್ಲಿ ನಮ್ಮೆಲ್ಲರನ್ನು ತುಂಬಿಸಿ ನಿನ್ನ ಆಲಯದಲ್ಲಿ ತಂದು ನೆಲೆಗೊಳಿಸಿದಿ, ಅದಕ್ಕಾಗಿ ಸ್ತೋತ್ರ. ಎಲ್ಲಾ ವಿಷಯದಲ್ಲಿ ಮಹಿಮೆ ಹೊಂದುವ ನಮ್ಮ ಪರಲೋಕದ ತಂದೆ, ಬರುವಂತ ಎಲ್ಲಾ ಸಂದರ್ಭಗಳಿಗಾಗಿ ಸ್ತೋತ್ರ. ಇದುವರೆಗೂ ನೀನು ನಡೆಸಿಕೊಂಡು ಬಂದಿರುವ ಎಲ್ಲಾ ಕಾರ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಪರಿಶುದ್ಧ ಆತ್ಮನೊಂದಿಗೆ ನಾವೆಲ್ಲರೂ ಇದ್ದುಕೊಂಡು ನಿನ್ನ ಸ್ವಾಮಿ ರಾಜ್ಯಕ್ಕಾಗಿ ಎಲ್ಲಾ ಕೈಗಳು ನೀನು ಪರಿಪೂರ್ಣವಾಗಿ ನಡೆಸುವ ಪರಿಪೂರ್ಣ 100ರಷ್ಟು ಸ್ವಾಮಿ ಅವರು ಫಲದಾಯಕವಾಗಿ ಮಾಡಿದೆ, ಅದಕ್ಕಾಗಿ ನಾನು ವಂದನೆ. ಪ್ರಭು ಬರುವಂತಹ ವಾಕ್ಯದ ಸಂದರ್ಭ ಸ್ವಾಮಿ, ನಿನ್ನ ವಾಕ್ಯವು ಜೀವವಾಗಿದೆ ನಮ್ಮೆಲ್ಲರ ಜೀವನದಲ್ಲಿ ಸ್ವಾಮಿ. ಪ್ರಭು ಬಲಿಷ್ಠವಾಗಿ ಕಾರ್ಯ ಮಾಡುವಂತದ್ದಾಗಿದೆ. ಆ ವಾಕ್ಯವು ಆಗಿದೆ ಸ್ವಾಮಿ. ಅಪ್ಪ ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ನಾವೆಲ್ಲರೂ ಒಂದುಗೂಡಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಾಗ ಸ್ವಾಮಿ ನಮ್ಮ ಕಿವಿಗಳನ್ನು ತೆರೆ ಸ್ವಾಮಿ, ನಮ್ಮ ಆತ್ಮಿಕವಾಗಿ ಸ್ವಾಮಿ ನಮ್ಮ ಹೃದಯದಲ್ಲಿ ವಾಸವಾಗಿರುವ ತಂದೆ, ನಿನ್ನ ಸ್ವಾಮಿ ಅದ್ಭುತವಾದ ಕಾರ್ಯದಲ್ಲಿ ನೀನು ನಡೆಸಬೇಕೆಂದೇ ಪ್ರಾರ್ಥಿಸುತ್ತೇನೆ ತಂದೆ. ಅಪ್ಪ ಎಲ್ಲ ಕಾರ್ಯಗಳು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ, ನೀವು ನಡೆಸುವ ದೇವರಾಗಿದ್ದೀರಿ ಅಪ್ಪ. ತಂದೆ ಆದ ದೇವರೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. Praise the Lord. Come on, hallelujah. Hallelujah. Praise the Lord. ಸಂತೋಷವಾಗಿದ್ದೇವೆ. ಸಂತೋಷವಾಗಿದ್ದೇವಾ? ಆಮೆನ್. ಹಲ್ಲೆಲೂಯಾ. ಯೆಹೋವನನ್ನು ದೇವರಾಗಿ ಹೊಂದಿಕೊಂಡಿರುವ ಜನರು ಭಾಗ್ಯವಂತರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾರು ಯೆಹೋವನನ್ನು ದೇವರಾಗಿ ಹೊಂದಿಕೊಂಡಿದ್ದಾರೋ ಅವರು ಭಾಗ್ಯವಂತರಾಗಿದ್ದಾರೆ. ನಾವೆಲ್ಲರೂ ಜೀವಸ್ವರೂಪನಾದ ಕರ್ತನನ್ನು ನಂಬಿದ್ದೇವೆ, ಆತನನ್ನು ಹೊಂದಿಕೊಂಡಿದ್ದೇವೆ, ಆತನನ್ನು ಆರಾಧಿಸ್ತಾ ಇದ್ದೇವೆ. ಅದಕ್ಕೆ ನಮ್ಮಷ್ಟು ಭಾಗ್ಯವಂತರು ಲೋಕದಲ್ಲಿ ಯಾರೂ ಇಲ್ಲ. ಹಲ್ಲೆಲೂಯಾ. ಎಲ್ಲವೂ ನಮ್ಮ ಸ್ವಂತವಾಗಿದ್ದಾವೆ. ದೇವರ ವಾಕ್ಯ ಹೇಳ್ತೈತೆ, ಸಮಸ್ತವು ನಿಮ್ಮದೇ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕಮಾನ್. ಎಲ್ಲರೂ ಪ್ರತಿ ಮಾತಿಗೆ ಕಿವಿ ಕೊಡ್ತಾ ಬನ್ನಿ, ಯಾಕಂದ್ರೆ ದೇವರ ವಾಕ್ಯ ಪ್ರತಿ ಮಾತು ಸಹ ದೇವರ ವಾಕ್ಯ ಹೇಳ್ತೈತೆ ಸೋಸಿದ ಜೇನುತುಪ್ಪಕ್ಕಿಂತ ಮಧುರವಾಗಿದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕಮಾನ್. ಹಲ್ಲೆಲೂಯಾ. ಆದದರಿಂದ ಪ್ರತಿ ವಾಕ್ಯ ನಮ್ಮ ಜೀವಿತವನ್ನು ಮತ್ತು ಉನ್ನತಕ್ಕೆ ನಡೆಸುವಂಥದ್ದಾಗಿರ್ತೈತೆ, ಯಾಕಂದರೆ ಅದು ದೇವರ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ವಂದನೆ ಆಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಯೋಹಾನನು ಬರೆದಂಥ 3ನೇ ಪತ್ರಿಕೆ 2ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸೋಣ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಪ್ರೈಸ್ ದ ಲಾರ್ಡ್. ಈ ವಾಕ್ಯ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ವಾಕ್ಯ. ಇಲ್ಲಿ ಅಪೊಸ್ತಲನಾದ ಯೋಹಾನನು ಮತ್ತು ಬರೆಯುತ್ತಾ ಕ್ರಿಸ್ತನಲ್ಲಿ ನಂಬಿಕೆ ಇತ್ತಂತ ತನ್ನ ಆತ್ಮೀಯ ಮಕ್ಕಳಿಗೆ ಆತನು ಬರೆಯುತ್ತಾ ಆತನು ಹೇಳ್ತಾ ಇದ್ದಾನೆ, ಇಲ್ಲಿ ಗಾಯನಿಗೆ ಬರೆಯುತ್ತಾ ಇದ್ದಾನೆ ಎಂಬುದಾಗಿತ್ತು. ಪ್ರಿಯ ಮತ್ತು ದೇವರ 1ನೇ ವಚನ ಹೇಳ್ತೈತೆ, ಸಭೆಯ ಹಿರಿಯನಾದನ ನನ್ನ ಬೈಬಲ್ ಇಲ್ಲಿದೆ, ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಬರೆಯುವುದೇನೆಂದರೆ ಎಂಬುದಾಗಿ. ಯೋಹಾನನು ತನ್ನಂತಾನು ಸಭೆಯ ಹಿರಿಯನು ಎಂಬುದಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಮತ್ತಷ್ಟು ಮಾತ್ರವಲ್ಲ, ತಾನು ಸತ್ಯವಾಗಿ ಯಾರನ್ನು ಪ್ರೀತಿಸ್ತಿದ್ದಾನೋ ಆ ಗಾಯನಿಗೆ ಬರೆಯುವಂಥದ್ದು ಏನೆಂದರೆ ಎಂಬುದಾಗಿ. ಹಲ್ಲೆಲೂಯಾ. ತನ್ನ ಕ್ರಿಸ್ತನಲ್ಲಿ ನಂಬಿಕಿತ್ತಂತ ಮತ್ತು ಗಾಯನಿಗೆ ಮತ್ತು ಬರೀತಾ ಆತನು ಹೇಳ್ತಿದ್ದಾನೆ, ಪ್ರಿಯನೇ, ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಯೋಹಾನನು ಹೇಳ್ತಾ ಪ್ರಾರ್ಥನೆ ಬಗ್ಗೆ ಹೇಳಲ್ಪಟ್ಟಿರುವಂಥದ್ದಾಗಿದೆ. ಆತನು ಹೇಳ್ತಿರುವಂಥ ಸಂಗತಿ ಏನಂದರೆ, ನೀನು ಪ್ರಿಯನೇ ನಿನ್ನ ಆತ್ಮದಲ್ಲಿ ನಿನ್ನ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಂಬುದಾಗಿ. ಎಲ್ಲರೂ ಹೇಳೋಣ ಯಾವುದರಲ್ಲಿ? ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮನುಷ್ಯರಾದ ಮುಖ್ಯವಾಗಿ ವಿಶ್ವಾಸಿಗಳಾದ ನಮ್ಮ ಆತ್ಮನ ಅಭಿವೃದ್ಧಿ ಬಗ್ಗೆ ದೇವರ ವಾಕ್ಯ ಅನೇಕ ವರ್ತಿ ಅದನ್ನು ರಿಪೀಟ್ ಮಾಡಿ ಹೇಳುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಯಾಕಂದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ನೀನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕಮನ್. ಹಲ್ಲೆಲೂಯಾ. ಅಂದರೆ ನಮ್ಮ ಜೀವಿತದ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ನಾವೆಲ್ಲರೂ ಬಯಸುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ಎಲ್ಲ ವಿಷಯ, ನಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ,
ನಮ್ಮ ಆರೋಗ್ಯ, ನಮ್ಮ ದೇಹದ ಕ್ಷೇಮದಲ್ಲಿ ನಾವು ಅಭಿವೃದ್ಧಿ ಮತ್ತು ನಮ್ಮ ಆರ್ಥಿಕ ವಿಷಯವಾಗಿ ಅಭಿವೃದ್ಧಿ, ಎಲ್ಲ ವಿಷಯಗಳಲ್ಲಿ ನಾವು ಯಾವುದಕ್ಕೆ ಕೈ ಹಾಕ್ತೇವೋ ಅದರಲ್ಲಿ ಕೃತಾರ್ಥತೆ, ಅಭಿವೃದ್ಧಿ, ಸಮಾಧಾನದಲ್ಲಿ ಅಭಿವೃದ್ಧಿ ಹೊಂದುವಂಥದ್ದು, ಎಲ್ಲದರಲ್ಲಿ ಸಹ ನಾವು ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕಂದ್ರೆ ಆತ್ಮನ ಅಭಿವೃದ್ಧಿ ಅದಕ್ಕೆ ಆಧಾರ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲನು ಸಹ ಎಫೆಸದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಭೂಪರಲೋಕಗಳಲ್ಲಿ ಎಲ್ಲ ಜನಾಂಗಗಳಿಗೆ ತಂದೆಯಾಗಿರುವಂಥ ದೇವರೇ ಮತ್ತು ಅಂತ ಹೇಳ್ತಾ ಆತನು ತನ್ನಲ್ಲಿ ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ವ್ಯಕ್ತಿಗಳಿಗಾಗಿ ಪೌಲನು ಪ್ರಾರ್ಥನೆ ಮಾಡ್ತಾನೆ. ನೀವು ಪವಿತ್ರಾತ್ಮನ ಮೂಲಕವಾಗಿ, ದೇವರಾತ್ಮನ ಮೂಲಕವಾಗಿ ನಿಮ್ಮ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ನಾವೆಲ್ಲ ಎಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಯೋಹಾನನು ಹೇಳ್ತಾ ಇದ್ದಾನೆ, ಎಲ್ಲಿ? ಆತ್ಮದಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ. ಯಾಕಂದ್ರೆ ಆತ್ಮನ ಅಭಿವೃದ್ಧಿಯೇ ಎಲ್ಲ ವಿಷಯಗಳ ಅಭಿವೃದ್ಧಿಗೆ ಕಾರಣವಾಗಿರ್ತೈತೆ ಎಂಬುದಾಗಿ. ಇಲ್ಲಿ ಪೌಲನು ಎಫೆಸಿಯಲ್ಲಿರುವಂಥ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡ್ತಿದ್ದಾನೆ. ಇದು ಸಾರ್ವತ್ರಿಕವಾದಂಥ ಸಂಗತಿಗಳಾಗಿದ್ದಾವೆ. ಅಂದರೆ ಎಲ್ಲ ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ಪ್ರತಿಯೊಬ್ಬರಿಗಾಗಿ ಪವಿತ್ರಾತ್ಮನಲ್ಲಿ ಪೌಲನು ಮಾಡಿರುವಂಥ ಪ್ರಾರ್ಥನೆ ಆಗಿರ್ತೈತೆ. ಇಲ್ಲಿ ನಾವು ನೋಡ್ತೇವೆ, ನೀವು ದೇವರಾತ್ಮನ ಮೂಲಕ ನಿಮ್ಮ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನೀವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರಿ, ಲೋಕದಲ್ಲಿ ಬಲಿಷ್ಠರಾಗಿರಿ, ಹಾಗಿರಿ ಹೀಗಿರಿ ಎಂಬುದಾಗಿ ಆತನು ಅದಕ್ಕಾಗಿ ಪ್ರಾರ್ಥಿಸ್ತಾ ಇಲ್ಲ. ಬದಲಾಗಿ ನಿಮ್ಮ ಆಂತರ್ಯದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನೀವು ವಿಶೇಷವಾದ ಬಲವನ್ನು ಹೊಂದಿದವರಾಗಿರ್ರಿ ಎಂಬುದಾಗಿ ಅದಕ್ಕೋಸ್ಕರ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಯಾಕೆ ಅಂತ ಹೇಳುವಾಗ, ಯಾರ ಆಂತರ್ಯವಾದರೆ ದೇವರ ಆತ್ಮನ ಮೂಲಕ ಮತ್ತು ವಿಶೇಷವಾದ ಆ ಬಲವನ್ನು ಹೊಂದಿರುವಂಥದ್ದಾಗಿರ್ತೈತೋ ಅವರು ಈ ಲೋಕದಲ್ಲಿ ಖಂಡಿತವಾಗಿ ಕ್ಷೇಮದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾರೆ, ಸಮಾಧಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ, ಎಲ್ಲ ವಿಷಯಗಳಲ್ಲಿ ಸಹ ಬಹಳವಾಗಿ ಫಲಿಸುತ್ತಾ ದೇವರಿಗೆ ಮಹಿಮೆಯನ್ನು ತರುವವರಾಗಿರ್ತಾರೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ 23ನೇ ವಚನ ಒಂದು ಮಾತನ್ನು ಹೇಳುವಂಥದ್ದಾಗಿದೆ. ನಮ್ಮ ಅಂತರಂಗದ ಬಗ್ಗೆ ಅಥವಾ ನಮ್ಮ ಸೋಲ್, ಆತ್ಮ ಅಂತೇಳಿ ಯೋಹಾನನು ಬರೆಯುವಾಗ, ಆತ್ಮ ಅಂತ ಹೇಳುವಾಗ ಅಲ್ಲಿ ಗ್ರೀಕ್ ಪದ ಸುಖಿಕೋ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಅದರ ಅರ್ಥ ನಮ್ಮ ಪ್ರಾಣ, ನಮ್ಮ ಮನಸ್ಸು ಎಂಬುವಂಥ ಅರ್ಥ ಬರುವಂಥದ್ದಾಗಿರ್ತೈತೆ. ಒಂದ್ಸರಿ ನಾವು ಓದೋಣ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಪ್ರೈಸ್ ದ ಲಾರ್ಡ್. ಇಲ್ಲಿ ಪವಿತ್ರಾತ್ಮ ದೇವರು ಸೊಲೊಮೋನನ ಮೂಲಕ ಹೇಳ್ತಾ ಇದ್ದಾನೆ, ನಿನ್ನ ಹೃದಯವನ್ನು ಹೇಗೆ ಕಾಪಾಡಿಕೋ? ಹೇಗೆ ಕಾಪಾಡಿಕೋ? ಬಹು ಜಾಗರೂಕತೆಯಿಂದ ಕಾಪಾಡಿಕೋ. ನಾವು ಅನೇಕ ಸಂಗತಿಗಳನ್ನು ಲೋಕದಲ್ಲಿ ಕಾಪಾಡಿಕೊಳ್ತಾ ಇರ್ತೇವೆ. ಯಾವುದು ನಮಗೆ ಪ್ರೆಷಸ್ ಅನಿಸ್ತೇತೋ, ಯಾವುದು ಅಮೂಲ್ಯವಾದದಂತ ಇರ್ತೇತೋ ಅವುಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಹೆಚ್ಚಾದ ಜಾಗ್ರತೆಯನ್ನು ತೋರಿಸುವಂಥವರು ನಾವು ಆಗಿರ್ತೇವೆ. ಹಲ್ಲೆಲೂಯಾ. ಹೌದಲ್ಲವಾ? ಎಲ್ಲವುಗಳ ವಿಷಯದಲ್ಲಿ ನಾವು ನಿರ್ಲಕ್ಷ್ಯವಾಗಿರುವುದಿಲ್ಲ. ಯಾವುದು ನಮಗೆ ಅಮೂಲ್ಯವಂತ ಅನಿಸ್ತೇತೋ ಆ ಸಂಗತಿಗಳ ವಿಷಯದಲ್ಲಿ ಹೆಚ್ಚಾದ ಜಾಗ್ರತೆಯನ್ನು ನಾವು ತಗೊಳ್ಳುವಂಥವರು ನಾವು ಆಗಿರ್ತೇವೆ. ಇಲ್ಲಿ ದೇವರಾತ್ಮನು ಹೇಳ್ತಾ ಇದ್ದಾನೆ, ಎಲ್ಲದಕ್ಕಿಂತ ಈ ಲೋಕದಲ್ಲಿ ಅಮೂಲ್ಯವಾಗಿರುವಂಥದ್ದು ನಮ್ಮ ಹೃದಯ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಅದು ನಮ್ಮ ಶರೀರಕ್ಕೆ ರಕ್ತವನ್ನು ಸಪ್ಲೈ ಮಾಡುವಂಥ ಈ ಹೃದಯ ಬಗ್ಗೆ, ಅಂದರೆ ನಮ್ಮ ಮಾಂಸಿಕ ಹೃದಯದ ಬಗ್ಗೆ ದೇವರ ವಾಕ್ಯ ಮಾತನಾಡ್ತಾ ಇಲ್ಲ. ನಿನ್ನ ಹೃದಯವನ್ನು ಅಂತ ಹೇಳುವಾಗ ನಿನ್ನ ಅಂತರಂಗವನ್ನು, ನಿನ್ನ ಮನಸ್ಸನ್ನು ಎಂಬುವಂಥ ಅರ್ಥ ಬರುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿ ಸಹ ಒಂದು ಮಾತನ್ನು ಹೇಳ್ತಾರೆ. ಅದೇನೆಂದ್ರೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಎಂಬುದಾಗಿ. ಹಲ್ಲೆಲೂಯಾ. ಪ್ರಾಣ ಅಂತ ಹೇಳುವಾಗ ನಾವು ಅನೇಕ ಸಾರಿ ಆತ್ಮಗಳ ರಕ್ಷಣೆ ಅಂತ ನಾವು ಹೇಳ್ತಾ ಇರ್ತೇವೆ. ಪ್ರಾಣ ರಕ್ಷಣೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ನಾವು ನೋಡ್ತೇವೆ, ಮನುಷ್ಯನ ಆತ್ಮ ಅಂತ ಹೇಳುವಾಗ ಸ್ಪಿರಿಟ್ ಎಂಬುದಾಗಿ ಏನನ್ನು ನಾವು ಉಲ್ಲೇಖಿಸ್ತೇವೋ ಆ ಭಾಗದ ರಕ್ಷಣೆ ಬಗ್ಗೆ ಯೇಸ್ವಾಮಿ ಮಾತನಾಡ್ತಾ ಇಲ್ಲ. ಬದಲಾಗಿ ಪ್ರಾಣದ ರಕ್ಷಣೆ, ಒಬ್ಬನ ಹೃದಯದ ರಕ್ಷಣೆ, ಒಬ್ಬನ ಮನಸ್ಸಿನ ರಕ್ಷಣೆ, ಒಬ್ಬನ ಆಂತರ್ಯದ ರಕ್ಷಣೆ ಬಗ್ಗೆ ಯೇಸು ಸ್ವಾಮಿ ಮಾತನಾಡುವಂತಾತನಾಗಿರ್ತಾನೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಒಬ್ಬನ ಲೋಕವನ್ನೆಲ್ಲ ಒಂದು ಕಡೆ ಸಂಪಾದಿಸಿಕೊಂಡಿರ್ಬೋದು, ಬಟ್ ಅವನ ಪ್ರಾಣ ದೇವರಲ್ಲಿ ನೆಲೆಗೊಳ್ಳದಿದ್ದರೆ, ದೇವರಲ್ಲಿ ಅದು ಇರದಿದ್ದರೆ ಅದು ನಷ್ಟ ಹೋಗುವಂಥದ್ದಾಗಿದೆ. ಆಗ ಏನು ಪ್ರಯೋಜನ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಅದರ ಅರ್ಥ, ಪ್ರಾಣ ರಕ್ಷಣೆ ಹೊಂದದಂಥ ವ್ಯಕ್ತಿ ಏನು ಸಂಪಾದಿಸಿಕೊಂಡರೂ ಸಹ ಅದು ಸಹ ಅವನ ಕೈಯಲ್ಲಿ ನಿಲ್ಲುವುದಿಲ್ಲ, ಅಥವಾ ಅದರಿಂದ ಯಾವ ಲಾಭವೂ ಅಥವಾ ಯಾವ ಪ್ರಯೋಜನವನ್ನು ಆ ವ್ಯಕ್ತಿಯನ್ನು ಹೊಂದುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥ ಅರ್ಥವಾಗಿರ್ತೈತೆ. ಪ್ರೈಸ್ ದ ಲಾರ್ಡ್.
ಕಮನ್ ಹಾಲಲೂಯ. ಸೋಲ್ ವಿನ್ನಿಂಗ್ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ನಂಬುವಂಥದ್ದು, ಅಂದ್ರೆ ತನ್ನ ಆತ್ಮದಲ್ಲಿ ಕ್ರಿಸ್ತನನ್ನು ಸ್ವೀಕರಿಸುವಂಥದ್ದು, ಇಲ್ಲಿಗೆ ನಾವು ಅಂದುಕೊಳ್ತೇವೆ. ಬಟ್ ಸೋಲ್ ವಿನ್ನಿಂಗ್ ಅಂತ ಹೇಳುವಾಗ ಅವನ ಮನಸ್ಸು ಕ್ರಿಸ್ತನಲ್ಲಿ ನೆಲೆಗೊಳ್ಳುವಂಥದ್ದು, ಕ್ರಿಸ್ತನಲ್ಲಿ ಮತ್ತು ಸ್ಥಿರವಾಗಿ ಇರುವಂಥದ್ದು. ಇದು ಅವನ ಪ್ರಾಣ ರಕ್ಷಣೆ ಬಗ್ಗೆ ಮಾತನಾಡುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಕಮನ್ ಹಾಲಲೂಯ. ಅದಕ್ಕೆ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ನಂಬಿಕೊಂಡು ತನ್ನ ಅಂತರಂಗದಲ್ಲಿ ಅಭಿವೃದ್ಧಿ ಹೊಂದಲೇಬೇಕು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಹಾಲಲೂಯ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಳೋಣ, ನನ್ನ ಹೃದಯ, ನಮ್ಮ ಹೃದಯ. ಯೆರೆಮೀಯನು ಹೇಳ್ತಾನೆ, ಹೃದಯವು ಎಲ್ಲದಕ್ಕಿಂತ ಘೋರವಾದ ರೋಗಕ್ಕೆ ಒಳಗಾಗಿದೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮೋಸವಾದದ್ದು ಹೃದಯ, ವಂಚಕ ಎಲ್ಲದಕ್ಕಿಂತ ಅದು ಘೋರ ವ್ಯಾಧಿಗೆ ಒಳಗಾಗಿದೆ. ಅದನ್ನು ಗುಣಪಡಿಸುವವರು ಯಾರಿದ್ದಾರೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಇದು ಹೃದಯ ಅಂತ ಹೇಳುವಾಗ ಈಗಾಗಲೇ ಹೇಳಿದಾಗೆ ನಮ್ಮ ದೇಹದಲ್ಲಿರುವಂತಹ ಮಾಂಸದ ಹೃದಯದ ಬಗ್ಗೆ ದೇವರ ವಾಕ್ಯ ಮಾತನಾಡ್ತಾ ಇಲ್ಲ. ಬದಲಾಗಿ ನಮ್ಮ ಮನುಷ್ಯನ ಅಂತರಂಗದ ಬಗ್ಗೆ, ಎಲ್ಲಿ ಆಲೋಚನೆಗಳು, ಎಲ್ಲಿ ಭಾವನೆಗಳು, ಎಲ್ಲಿ ಅಭಿಪ್ರಾಯಗಳು, ಎಲ್ಲಿ ತೀರ್ಮಾನಗಳು, ಎಲ್ಲಿ ತೀರ್ಪುಗಳು ಹುಟ್ಟುವಂತವಾಗಿರ್ತಾವೋ ಆ ಭಾಗದ ಬಗ್ಗೆ ಸತ್ಯವೇದ ಮಾತನಾಡುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಮನುಷ್ಯ ದೇವರಿಂದ ಅಗಲಿ ಹೋದಾಗ, ಆದಾಮನು ಪಾಪ ಮಾಡಿದಾಗ, ಅಲ್ಲಿ ಮನುಷ್ಯ ಯಾವುದಕ್ಕೆ ಇಳಿದು ಹೋದಂತೆ ಅಂದ್ರೆ ಅವನ ಹೃದಯ ಲೋಕದಲ್ಲಿ ಕಾಣುವಂತ ಸಂಗತಿಗಳಲ್ಲಿ ಅನ್ಯೋನ್ಯತೆಗೆ ತಿರುಗಿಕೊಂಡ ಕಾರಣ ಅವನ ಮನಸ್ಸು ಕರಪ್ಷನ್ಗೆ, ಭ್ರಷ್ಟತೆಗೆ ಒಳಗಾಯಿತು ಎಂಬುದಾಗಿ ಸತ್ಯವೇದ ಹೇಳುವಂತದ್ದಾಗಿರ್ತೈತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆಗ ಮನುಷ್ಯನ ಪ್ರಾಣ ನಷ್ಟ ಹೋಯಿತು, ಮನುಷ್ಯನ ಪ್ರಾಣ ನಾಶನಕ್ಕೆ ಹೋಯಿತು, ಮನುಷ್ಯನ ಆಲೋಚನೆಗಳು ಕೆಟ್ಟವುಗಳಾದವು, ಮನುಷ್ಯನ ಮತ್ತು ಭಾವನೆಗಳು ಕೆಟ್ಟವುಗಳಾದವು, ಮನುಷ್ಯನ ದೃಷ್ಟಿ ಕೆಟ್ಟ ಸಂಗತಿಗಳ ಮೇಲೆ ನಿಲ್ಲುತ್ತಾ ಬಂತು ಎಂಬುದಾಗಿ. ಇದರ ಪರಿಣಾಮವೇ ಕೆಟ್ಟತನ, ದುಷ್ಟತನ, ಭ್ರಷ್ಟತನ, ಅಪನಂಬಿಕೆ, ಭಯ, ಚಿಂತೆ, ಎಲ್ಲ ಶಾರೀರಿಕ ಸ್ವಭಾವಗಳು ಬರಲಿಕ್ಕೆ ಕಾರಣ ಅವನ ಮನಸ್ಸು ದೇವರಿಂದ ತಪ್ಪಿ ಹೋಗಿರುವಂತದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಆದ್ದರಿಂದ ಈಗ ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಇಳಿದು ಬರಲಿಕ್ಕೆ ಮತ್ತು ಕಾರಣ ಏನೆಂಬುದಾಗಿ ನೋಡುವಾಗ ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯವನ್ನು ದೇವರ ಕಡೆ ತಿರುಗಿಸುವುದಕ್ಕಾಗಿ ಆತನು ಬಂದಾತನಾಗಿದ್ದಾನೆ. ಕಮನ್ ಹಲ್ಲೆಲೂಯಾ. ಎಲ್ಲಾದ್ರೂ ಆತ್ಮನನ್ನು ತಿರುಗಿಸಲಿಕ್ಕೆ ಬಂದಿದ್ದಾನಂತ ಹೇಳ್ತಾನ? ಇಲ್ಲ. ನಿಮ್ಮ ಮನಸ್ಸು ಚೇಂಜ್ ಆಗಲಿ, ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿಕೊಳ್ಳಲಿ, ನಿಮ್ಮ ಆಲೋಚನೆಗಳು ದೇವರ ಕಡೆ ತಿರುಗಿಕೊಳ್ಳಲಿ, ನಿಮ್ಮ ಭಾವನೆಗಳು ದೇವರ ಕಡೆ ತಿರುಗಿಕೊಳ್ಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 14-15ನೇ ವಚನ ಹೇಳ್ತೈತೆ, ಆತನು ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಹೇಳಿಕೆ ಪ್ರಾರಂಭಿಸಿದ ಎಂಬುದಾಗಿ. ಏನೆಂಬುದಾಗಿ ಬರೆಯಲ್ಪಟ್ಟಿದೆ? ದೇವರ ರಾಜ್ಯವು ಕಾಲವು ಪರಿಪೂರ್ಣವಾಯಿತು, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆ ನಂಬಿರಿ ಎಂದು ದೇವರ ಕಡೆಗೆ ತಿರುಗಿಕೊಂಡು, ಆಮೆನ್, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂಬುದಾಗಿ. ಹಲ್ಲೆಲೂಯಾ. ಯಾವ ಭಾಗ ದೇವರ ಕಡೆ ತಿರುಗಿಕೊಳ್ತೈತೆ? ನಮ್ಮ ಆತ್ಮ, ಪ್ರಾಣ, ದೇಹ, 3 ಭಾಗಗಳು ಮನುಷ್ಯನಲ್ಲಿ ಇರುವಂತವಾಗಿದ್ದಾವೆ. ನಾವು ನಿಜಕ್ಕೂ ಆತ್ಮವಾಗಿದ್ದೇವೆ, ನಾವು ಪ್ರಾಣವನ್ನು, ಮನಸ್ಸನ್ನು ಹೊಂದಿದವರಾಗಿದ್ದೇವೆ, ಈ ದೇಹದಲ್ಲಿ ನಾವು ಜೀವಿಸುವಂತವರಾಗಿರ್ತೇವೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಇಲ್ಲಿ ಮನುಷ್ಯ ದೇವರ ಕಡೆ ತಿರುಗಿಕೊಳ್ಳಬೇಕಂದ್ರೆ ಯಾವ ಭಾಗ ದೇವರ ಕಡೆ ತಿರುಗಿಕೊಳ್ಳಬೇಕು? ಕಮನ್, ಯಾವ ಭಾಗ? ಮನಸ್ಸ, ಆತ್ಮನ, ದೇಹನ? ಕಮನ್, ಮನಸ್ಸು. ಮನುಷ್ಯ ತಪ್ಪಿ ಹೋಗಿರುವಂತದ್ದೇ ಆಲೋಚನೆಗಳಲ್ಲಿ. ಪ್ರೈಸ್ ದ ಲಾರ್ಡ್. ತನ್ನ ಆಲೋಚನೆಗಳಲ್ಲಿ ಅವನು ದೇವರಿಂದ ತಪ್ಪಿ ಹೋಗಿದ್ದಾನೆ, ದೇವರಿಂದ ದೂರವಾಗಿ ಹೋಗಿದ್ದಾನೆ, ದೇವರ ಬಗ್ಗೆ ತಪ್ಪಾದ ಆಲೋಚನೆಗಳು ಉಳ್ಳಾತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ತನ್ನ ಜೀವಿತದ ಬಗ್ಗೆ ಆತನು ತಪ್ಪಾದ ಯೋಚನೆಗಳು ಉಳ್ಳಾತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಮನುಷ್ಯನ ಆಲೋಚನೆಗಳು ಚಿಕ್ಕಂದಿನಿಂದಲೂ ಕೆಟ್ಟವೇ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಅಂದ್ರೆ ಮನುಷ್ಯ ತಪ್ಪಿ ಹೋಗಿರುವಂತದ್ದು ಮನಸ್ಸಿನಲ್ಲಿ, ಆಲೋಚನೆಗಳಲ್ಲಿ. ಅದಕ್ಕೆ ಅವನು ದೇವರ ಕಡೆ ತಿರುಗಿಕೊಳ್ಳಲಿ ಎಂಬುದಾಗಿ. ತೆಲುಗು ಬೈಬಲ್ ಅಲ್ಲಿ ನಾವು ನೋಡ್ತೇವೆ, మీరు ಮಾರು ಮನಸ್ಸು ಪೊಂದುಗಿ, ಇಲ್ಲಿ ದೇವರ ಕಡೆ ತಿರುಗಿಕೊಳ್ಳಿರಿ ಎಂಬುದಾಗಿ ಕನ್ನಡ ಬೈಬಲ್ ಹೇಳ್ತೈತೆ. ಆದರೆ ತೆಲುಗು ಬೈಬಲ್ ಅಲ್ಲಿ ನೋಡುವಾಗ ನೀವು ಮಾರು ಮನಸ್ಸನ್ನು ಪೊಂದುಡಿ ಅಂತೇಳಿ, ಅಂದ್ರೆ మీ మనస్సును మీరు మార్చుకోనండి ಅಂತೇಳಿ. ಮನಸ್ಸನ್ನು ನಮ್ಮಷ್ಟಕ್ಕೆ ನಾವೇ ಮಾರ್ಪಾಟು ಮಾಡಿಕೊಳ್ಳಿಕ್ಕಾಗಲ್ಲ. ನಮ್ಮ ಮನಸ್ಸು ದೇವರ ಕಡೆ ತಿರುಗಿಕೊಂಡಾಗ ನಮ್ಮ ಮನಸ್ಸು ಮಾರ್ಪಾಟಾಗಲಿಕ್ಕೆ ಪ್ರಾರಂಭಿಸ್ತೈತೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ನಮ್ಮ ಮನಸ್ಸು ದೇವರ ಕಡೆ ತಿರುಗಿಕೊಂಡಾಗ
ನಾವು ನೋಡ್ತೇವೆ ನಮ್ಮ ಮನಸ್ಸು ದೇವರಲ್ಲಿ ದೃಢವಾಗ್ತಾ ಬರುವಾಗ ನಾವು ನೋಡ್ತೇವೆ ನಮ್ಮ ಜೀವನದಲ್ಲಿ ಎಲ್ಲ ಭಾಗಗಳಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದುವಂಥವರಾಗಿರ್ತೇವೆ. ಪ್ರೈಸ್ ದ ಲಾರ್ಡ್. ನಮ್ಮ ಮೂಲಕ ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ಸಂಬಂಧಗಳು ಮತ್ತು ಎಲ್ಲವೂ ಸಹ ಸ್ವಸ್ಥತೆಯನ್ನು ಹೊಂದಲಿಕ್ಕೆ ಅಥವಾ ಕ್ಷೇಮವನ್ನು ಹೊಂದಲಿಕ್ಕೆ, ಆಶೀರ್ವಾದವನ್ನು ಹೊಂದಲಿಕ್ಕೆ ಪ್ರಾರಂಭಿಸುವಂಥವಾಗಿರ್ತವೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಆದದ್ರಿಂದ ಇವತ್ತು ನನ್ನ ಒಂದು ವಿಷಯ ಹೇಳುವಂಥ ವಿಷಯವೇನೆಂದರೆ, ನಮ್ಮ ಮನಸ್ಸು ಮತ್ತು ಅಭಿವೃದ್ಧಿ ಹೊಂದಿರುವಂಥ ಮನಸ್ಸಿನ ಬಗ್ಗೆ ನಾನು ಮಾತನಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಂತ, ಆತನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತ ನಾವೆಲ್ಲರೂ ಸಹ ನಮ್ಮ ಯಾವ ವಿಷಯದಲ್ಲಿ ನಾವು ಗಮನ ಉಳ್ಳವರಾಗಿರ್ಬೇಕಂದ್ರೆ, ನಮ್ಮ ಮನಸ್ಸಿನ ವಿಷಯದಲ್ಲಿ, ನಮ್ಮ ಪ್ರಾಣದ ವಿಷಯದಲ್ಲಿ ನಾವು ಗಮನ ಉಳ್ಳವರು, ಜಾಗೃತೆ ಉಳ್ಳವರು ನಾವಾಗಿರಬೇಕು. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ನಂಬಿದ ಮೇಲೆ ಯಾವುದ್ರ ಬಗ್ಗೆ ನಾವು ಗಮನ ಇರುವವರಾಗಿರಬೇಕು? ಕಮಾನ್ ಎಲ್ಲರೂ ಹೇಳೋಣ. ಯಾವುದರ ಬಗ್ಗೆ? ನಮ್ಮ ಮನಸ್ಸಿನ ಬಗ್ಗೆ. ಬದಿಯಲ್ಲಿದ್ದವ್ರಿಗೆ ಹೇಳಿರಿ, ನಿಮ್ಮ ಮನಸ್ಸಿನ ಬಗ್ಗೆ ಜಾಗ್ರತೆ ಉಳ್ಳವರಾಗಿರ್ರಿ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ನಮ್ಮ ಮನಸ್ಸು ದೇವರಲ್ಲಿ ಬೆಳೆಯುವ ಹಾಗೆ ನಾವು ಎಚ್ಚರ ಉಳ್ಳವರಾಗಿರಬೇಕು, ಆಸಕ್ತಿ ಉಳ್ಳವರಾಗಿರಬೇಕು. ಮನಸ್ಸಿನ ವಿಷಯದಲ್ಲಿ ಜಾಗ್ರತೆ ಅಥವಾ ಗಮನ, ಲಕ್ಷ್ಯ ಅಂತ ಹೇಳುವಾಗ ಅದರ ಅರ್ಥ ಏನಂದ್ರೆ, ನಿಮ್ಮ ಆಲೋಚನೆಗಳ ಬಗ್ಗೆ, ನಿಮ್ಮ ಅಭಿಪ್ರಾಯಗಳ ಬಗ್ಗೆ, ನಿಮ್ಮ ತಿಳುವಳಿಕೆಯ ಬಗ್ಗೆ ನೀವು ಏನುಳ್ಳವರಾಗಿರಬೇಕು? ಗಮನ ಉಳ್ಳವರಾಗಿರಬೇಕು, ಲಕ್ಷ್ಯ ಉಳ್ಳವರಾಗಿರಬೇಕು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಯಾವಾಗಾದ್ರೆ ನಮ್ಮ ಮನಸ್ಸು ದೇವರ ಆಲೋಚನೆಗಳಿಂದ ತುಂಬಲ್ಪಡ್ತೈತೋ, ದೇವರ ಅಭಿಪ್ರಾಯಗಳಿಂದ ತುಂಬಲ್ಪಡ್ತೈತೋ, ದೇವರ ಮತ್ತು ಭಾವನೆ, ದೇವರ ವಾಕ್ಯ ಕೊಡುವಂಥ ಭಾವನೆಗಳಿಂದ ತುಂಬಲ್ಪಡ್ತೈತೋ, ನಾವು ಆಶೀರ್ವಾದ ಭರಿತರಾಗಿರ್ತೇವೆ. ಅನೇಕರಿಗೆ ನಾವು ಆಶೀರ್ವಾದ ನಿಧಿಗಳಾಗಿರುವಂಥವರಾಗಿರ್ತೇವೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ನಮ್ಮ ಮನಸ್ಸು ಬದಲಾದಾಗ, ನಮ್ಮ ಆಲೋಚನೆಗಳು ದೇವರ ಮತ್ತು ಸ್ವಭಾವಕ್ಕೆ ಬದಲಾದಾಗ, ದೇವರ ಆಲೋಚನೆಗಳಿಗೆ ತಿರುಗಿಕೊಂಡಾಗ ನಮ್ಮ ದೇಹ ಆರೋಗ್ಯವನ್ನು ಅನುಭವಿಸುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಸಂಬಂಧಗಳಲ್ಲಿ ಆರೋಗ್ಯ ಉಂಟಾಗುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಮತ್ತೊಂದು ಸ್ವಸ್ಥತೆಯನ್ನು, ಒಂದು ಅದ್ಭುತವಾದ ಆಶೀರ್ವಾದವನ್ನು ನಾವು ಕಾಣುವಂಥವರು ನಾವಾಗಿರ್ತೇವೆ. ಹಲ್ಲೆಲೂಯಾ. ಅದಕ್ಕೆ ನಾವು ಜ್ಞಾನೋಕ್ತಿಯಲ್ಲಿ ಈಗಾಗಲೇ ಓದಿದೆವು 4:23 ಎಂಬುದಾಗಿ. ಅಲ್ಲಿ ಏನಂತ ಬರೆಯಲ್ಪಟ್ಟಿತ್ತು? ಪ್ರಿಯನೇ, ನಿನ್ನ ಹೃದಯವನ್ನು ಏನು ಮಾಡಿಕೋ? ಎಷ್ಟು ಜಾಗ್ರತೆಯಿಂದ? ಬಹು ಜಾಗರೂಕತೆಯಿಂದ ನೋಡಿಕೋ. ಯಾಕಂದ್ರೆ ಅಲ್ಲಿಂದಲೇ ಏನು ಬರ್ತಾವಂತೆ? ಜೀವಧಾರೆಗಳು. ನಿಮ್ಮ ಜೀವನ ಪ್ರೊಡ್ಯೂಸ್ ಆಗುವಂಥದ್ದು ನಿಮ್ಮ ಹೃದಯದಿಂದಲೇ. ಪ್ರೈಸ್ ದ ಲಾರ್ಡ್. ಸಕ್ಸಸ್ ಆಗಲಿ, ಫೇಲ್ಯೂರ್ ಆಗಲಿ, ಕೃತಾರ್ಥತೆಯಾಗಲಿ, ವಿಫಲತೆಯಾಗಲಿ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ನಮ್ಮ ಮತ್ತು ನಾವು ನೋಡ್ತೇವೆ, ಒಳ್ಳೆತನವಾಗಲಿ ಕೆಟ್ಟತನವಾಗಲಿ, ನಂಬಿಕೆಯಾಗಲಿ ಅಪನಂಬಿಕೆಯಾಗಲಿ, ಎಲ್ಲ ಮೇಲುಗಳಾಗಲಿ ಕೇಡುಗಳಾಗಲಿ, ಎಲ್ಲವೂ ಸಹ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾವಂದ್ರೆ ನಾವು ಮನುಷ್ಯನ ಹೃದಯದೊಳಗಿಂದಲೇ ಬರುವಂತವಾಗಿರ್ತವೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಸಹ ಹೇಳ್ತಾರೆ, ಸಜ್ಜನನು ತನ್ನ ಒಳ್ಳೆ ಹೃದಯದಿಂದ, ಒಳ್ಳೆಯ ನಿಧಿಯಿಂದ ಒಳ್ಳೆಯ ಸಂಗತಿಗಳನ್ನು ಹೊರಗಡೆ ತೆಗಿತಾನೆ, ಆದರೆ ದುಷ್ಟನು ತನ್ನ ದುಷ್ಟ ಹೃದಯದಿಂದ ಕೆಟ್ಟ ಸಂಗತಿಗಳನ್ನು ಹೊರಗಡೆ ತೆಗೆಯುತ್ತಾನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಹೃದಯವು ಒಳ್ಳೆಯದಾಗಿದ್ದರೆ ನಮ್ಮ ಜೀವನ ಒಳ್ಳೆಯದಾಗಿ ಕಂಡು ಬರುವಂಥದ್ದಾಗಿರ್ತದೆ. ಹೃದಯ ಕೆಟ್ಟದಾಗಿದ್ದರೆ ನಮ್ಮ ಜೀವನ ಕೆಟ್ಟದಾಗಿ ಕಂಡು ಬರುವಂಥದ್ದಾಗಿರ್ತದೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಆದದ್ರಿಂದ ನಮ್ಮ ಹೃದಯದ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತೈತೋ, ನಮ್ಮ ಹೃದಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕೋ, ನಮ್ಮ ಹೃದಯ ಕ್ಷೇಮಾಭಿವೃದ್ಧಿಯನ್ನು ಅಥವಾ ಅಭಿವೃದ್ಧಿಯನ್ನು ಹೊಂದುವುದು ಹೇಗೆ, ನಮ್ಮ ಹೃದಯ ವಿಶೇಷ ಬಲದಲ್ಲಿ ಇರುವಂಥದ್ದು ಹೇಗೆ ಎಂಬುದಾಗಿ ಇವತ್ತು ದೇವರ ವಾಕ್ಯದಿಂದ ನಾವು ನೋಡಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ದೇವರ ವಾಕ್ಯ ನಾವು ನೋಡಿದ ಪ್ರಕಾರ, ಪ್ರಿಯನೇ, ನಿನ್ನ ಆತ್ಮದಲ್ಲಿ ನೀನು ಅಭಿವೃದ್ಧಿ ಹೊಂದುವ ಪ್ರಕಾರ ಎಂಬುದಾಗಿ. ಎಲ್ಲರೂ ಹೇಳೋಣ, ನಮ್ಮ ಆತ್ಮ ಏನು ಹೊಂದಬೇಕು? ಹಿಂದೆ ಇದ್ದವ್ರು ಹೇಳೋಣ, ನಮ್ಮ ಆತ್ಮ ಏನು ಹೊಂದಬೇಕು? ಅಭಿವೃದ್ಧಿ ಹೊಂದಬೇಕು. ವಿಶ್ವಾಸಿಗಳಾದ ನಮ್ಮ ಪ್ರೈಮ್ ಆಗಿ ನಮ್ಮ ಗಮನ ಅಥವಾ ಮುಖ್ಯವಾಗಿ ನಮ್ಮ ಗಮನ ಏನಂದ್ರೆ, ಅನೇಕ ಸಂಗತಿಗಳಲ್ಲಿ ನಮಗೆ ಗಮನ ಇರ್ತೈತೆ, ಇದರಲ್ಲಿ ಅಭಿವೃದ್ಧಿ ಹೊಂದಬೇಕು, ಅದರಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ. ಮುಖ್ಯವಾಗಿ ನಿನ್ನ ಆತ್ಮ ಅಭಿವೃದ್ಧಿಗೆ ನೀನು ಒತ್ತು ಕೊಡುವಂತ ವ್ಯಕ್ತಿ ಆಗಬೇಕೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯಾ. ಪೌಲನು ಎಫೆಸಿದವರಿಗೆ ಪ್ರಾರ್ಥನೆ ಮಾಡ್ತಾ, ನೀವು ಪವಿತ್ರಾತ್ಮನ ಮೂಲಕ ನಿಮ್ಮ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಿರ್ರಿ ಎಂಬುದಾಗಿ. ಹಲ್ಲೆಲೂಯಾ.
ಆಂತರ್ಯದಲ್ಲಿ ನೀವು ವಿಶೇಷವಾದ ಬಲ ಹೊಂದಿದವರಾಗಿರ್ರಿ ಎಂಬುದಾಗಿ. ಮತ್ತಷ್ಟು ಮಾತ್ರವಲ್ಲ, ಯೆಶಾಯ ಪ್ರವಾದನ ಗ್ರಂಥ 26ನೇ ಸಂಧಿ 3ನೇ ವಚನ ಏನಂತ ಹೇಳ್ತೈತೆ? ಯಾರಿಗಾದರೂ ಬಾಯ್ಪಾಠ? ಸ್ಥಿರಚಿತ್ತನನ್ನು ನೀನು ಶಾಂತಿಯಲ್ಲಿ ಪೂರ್ಣ ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಸ್ಥಿರ ಚಿತ್ತ ಅಂತ ಹೇಳುವಾಗ ಅಭಿವೃದ್ಧಿ ಹೊಂದಿರುವಂತ ಆಂತರ್ಯ, ವಿಶೇಷ ಬಲದಿಂದ ತುಂಬಲ್ಪಟ್ಟಂತ ಮನಸ್ಸು. ಬಲ ಅಂತ ಹೇಳುವಾಗ ಒಬ್ರಿಗೆ ತುಂಬಾ ಧೈರ್ಯ ಇರ್ತದೆ, ಯಾರನ್ನು ಕೇರ್ ಮಾಡೋದಿಲ್ಲ, ಯಾವುದನ್ನು ಕೇರ್ ಮಾಡೋದಿಲ್ಲ, ಸ್ಟ್ರೈಟ್ ಆಗಿ ಮಾತನಾಡ್ತಾ ಇರ್ತಾರೆ, ಯಾರಿಗೆ ಬೇಕಾದ್ರೂ ಮುಖದ ಮೇಲೆ ಹೇಳ್ತಾ ಇರ್ತಾರೆ. ಪ್ರೈಸ್ ದ ಲಾರ್ಡ್. ಅವ್ರದ್ದೊಂದು ಧೈರ್ಯ ಏನಂದ್ರೆ ಅವ್ರ ಬಾಯಿ, ಅವ್ರ ಧೈರ್ಯ. ಅವ್ರ ಧೈರ್ಯ ಯಾವುದು? ನನಗೆ ಮಾತಾಡ್ಲಿಕ್ಕೆ ಬರ್ತೈತೆ, ಯಾರನ್ನು ಕೇರ್ ಮಾಡಲ್ಲ, ಯಾವುದನ್ನು ಕೇರ್ ಮಾಡೋದಿಲ್ಲ, ಅದಕ್ಕೆ ಜೋರಾಗಿ ಮಾತಾಡ್ತೇನೆ. ಆ ಮಾತೆ ಅವರ ಧೈರ್ಯ, ಅದಕ್ಕೆ ಎಲ್ಲಿ ಬೇಕಾದ್ರೂ ಧೈರ್ಯವಾಗಿ ಮಾತನಾಡ್ತಾರೆ. ಅದು ಜಸ್ಟ್ ಮನುಷ್ಯರ ಎದುರಲ್ಲಿ ಅವ್ರು ಧೈರ್ಯ ಉಳ್ಳವರಾಗಿರ್ತಾರೆ ಅಷ್ಟೇ. ಆದರೆ ಪರಿಸ್ಥಿತಿಗಳ ಎದುರಿಗೆ ಬರುವಾಗ, ಸಮಸ್ಯೆಗಳ ಎದುರಿಗೆ ಬಂದಾಗ ಅವರ ಧೈರ್ಯ ಅಲ್ಲಿ ಕಾಣೋದೇ ಇಲ್ಲ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಸ್ಥಿರ ಚಿತ್ತ, ದೃಢವಾದ ಮನಸ್ಸು ಅಂತ ಹೇಳುವಾಗ ಯಾವುದೋ ಮಾಂಸದ ಬಲದಲ್ಲಿರುವಂತ ಧೈರ್ಯವಲ್ಲ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯ. ದೇವರಲ್ಲಿರುವಂತ ಧೈರ್ಯ, ದೇವರಲ್ಲಿಟ್ಟಂತ ಭರವಸೆದ ಮೂಲಕ ಬಂದಂತ ಒಂದು ದೃಢತೆ, ಅದರ ಬಗ್ಗೆ ದೇವರ ವಾಕ್ಯ ಹೇಳ್ತೈತೆ ಸ್ಥಿರ ಚಿತ್ತನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಅದಕ್ಕೆ ತೆಲುಗು ಬೈಬಲ್, ಇಂಗ್ಲಿಷ್ ಬೈಬಲ್ ಹೇಳ್ತೈತೆ, ಯೆಶಾಯ ಪ್ರವಾದನ ಗ್ರಂಥ 26:3 ಏನಂತ ಹೇಳ್ತೈತೆ ಅಂದ್ರೆ, ಯಾರ ಮನಸ್ಸು ಯೆಹೋವನ ಮೇಲೆ ಇದೆಯೋ ಅವನನ್ನು ದೇವರು ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳಿಸಿ ಕಾಯುತ್ತಾನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಅಂದ್ರೆ ಸ್ಥಿರಚಿತ್ತನು ಅಂತ ಹೇಳುವಾಗ ಅಲ್ಲಿ ಈಕ್ವಲ್ ಆಗಿ ಹೇಳಲ್ಪಟ್ಟ ಮಾತೇನಂದ್ರೆ, ದೇವರ ಮೇಲೆ ತನ್ನ ಮನಸ್ಸನ್ನಿಟ್ಟವನು ಎಂಬುದಾಗಿ. ಕಮಾನ್ ಹಲ್ಲೆಲೂಯ, ಕಮಾನ್ ಹಲ್ಲೆಲೂಯ. ಅದಕ್ಕೆ ಯಾರು ಸ್ಥಿರಚಿತ್ತ, ಯಾರು ಬಲವಾದ ಮನಸ್ಸು ಉಳ್ಳಂತಾತನು, ಯಾರು ಅಭಿವೃದ್ಧಿ ಹೊಂದಿರುವ ಆಂತರ್ಯವನ್ನು ಹೊಂದಿರುವಂತಾತನು, ಪ್ರೈಸ್ ದ ಲಾರ್ಡ್, ವಿಶೇಷ ಬಲ ಹೊಂದಿರುವಂತ ಆಂತರ್ಯ ಯಾರಿಗಿದೆ, ಅಥವಾ ಅದ್ಭುತವಾದ ಆರೋಗ್ಯವಾದ ಹೃದಯ ಯಾರು ಉಳ್ಳವರಾಗಿದ್ದಾರಂದ್ರೆ, ಯಾರ ಮನಸ್ಸಾದ್ರೆ ಪ್ರತಿ ಮೂಮೆಂಟ್, ಪ್ರತಿ ದಿನದ ಪ್ರತಿ ಮೂಮೆಂಟ್ ಅಲ್ಲಿ, ಪ್ರತಿ ಪರಿಸ್ಥಿತಿಯಲ್ಲಿ ಯಾರ ಮನಸ್ಸು ದೇವರ ಮೇಲೆ ಇರ್ತೇತೋ ಅವನೇ ಅಭಿವೃದ್ಧಿ ಹೊಂದಿರುವ ಆತ್ಮ ಉಳ್ಳಾತನು. ಕಮಾನ್. ಪ್ರೈಸ್ ದ ಲಾರ್ಡ್. ಅವನೇ ದೃಢವಾದ ಸ್ಥಿರ ಚಿತ್ತವನ್ನು ಹೊಂದಿರುವಂತಾತನು, ಅವನೇ ವಿಶೇಷ ಬಲ ಹೊಂದಿರುವಂತ ವ್ಯಕ್ತಿಯಾಗಿದ್ದಾನೆ. ಅವನ ಹೃದಯವೇ ಆರೋಗ್ಯವಂತವಾದ ಹೃದಯವಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಯಾರ ಹೃದಯ ಆರೋಗ್ಯವಾಗಿರ್ತೈತೆ? ಕಮಾನ್. ಯಾರ ಹೃದಯ, ಯಾರ ಮನಸ್ಸಾದರೆ ಯಾರ ಮೇಲಿರಬೇಕು? ಎಲ್ಲರ ಮೇಲೆ. ಯಾರ ಮೇಲಿರಬೇಕು? ಸಮಸ್ಯೆಗಳ ಮೇಲಲ್ಲ, ಪರಿಸ್ಥಿತಿಗಳ ಮೇಲಲ್ಲ, ಜನರ ಮೇಲೆ ಅಲ್ಲ, ಅಥವಾ ನಮಗೆ ಉಂಟಾದಂಥ ಮಾತುಗಳು, ಕಷ್ಟಗಳು, ಸಮಸ್ಯೆಗಳು, ಅಥವಾ ಇನ್ಸೆಕ್ಯೂರಿಟೀಸು, ಏನು ಸಮಸ್ಯೆಗಳು ನಮ್ಮ ಮನಸ್ಸನ್ನು ಬಾಧಿಸ್ತಾವೋ ಆ ಸಂಗತಿಗಳ ಮೇಲೆ ಮನಸ್ಸಿಡವನು ಬಲಹೀನನಾಗಿರ್ತಾನೆ, ಬಲಹೀನವಾದ ಆತ್ಮ ಉಳ್ಳವನಾಗಿರ್ತಾನೆ, ಕೆಟ್ಟ ಹೃದಯವನ್ನು ಅವನು ಪೋಷಿಸಿಕೊಳ್ತಾ ಇರ್ತಾನೆ. ಅದು ಸರಿಯಾದಂಥ ಸಂಗತಿಯಲ್ಲ. ಬಟ್ ಯಾರ ಹೃದಯ ಆದ್ರೆ ಪ್ರತಿ ಪರಿಸ್ಥಿತಿಯಲ್ಲಿ ಸಹ ದೇವರ ಮೇಲೇನೆ ಇರುವಂತದ್ದಾಗಿರ್ತೇತೋ ಅವನು ಸ್ಥಿರಚಿತ್ತನಾಗಿರ್ತಾನೆ. ಪ್ರೈಸ್ ದ ಲಾರ್ಡ್. ಅವನ ಹೃದಯ ಆರೋಗ್ಯವಾಗಿ ಬೆಳೆಯುವಂತದ್ದಾಗಿರ್ತೈತೆ. ಅವನು ಅಭಿವೃದ್ಧಿ ಹೊಂದಿರುವಂತ ಆತ್ಮ ಉಳ್ಳವನಾಗಿರ್ತಾನೆ. ಅವನ ಆಂತರ್ಯ ದೇವರ ಬಲದಿಂದ ತುಂಬಲ್ಪಟ್ಟದ್ದಾಗಿ ಇರುವಂತದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಯಾಕೆ ನಮ್ಮ ಹೃದಯ ದೇವರ ಬಲದಿಂದ ತುಂಬಲ್ಪಡಬೇಕು? ಯಾಕೆ ನಮ್ಮ ಹೃದಯ, ನಮ್ಮ ಆತ್ಮ ಅಭಿವೃದ್ಧಿ ಹೊಂದಬೇಕು? ಯಾಕೆ ನಮ್ಮ ಚಿತ್ತ ದೇವರಲ್ಲಿ ದೃಢವಾಗಿರಬೇಕು? ಯಾಕೆ ನಮ್ಮ ಹೃದಯ ಆರೋಗ್ಯವಾಗಿರಬೇಕು? ಯಾಕೆ ಅಂತೆ ಹೇಳ್ಬೇಕೀಗ. ಅಗತ್ಯ ಏನುಂಟು? ನಮ್ಮ ಹೃದಯವನ್ನು ಆರೋಗ್ಯವಾಗಿರಿಸಿಕೊಳ್ಳುವ ಅಗತ್ಯ ಏನಿದೆ? ನಮ್ಮ ಮನಸ್ಸು ದೇವರಲ್ಲಿ ಬಲ ಹೊಂದಬೇಕಾದ ಅಗತ್ಯತೆ ಏನಿದೆ? ನಮ್ಮ ಆತ್ಮ ಅಭಿವೃದ್ಧಿ ಹೊಂದಬೇಕಾದ ಅಗತ್ಯತೆ ಏನಿದೆ? ಏನು ಅಗತ್ಯ? ಯಾವುದಕ್ಕೆ ಬೇಕು? ಕಮನ್, ಯಾರಾದ್ರೂ ಒಬ್ಬರು ಹೇಳ್ಬೇಕು. ಎಲ್ಲರೂ ಗುಣಗುಟ್ಟಬೇಡಿ. ಯಾಕಾಗಿ? ಏಮನ್. ದೇವರ ಶಾಂತಿಯಲ್ಲಿ ನಾವು ಜೀವಿಸುವುದಕ್ಕಾಗಿ. ವೆರಿ ಗುಡ್. ಇನ್ನ ಫಲ ಕೊಡುವುದಕ್ಕಾಗಿ, ಎಸ್, ನಾವು ಬಹಳವಾಗಿ ಫಲಿಸುವುದಕ್ಕಾಗಿ ನಮ್ಮ ಅಂತರಂಗ ದೃಢವಾಗಿ ಆರೋಗ್ಯವಾಗಿರಬೇಕಾದ ಅಗತ್ಯತೆ ಇದೆ. ಇನ್ನು ಏನ್ ಮಗ? ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ. ವೆರಿ ಗುಡ್ ಪಾಸ್ಟರ್.
ರೈಟ್ ಸ್ಪೀಕಿಂಗ್, ಜೀವಧಾರೆಗಳು. ವೆರಿ ಗುಡ್. ನಾವು ನೋಡ್ತೇವೆ ನಮ್ಮ ಹೃದಯವನ್ನು ಜಾಗೃತಿಯಾಗಿ ಯಾಕೆ ಇಟ್ಕೊಳ್ಬೇಕಂದ್ರೆ ಜೀವಧಾರೆಗಳು ಬರ್ತಾವಂದ್ರೆ ಅಂದ್ರೆ ನಮ್ಮ ಜೀವವೇ ನಮ್ಮ ಜೀವನದಲ್ಲಿ ಧಾರೆಯಾಗಿ ಬರುವಂತದ್ದಾಗಿರ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇನ್ನು ಸಮಾಧಾನದಲ್ಲಿರ್ಲಿಕ್ಕೆ ವೆರಿ ಗುಡ್. ಇನ್ನು ಲೋಕದಲ್ಲೆಲ್ಲ ಸಾಕ್ಷಿಗಳಾಗಿರ್ಲು ವೆರಿ ಗುಡ್. ಇನ್ನು ಆತನ ಆಜ್ಞೆಯನ್ನು ಕೈಕೊಂಡು ಆತ ದೃಢವಾಗಿದ್ದವನು ದೇವರ ವಾಕ್ಯವನ್ನು ನಗಿಸುವಂತ ಆತನಾಗಿರ್ತಾನೆ. ವೆರಿ ಗುಡ್. ಇನ್ನು ಯೋಹಾನ 3ನೇ ಯೋಹಾನ 2ನೇ ವಚನ ಏನಂತ ಹೇಳ್ತೈತೆ? ಕಮನ್ ಶಶಿ ಹೇಳ್ಬೇಕು, ಸುಮ್ಮನೆ ಇರಬಾರ್ದು. ಕಮನ್ ಹಲ್ಲೆಲೂಯ. ಶಿವ ಲೆಕ್ಚರರ್ ಹೇಳು ಏನಂತ? 3ನೇ ಯೋಹಾನ 2ನೇ ವಚನ ಏನ್ ಹೇಳ್ತೈತೆ? ಎಲ್ಲಾ ವಿಷಯಗಳಲ್ಲಿ ನಾವೇನು ಹೊಂದುತ್ತೇವೆ? ಎಲ್ಲ ವಿಷಯಗಳಲ್ಲಿ ಏನು ಹೊಂದುತ್ತೇವೆ? ಅಭಿವೃದ್ಧಿಯನ್ನು ಹೊಂದುತ್ತೇವೆ. ನಿನ್ನ ಹೃದಯ ಅಭಿವೃದ್ಧಿ ಹೊಂದಿದ್ರೆ, ನಿನ್ನ ಮನಸ್ಸು ಸ್ಥಿರವಾಗಿದ್ರೆ, ನಿನ್ನ ಹೃದಯ ಆರೋಗ್ಯವಾಗಿದ್ರೆ, ನಿನ್ನ ಆಂತರ್ಯದಲ್ಲಿ ಬಲ ಇರುವಂತದ್ದಾದ್ರೆ ನೀನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತೀಯ. ನೀನು ಕೈ ಹಾಕಿದ ಪ್ರತಿ ಕೆಲಸದಲ್ಲಿ ನೀನು ಕೃತಾರ್ಥನಾಗ್ತೀಯ. ನಿನ್ನ ಮಾರ್ಗದಲ್ಲೆಲ್ಲ ನೀನು ಅಭಿವೃದ್ಧಿ ಹೊಂದುತ್ತೀಯ. ನಿನ್ನ ಹೋರಾಟದಲ್ಲೆಲ್ಲ ನಿನ್ನ ಜಯವು ನಿನ್ನದಾಗ್ತೈತೆ. ನಿನ್ನ ಪ್ರಾರ್ಥನೆಗೆಲ್ಲ ಸದುತ್ತರ ಬರುವಂತದ್ದಾಗಿರ್ತೈತೆ. ಕಮನ್ ಹಲ್ಲೆಲೂಯ. ಯೇಸ್ವಾಮಿ ಹೇಳ್ತಾರೆ, ಒಬ್ಬನು ನನ್ನಲ್ಲಿಯೂ ನನ್ನ ಮಾತುಗಳ ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇನ್ ಮಾಡ್ತಾನೆ? ಬಹಳ ಫಲಿಸ್ತಾನೆ. ಇನ್ನು ಅವನು ಏನು ಬೇಡಿಕೊಂಡ್ರು ಅದು ಅವನಿಗೆ ದೊರೆಯುವುದು. ನೀನು ಏನು ಬೇಡಿಕೊಂಡ್ರು ನಿನಗೆ ದೊರೆಯುತ್ತದೆ. ನಿನ್ನ ಮನಸ್ಸು ದೇವರಲ್ಲಿ ಇರಬೇಕಷ್ಟೇ. ನಿನ್ನ ಮನಸ್ಸು ಬಲವಾಗಿರ್ಬೇಕಷ್ಟೇ. ನಿನ್ನ ಮನಸ್ಸು ಆರೋಗ್ಯವಾಗಿರ್ಬೇಕಷ್ಟೇ. ನಮ್ಮ ಮನಸ್ಸನ್ನು ಅನಾರೋಗ್ಯಗೊಳಿಸುವಂಥದ್ದು ಯಾವುದು ಗೊತ್ತಾ? ನಮ್ಮ ಸುತ್ತಲೂ ಕಾಣುವಂಥ ಪರಿಸ್ಥಿತಿಗಳೇ, ಕಾಣುವಂಥ ಸಂಗತಿಗಳೇ, ಈ ಕಿವಿಗೆ ಬೀಳುವಂಥ ಬೇಡಾದಂಥ ಸಂಗತಿಗಳೇ, ವಾಕ್ಯಕ್ಕೆ ವಿರುದ್ಧವಾದ ಆಲೋಚನೆಗಳೇ ನಮ್ಮ ಹೃದಯವನ್ನು ಬಲಹೀನಗೊಳಿಸ್ತವೆ, ವ್ಯಾಧಿಗೆ ಒಳಪಡಿಸುವಂಥವಾಗಿರ್ತವೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತೈತೆ ಏನಂತೆ? ಹರ್ಷ ಹೃದಯ ಅಂತೆ ಏನು ಔಷಧಿ? ಒಳ್ಳೆ ಔಷಧಿ. ಕುಗ್ಗಿದ ಮನ ಒಣಮೈ. ಕುಗ್ಗಿದ ಮನದಿಂದ ಮನವು ಕುಗ್ಗಿರುವಂಥದ್ದಾದ್ರೆ, ಮನವು ಅನಾರೋಗ್ಯವಾಗಿರುವಂಥದ್ದಾದ್ರೆ, ಮನವು ಕೆಟ್ಟ ಅಥವಾ ಅಪನಂಬಿಕೆಯ ಯಾವ ನಿರಾಶೆಯ ಯೋಚನೆಗಳಿಂದ, ಬಾಧೆಯ ಯೋಚನೆಗಳಿಂದ ತುಂಬಲ್ಪಟ್ಟಿರುವಂಥದ್ದಾದ್ರೆ ಅದರಿಂದ ಮೈ ಒಣಗಿ ಹೋಗ್ತೈತಂತೆ. ಪ್ರೈಸ್ ದ ಲಾರ್ಡ್. ಅಂದ್ರೆ ಅದರಿಂದ ಅನಾರೋಗ್ಯ ಉಂಟಾಗ್ತತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಅದಕ್ಕೆ ನಮ್ಮ ಮನಸ್ಸನ್ನು ಬಹಳ ಜಾಗೃತೆಯಾಗಿ ನೋಡಿಕೊಳ್ಳಿಕ್ಕೆ ದೇವರ ವಾಕ್ಯ ಹೇಳ್ತೈತೆ. ನಮ್ಮ ಅಂತರಂಗದಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ದೇವರ ವಾಕ್ಯ ಶಿಫಾರಸ್ ಮಾಡುವಂಥದ್ದಾಗಿದೆ. ನಿಮ್ಮ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವವರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಪ್ರೈಸ್ ದ ಲಾರ್ಡ್. ನಾನು ಹೇಳ್ತೇನೆ, ನಿಮ್ಮ ಜಯ ಜೀವಿತಕ್ಕೆ, ಕೃತಾರ್ಥೆಯ ಜೀವಿತಕ್ಕೆ, ಆರೋಗ್ಯ ಭರಿತ ಜೀವಿತಕ್ಕೆ, ಅಭಿವೃದ್ಧಿಯ ಜೀವಿತಕ್ಕೆ ಬೇರೆ ಏನು ಅಗತ್ಯವಿಲ್ಲ. ನಿನ್ನ ಮನಸ್ಸು ದೇವರಲ್ಲಿ ಸ್ಥಿರವಾಗಿದ್ರೆ ಅಷ್ಟೇ ಸಾಕು. ಪ್ರೈಸ್ ದ ಲಾರ್ಡ್. ಯಾಕಂದ್ರೆ ಯೆಹೋಶುವನಿಗೆ ದೇವರು ಹೇಳ್ತಾನೆ, ಯೆಹೋಶುವನು ಕುಗ್ಗಿ ಹೋಗಿದ್ದನೋ ಏನೋ ಗೊತ್ತಿಲ್ಲ. ದೇವರು ಮೋಶೆ ಸತ್ತ ಮೇಲೆ ದೇವರು ಆತನಿಗೆ ಪ್ರತ್ಯಕ್ಷವಾಗಿ ಹೇಳ್ತಾನೆ ಅದೇನಂದ್ರೆ, ನನ್ನ ಸೇವಕನಾದ ಮೋಶೆ ಸತ್ತ, ನೀನು ಎದ್ದೇಳು, ಆತನ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇದ್ದೇನೆ. ನೀನು ಪಿತೃಗಳಿಗೆ ನಾನು ವಾಗ್ದಾನ ಮಾಡಿಕೊಟ್ಟ ದೇಶವನ್ನು, ನಿಮ್ಮ ಕಾಲಿಡುವ ಪ್ರತಿ ಸ್ಥಳವನ್ನು ನಿಮಗೆ ಕೊಟ್ಟಿದ್ದೇನೆ. ನಾನೇನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ್ದೇನೋ ಅದನ್ನೆಲ್ಲ ನೀನು ಸ್ವಾಧೀನ ಮಾಡಿಕೊಡಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ ಅಂತ ಹೇಳ್ತಾ, ಇದಕ್ಕಾಗಿ ನೀನನ್ನು ತಯಾರು ಮಾಡಿಕೋ, ಸೈನ್ಯವನ್ನು ಸಿದ್ಧ ಮಾಡಿಕೋ, ಇಸ್ರಾಯೇಲ್ರಲ್ಲಿ ಬಲಿಷ್ಠರನ್ನು ನೀನು ಆರಿಸಿಕೋ, ಶೂರರನ್ನು ರೆಡಿ ಮಾಡಿಕೋ, ವೆಪನ್ಸ್ ಅನ್ನು ರೆಡಿ ಮಾಡಿಕೋ ಎಂಬುದಾಗಿ ಏನಾದರೂ ದೇವರು ಹೇಳಿದ್ನಾ? ಕಮನ್ ಹಲ್ಲೆಲೂಯ. ಯುದ್ಧ ಮಾಡಬೇಕು. 30 ರಾಜ್ಯಗಳಿದ್ದಾವೆ, 30 ಅರಸರಿದ್ದಾರೆ, ಅದರಲ್ಲಿ ಬಲಾಢ್ಯರಿದ್ದಾರೆ, ಕೋಟೆ ಕೊತ್ತಲಗಳುಳ್ಳ ದೇಶಗಳಿದ್ದಾವೆ. ಎಲ್ಲ ಇಂಪಾಸಿಬಿಲಿಟೀಸ್ ಏನಿದ್ದಾವೋ ಎಲ್ಲವೂ ಯೆಹೋಶುವನ ಮುಂದೆ ನಿಂತುಕೊಂಡಿರುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಎಲ್ಲ ಅಸಾಧ್ಯವಾದಂಥ ಸಂಗತಿಗಳೇ ಯೆಹೋಶುವನ ಎದುರಲ್ಲಿ ಇರುವಂಥವಾಗಿದ್ದಾವೆ. ಪ್ರೈಸ್ ದ ಲಾರ್ಡ್. ಅದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ಒಳಗಾಗದಂಥ, ದೇವರ ವಾಕ್ಯಕ್ಕೆ ಬಗ್ಗದಂಥ ಇಸ್ರಾಯೇಲ್ಯರು ಆತನ ಹಿಂದೆ ಇರುವಂಥವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಕಮನ್ ಹಲ್ಲೆಲೂಯ. ದೇವರ ವಾಕ್ಯವನ್ನು ತಿರಸ್ಕರಿಸುವಂತ ವ್ಯಕ್ತಿಗಳು, ವಾಕ್ಯವನ್ನು ನಂಬದ ವ್ಯಕ್ತಿಗಳು, ದೇವರ ಸೇವೆ ಮಾಡುವಂತ, ದೇವರ ಮೂಲಕ ಉಪಯೋಗಿಸಲ್ಪಟ್ಟ ವ್ಯಕ್ತಿಗಳನ್ನು ವ್ಯತಿರೇಕಿಸುವಂತ ವ್ಯಕ್ತಿಗಳು ಆತನ ಹಿಂದೆ ಇರುವಂತವರಾಗಿದ್ದಾರೆ. ಅವರಿಗೆ ಈತನ ನಾಯಕನನ್ನಾಗಿ ದೇವರು ನೇಮಿಸಿದ್ದಾನೆ. ಇಂಥ ಪರಿಸ್ಥಿತಿಗಳಲ್ಲಿ ಹೋಗುವಾಗ ದೇವರು ಆತನಿಗೆ ಹೇಳುವಂತ ಒಂದು ಸಂಗತಿ, ಜಯಕ್ಕೆ ಇರುವಂತ ಸೀಕ್ರೆಟ್, ಪ್ರೈಸ್ ದ ಲಾರ್ಡ್, ಅಭಿವೃದ್ಧಿಗೆ,
ಕೃತಾರ್ಥತೆಗೆ, ಆಶೀರ್ವಾದಕ್ಕೆ, ಎಲ್ಲ ಮೇಲುಗಳಿಗಿರುವಂತ ಒಂದು ರಹಸ್ಯವನ್ನು ದೇವರು ಯೆಹೋಶುವನಿಗೆ ಪ್ರಕಟ ಮಾಡ್ತಾನೆ. ಅದೇನಂದ್ರೆ, ನೀನು ಸ್ಥಿರಚಿತ್ತನಾಗಿರು. ಕಮಾನ್, ಹಲ್ಲೆಲೂಯಾ. ನಿನ್ನ ಗಂಡ ರಕ್ಷಣೆ ಹೊಂದಲಿಲ್ಲವಾ? ನಿನ್ನ ಮಕ್ಕಳ ರಕ್ಷಣೆ ಹೊಂದಲಿಲ್ಲವಾ? ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಅಂದ್ರೆ ರಕ್ಷಣೆ ಹೊಂದಲಿಲ್ಲ. ಮಾತು ಕೇಳ್ಬೇಕಾದ್ರೆ ಬೇರೆ ವಿಷಯ ಬರ್ತೈತೆ. ರಕ್ಷಣೆ ಹೊಂದಲಿಲ್ಲವಾ? ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆದುಕೊಳ್ತಾ ಇಲ್ಲವಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಚಿಂತೆ ಬಿಡು, ಸ್ಥಿರ ಚಿತ್ತನಾಗು. ದೇವರಲ್ಲಿ ನೀನು ಬೆಳೀತಾ ಹೋಗು, ದೇವರನ್ನು ದೃಷ್ಟಿಸ್ತಾ ಹೋಗು, ದೇವರ ವಾಕ್ಯವನ್ನು ನಂಬುತ್ತಾ ಸ್ತೋತ್ರ ಮಾಡ್ತಾ ಹೋಗು. ಖಂಡಿತವಾಗಿ ನಿನ್ನ ಮಾರ್ಗದಲ್ಲಿ ನೀನು ಅಭಿವೃದ್ಧಿ ಹೊಂದುತ್ತೀಯ. ನಿನ್ನ ಪ್ರಾರ್ಥನೆಗೆ ಸದುತ್ತರ ಉಂಟಾಗುವಂಥದ್ದಾಗಿರ್ತದೆ. ಪ್ರೈಸ್ ದ ಲಾರ್ಡ್, ಕಮನ್, ಹಲ್ಲೆಲೂಯಾ. ಅಲ್ಲಿ ದೇವರು ಹೇಳ್ತಾನೆ ಯೆಹೋಶುವನಿಗೆ, ನೀನು ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಈಗಿದ್ರೆ ಸಾಕು. ಅದು 3 ಸಾತಿ ಆ ಮಾತನ್ನು ರಿಪೀಟ್ ಆಗಿ ಹೇಳ್ತಾರೆ. 5ನೇ ವಚನದಿಂದ 8ನೇ ವಚನ ತನಕ ಓದುವಾಗ 3 ಟೈಮ್ಸ್ ಅದನ್ನು ರಿಪೀಟ್ ಮಾಡಿ ಹೇಳ್ತಾರೆ. ಸ್ಥಿರಚಿತ್ತನಾಗಿರು, ಸ್ಥಿರಚಿತ್ತನಾಗಿರು. ಕಡೆಯದಾಗ ಹೇಳ್ತಾನೆ, ನಾನು ಹೇಳಿದ್ದೇನಲ್ಲ ನಿನಗೆ. ಏನಂತ ಹೇಳಿದ್ದೇನೆ? ಏನಂತ ಹೇಳಿದ್ದಾನೆ? ನಾನು ಹೇಳಿದ್ದೇನಲ್ಲ. ಏನಂತ? ಬೈಬಲ್ ಓದಲ್ಲ? ಕಮಾನ್. ನಿಮಗಾಗಿ ಜಗತ್ತು ಎದುರು ನೋಡ್ತಾ ಇದೆ. ಜಗತ್ತು ಯಾರಿಗಾಗಿ ಎದುರು ನೋಡ್ತಾ ಇದೆ? ಜಗತ್ತು ಯಾರಿಗಾಗಿ ಎದುರು ನೋಡ್ತಾ ಇದೆ? ನೀ ಬೈಬಲ್ ಇವತ್ತು ಮುಚ್ಚಿದ್ರೆ ಬರೋ ಸಂಜೆ ತೆರೆಯುವಂಥದ್ದಾದ್ರೆ ನಾವು ಏನನ್ನು ಕೊಡ್ತೇವೆ ಜಗತ್ತಿಗೆ? ಕಮಾನ್, ಹಲ್ಲೆಲೂಯಾ, ಕಮಾನ್, ಹಲ್ಲೆಲೂಯಾ. ನಾವು ನೋಡ್ತೇವೆ ರೋಗದಲ್ಲಿ ವಿಧ ವಿಧ ಕಾಯಿಲೆಗಳು, ವಿಧ ವಿಧ ಸಮಸ್ಯೆಗಳು, ವಿಧ ವಿಧ ಕೆಟ್ಟತನ ತುಂಬಿಕೊಳ್ತಾ ಇದೆ. ಅದಕ್ಕೆ ಇರುವಂತಹ ಉತ್ತರ ದೇವರ ಮೂಲಕ ನೀವು ನಾನುಗಳೇ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಪ್ರತಿಯೊಬ್ಬ ವಿಶ್ವಾಸಿ, ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನ ಮಾಡಲೇಬೇಕು. ಪ್ರೈಸ್ ದ ಲಾರ್ಡ್, ಕಮಾನ್, ಹಲ್ಲೆಲೂಯಾ. ಯೆಹೋಶುವನಿಗೆ 3ನೇ ಸಾತಿ ಏನಂತ ಹೇಳಿದ? ನಾನು ನಿನಗೆ ಹೇಳಿದ್ದೇನಲ್ಲ, ನೀನು ಸ್ಥಿರ ಚಿತ್ತನಾಗಿರು. ಇಷ್ಟೇ ನಾನು ಕೇಳುವಂಥದ್ದು. ನೀನು ನನ್ನನ್ನು ದೃಷ್ಟಿಸ್ತಾ ಇರು. ಪ್ರೈಸ್ ದ ಲಾರ್ಡ್. ನಿನ್ನ ಮನಸ್ಸು ನನ್ನ ವಾಕ್ಯದ ಮೇಲಿರಲಿ, ಧರ್ಮಶಾಸ್ತ್ರದ ಮೇಲಿರಲಿ. ಅಷ್ಟೇ ನಿನ್ನ ಮಾರ್ಗದಲ್ಲೆಲ್ಲ ನೀನು ಕೃತಾರ್ಥನಾಗುವೆ. ನೀನು ಹೋಗುವಲ್ಲೆಲ್ಲ ನೀನು ಅಭಿವೃದ್ಧಿ ಹೊಂದುತ್ತೀಯ. ಪ್ರೈಸ್ ದ ಲಾರ್ಡ್, ಕಮನ್, ಹಲ್ಲೆಲೂಯಾ, ಕಮನ್, ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೇವೆ ಸ್ಥಿರ ಚಿತ್ತ ಅನ್ನುವಂಥದ್ದು ಹೇಗೆ ಬರ್ತೈತೆ ಅಂದ್ರೆ, ಒಂದು ಪ್ರೇಯರ್ ಮೂಲಕ ಪೌಲನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಇವರು ನಿನ್ನ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಲಿ. ಪ್ರೈಸ್ ದ ಲಾರ್ಡ್. ಪ್ರತಿಯೊಬ್ಬರು ನಮ್ಮಷ್ಟಕ್ಕೆ ನಾವೇ ಬಲ ಹೊಂದಲಿಕ್ಕಾಗಲ್ಲ. ಅನೇಕ ಸಂಗತಿಗಳಿದ್ದಾವೆ ದೇವರಲ್ಲಿ ಬಲ ಹೊಂದುವುದಕ್ಕೆ. ಬಟ್ ಅದು ಹೊಂದಬೇಕಂದ್ರೆ ಮೊದಲು ದೇವರ ಆತ್ಮನ ಸಹಾಯ ನಮ್ಮೆಲ್ಲರಿಗೂ ಬೇಕು. ಪ್ರೈಸ್ ದ ಲಾರ್ಡ್. ಯಾರ್ಯಾರಿಗೆ ಬೇಕು? ಎಲ್ಲರಿಗೂ ಬೇಕು. ಅದಕ್ಕೆ ನಾವೆಲ್ಲರೂ ಸಹ ಫಾಸ್ಟ್ ಯಾವಾಗಲೂ ಹೇಳ್ತಾರೆ, ನಿಜಾಯಿತಿಯಾಗಿ, ಹಾನೆಸ್ಟ್ ಆಗಿ ದೇವರಲ್ಲಿ ನಾವು ಕೇಳ್ಕೊಳ್ಬೇಕು, ಸ್ವಾಮಿ ನನ್ನ ಅಂತರಂಗ ಅಭಿವೃದ್ಧಿ ಮೇಲೆ ನನ್ನ ಎಲ್ಲ ಅಭಿವೃದ್ಧಿ ಆಧಾರಗೊಂಡಿದೆ. ಪ್ರೈಸ್ ದ ಲಾರ್ಡ್, ಕಮಾನ್, ಹಲ್ಲೆಲೂಯಾ. ನನ್ನ ಅಂತರಂಗ ಅಭಿವೃದ್ಧಿ, ನನ್ನ ಹೃದಯ ಮತ್ತು ಸ್ವಾಮಿ ಬಲವಾಗಿರುವಂಥದ್ದಾದರೆ ಜೀವಧಾರೆಗಳು ಅದರಿಂದ ಬರುವಂಥವಾಗಿರ್ತವೆ. ಆದದ್ರಿಂದ ಕರ್ತನೆ, ನಿನ್ನ ಆತ್ಮನ ಮೂಲಕ ನನ್ನ ಆಂತರ್ಯ ವಿಶೇಷ ಬಲವನ್ನು ಹೊಂದಿಕೊಳ್ಳುವ ಹಾಗೆ ನನಗೆ ಸಹಾಯ ಮಾಡು. ಕಮಾನ್, ಹಲ್ಲೆಲೂಯಾ. ಪ್ರತಿನಿತ್ಯ ಈ ಪ್ರಾರ್ಥನೆ ಅರಿಕೆ ಮಾಡ್ತೇವೆ. ಪ್ರೈಸ್ ದ ಲಾರ್ಡ್. ಮಾಡ್ತಾ ಇದ್ದೇವಾ ಇಲ್ವಾ? ಪ್ರತಿನಿತ್ಯ ಗೂಗಲ್ ಮೀಟ್ ಅಲ್ಲಿ ಪಾಸ್ಟರ್ ತಪ್ಪದೇ ಪ್ರಾರ್ಥನೆ ಅರಿಕೆ ಮಾಡಿಸ್ತಾನೆ ಇರ್ತಾರೆ. ಪ್ರೈಸ್ ದ ಲಾರ್ಡ್, ಕಮಾನ್, ಹಲ್ಲೆಲೂಯಾ. ನಿಮ್ಮ ಕೈಗಳೆಲ್ಲ ಆ ಪ್ರಾರ್ಥನೆಗಳನ್ನು ಕೊಟ್ಟಿದ್ದೇವೆ. ಬಟ್ ಎಷ್ಟು ನಿನ್ಗೆ ಅದು ಅಗತ್ಯ ಅನ್ನಿಸ್ತಾ ಇದೆ? ಸ್ವಾಮಿ, ನಾವು ನೋಡ್ತೇವೆ ಪೌಲ ಎಲ್ಲಿ ಸಹ ಇವ್ರಿಗೆ ಆರೋಗ್ಯ ಕೊಡಿ, ಇವರಿಗೆ ಹಣ ಕೊಡಿ, ಸಾಲ ತೀರಿಸಿ, ಇವ್ರ ಕುಟುಂಬದಲ್ಲಿ ಸಮಾಧಾನ ಕೊಡಿ, ಐಕ್ಯತೆ ಕೊಡಿ, ಗಂಡ ಹೆಂಡತಿ ಮಧ್ಯದಲ್ಲಿ ಇಂಥ ಪ್ರಾರ್ಥನೆಗಳು ಮಾಡಿದಾರಾ? ಯಾಕೆ ಮಾಡಲಿಲ್ಲ? ಅಗತ್ಯ ಇಲ್ವಾ? ಅಗತ್ಯ ಇರ್ಲಿಲ್ವ? ಅದು ಅಗತ್ಯ ಇತ್ತು. ಬಟ್ ಅಂತರಂಗದಲ್ಲಿ ಅಭಿವೃದ್ಧಿ ಹೊಂದಿದ್ರೆ ಅವೆಲ್ಲವೂ ಸರಿ ಆಗ್ತವೆ. ದೇವರ ಜ್ಞಾನಕ್ಕೆ ಒಬ್ಬ ವ್ಯಕ್ತಿ ಬಂದ್ರೆ, ಕ್ರಿಸ್ತನಲ್ಲಿ ದೇವರು ನಮ್ಗೆ ಏನು ಮಾಡಿದಾನ ಜ್ಞಾನಕ್ಕೆ ಬಂದ್ರೆ, ಆ ವಿಷಯದಲ್ಲಿ ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ರೆ ಅವರು ಜಯದ ಮೇಲೆ ಜಯವನ್ನು ಹೊಂದುವಂತ ಆತನಾಗಿರ್ತಾನೆ. ಪ್ರೈಸ್ ದ ಲಾರ್ಡ್. ಅವನ ಸಮಸ್ಯೆಗಳಿಗೆ ಆನ್ಸರ್ ಅವನಿಗೆ ಗೊತ್ತೇ ಇರ್ತೈತೆ. ಪ್ರೈಸ್ ದ ಲಾರ್ಡ್, ಕಮನ್, ಹಲ್ಲೆಲೂಯಾ. ಆದ್ರಿಂದಲೇ ಪೌಲನು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ಅದಕ್ಕಾಗಿ ಮಾಡಿದ್ದಾನೆ. ಅದಕ್ಕೆ ನಾವು ಸಹ
ಸ್ವಾಮಿ ಹಣ ಕೊಡು, ಅದು ಸರಿ ಮಾಡು, ನನ್ನ ಗಂಡನ ಸರಿ ಮಾಡು, ಹೆಂಡತಿನ ಸರಿ ಮಾಡು, ಮಕ್ಕಳನ್ನು ಸರಿ ಮಾಡು, ಇವೆಲ್ಲದಕ್ಕಿಂತ ಪ್ರೇಯರ್ ಮಾಡೋದಕ್ಕಿಂತ ಮುಂಚೆ ಮತ್ತು ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನನ್ನ ಮನೋನೇತ್ರಗಳು ಬೆಳಗಿಸಲ್ಪಡಲಿ. ಸ್ವಾಮಿ, ನಿನ್ನ ಆತ್ಮನ ಮೂಲಕ ನನ್ನ ಅಂತರಂಗ ವಿಶೇಷ ಬಲವನ್ನು ಹೊಂದುವ ಹಾಗೆ ನಿನ್ನ ಮಹಿಮಾತಿಶಯದ ಪ್ರಕಾರ ನನಗೆ ಅನುಗ್ರಹ ಮಾಡು. ಪ್ರೈಸ್ ದಿ ಲಾರ್ಡ್. ಪ್ರೇಯರ್ ಮಾಡ್ತೀರಾ? ನಾನು ಹೇಳ್ತೇನೆ, ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆ ಖಂಡಿತ ದೇವರು ಕೇಳ್ತಾನೆ. ನಿಮ್ಮ ಪವಿತ್ರ ಆತ್ಮನ ಮೂಲಕ ದೇವರು ನಿಮ್ಮ ಅಂತರಂಗಕ್ಕೆ ಬಲವನ್ನು ಕೊಡ್ತಾ ಬರ್ತಾನೆ. ನೀನು ಇದ್ದ ಹಾಗೆ ಇರುವುದೇ ಇಲ್ಲ, ನೀನು ಪ್ರಸಿದ್ಧಿಗೆ ಬರುವುದು ನಿಶ್ಚಯ. ಯಾರು ತಡಿಲಿಕ್ಕಾಗಲ್ಲ ರೀ. ನೀನು ತಲೆಯಾಗಿದ್ದೇ ಇರ್ತೀಯ. ಪ್ರೈಸ್. ನೀನು ಕೃತಾರ್ಥತೆಯನ್ನು, ಅಭಿವೃದ್ಧಿಯನ್ನು ನೀನು ಅನುಭವಿಸುವಂತ ವ್ಯಕ್ತಿ ಆಗಿರ್ತೀಯ. ಅನೇಕರಿಗೆ ನೀನು ದೊಡ್ಡ ಆಶೀರ್ವಾದವಾಗಿರುವಂತ ವ್ಯಕ್ತಿ ಆಗಿರ್ತೀಯ. ನೀನು ಸಿಲ್ಲಿಯಾಗಿ ಅಥವಾ ಪಿಲ್ಲಿಯಾಗಿ ಪ್ರವರ್ತಿಸುವುದಿಲ್ಲ. ಮನೆಯಲ್ಲಿ, ಸಭೆಯಲ್ಲಿ, ಎಲ್ಲೂ ಸಹ ನೀನೊಂದು ಮೆಚೂರ್ ಆಗಿ ಪ್ರವರ್ತಿಸುವಂತ ವ್ಯಕ್ತಿ ಆಗಿರ್ತೀಯ. ಪ್ರೈಸ್ ದಿ ಲಾರ್ಡ್. ಕಮ್ ಆನ್, ಹಲ್ಲೆಲೂಯಾ. ಅದಕ್ಕೆ ಗೌರವ, ಹಾನರ್ ಅಥವಾ ಗೌರವ ಅನ್ನುವಂಥದ್ದು, ಘನತೆ ಅನ್ನುವಂಥದ್ದು ನಿನ್ನನ್ನು ಹಿಂಬಾಲಿಸಿಕೊಂಡು ಬರುವಂಥದ್ದಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ಕಮ್ ಆನ್, ಹಲ್ಲೆಲೂಯಾ. ಅದಕ್ಕೆ ಹಾನೆಸ್ಟ್ ಆಗಿ ಪ್ರಾರ್ಥಿಸಬೇಕು. ಸ್ವಾಮಿ, ಎಲ್ಲ ಫೇಲ್ಯೂರ್ಸ್ಗೆ, ಎಲ್ಲ ಭಯಗಳಿಗೆ, ಎಲ್ಲ ಸ್ವಾಮಿ ಇಮ್ಮೆಚುರಿಟಿ ಒಂದು ಸಮಸ್ಯೆಗಳಿಗೆ, ಎಲ್ಲ ಅಸಮಾಧಾನಕ್ಕೆ, ಎಲ್ಲದಕ್ಕೂ ಕಾರಣ ನನ್ನ ಅಂತರಂಗ ನಿನ್ನಲ್ಲಿ ಸ್ಥಿರವಾಗಿಲ್ಲದೆ ಇರುವಂಥದ್ದು. ದಯಮಾಡಿ ಸ್ವಾಮಿ, ನಿನ್ನ ಆತ್ಮನ ಮೂಲಕ ನನ್ನ ಆಂತರ್ಯದಲ್ಲಿ ನನಗೆ ಕರ್ತನೆ, ನಿನ್ನ ಮಹಿಮಾತಿಶಯದ ಪ್ರಕಾರ ನನಗೆ ವಿಶೇಷವಾದ ಬಲವನ್ನು ಅನುಗ್ರಹಿಸು. ಪ್ರೈಸ್ ದಿ ಲಾರ್ಡ್. ಇದಕ್ಕಾಗಿ ಪ್ರಾರ್ಥನೆ ಮಾಡಿ. ನಾನು ಹೇಳ್ತೇನೆ, ನೀವು ಚಂದ ಇದ್ರೂ ಸರಿಯೇ, ಚಂದ ಇಲ್ಲದಿದ್ರೂ ಸರಿಯೇ, ಕಪ್ಪಾಗಿದ್ರೂ ಸರಿಯೇ, ಬಿಳಿಯಾಗಿದ್ರೂ ಸರಿಯೇ, ದಪ್ಪಾಗಿದ್ರೂ ಸರಿಯೇ, ಸಪುರಾಗಿದ್ರೂ ಸರಿಯೇ. ಪ್ರೈಸ್ ದಿ ಲಾರ್ಡ್. ನೀನು ಈಗ ನೀನು ರಿಚ್ ಆಗಿದ್ರೂ ಸರಿಯೇ, ನೀನು ಬಡವನಾಗಿದ್ರೂ ಸರಿಯೇ, ನೀನು ಮಾತ್ರ ಇದ್ದ ಹಾಗೆ ಇರುವುದೇ ಇಲ್ಲ. ಶುಭವು, ಕೃಪೆಯು ನಿನ್ನ ಜೀವಮಾನವೆಲ್ಲ ನಿನ್ನ ಹಿಂಬಾಲಿಸಿಕೊಂಡು ಬರುವಂಥವಾಗಿರ್ತ. ನೀನು ತಲೆಯಾಗಿರ್ತೀಯಾಗಲಿ, ಬಾಲಾಗಿ ಇರುವುದೇ ಇಲ್ಲ. ನೀನು ಕೊಡುವವನಾಗಿರ್ತೀಯಾಗಲಿ, ತೆಗೆದುಕೊಳ್ಳುವವನಾಗಿರುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇಕ್ಕಟ್ಟಿನಲ್ಲಿ ನಿನಗೆ ಖಂಡಿತವಾಗಿ ದೇವರ ಸಹಾಯ ಪ್ರತ್ಯಕ್ಷವಾಗುವಂಥದ್ದಾಗಿರ್ತದೆ. ನಿನ್ನ ಪ್ರತಿ ಪ್ರಾರ್ಥನೆಗೆ ಸದುತ್ತರ ಉಂಟಾಗುವಂಥದ್ದಾಗಿರ್ತೈತೆ. ಅದಕ್ಕೆ ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು? ಅಮ್ಮನ ಹಲ್ಲೆಲೂಯಾ. ನಮ್ಮ ಆಂತರ್ಯದಲ್ಲಿ ಈಗ ಒಂದ್ಸರಿ ಪ್ರಾರ್ಥನೆ ಮಾಡೋಣ. ನಿಜಾಯಿತಿಯಾಗಿ. ನಿಜ ಬೇಕಾ ಅಂತರಂಗ ಬಲ? ನಿಜ ಬೇಕಾ ನಿಮ್ಮ ಹೃದಯ ಸ್ವಸ್ಥವಾಗಿ ಸ್ಥಿರವಾಗಿರುವಂಥದ್ದು? ಹಾಗಾದ್ರೆ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ನಿಮಿಷ ನಾವು ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಎಲ್ಲರೂ ಸಹ ದೇವರ ಆತ್ಮನು ಹಾನೆಸ್ಟ್ ಆಗಿ ಪ್ರಾರ್ಥಿಸುವಂತ ಕೃಪೆಯನ್ನು ನಮ್ಗೆ ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ, ಸುಮ್ಮನಿರಬಾರ್ದು. ನನ್ನ ಅಂತರಂಗಕ್ಕೆ ಬಲ ಕೊಡೆ. ಯಾಕೆ ನಿನ್ನ ಅಂತರಂಗದ ಬಲ ಎಲ್ಲದರಲ್ಲಿ ನಿನ್ನನ್ನು ಅಭಿವೃದ್ಧಿ ಪಡಿಸ್ತದೆ. ನಿನ್ನ ಆತ್ಮನ ಮೂಲಕ ಅನುಗ್ರಹಿಸು ಸ್ವಾಮಿ. ಆಮೇನ್, ಆಮೇನ್. ಪ್ರಾರ್ಥನೆ ಮುಗೀತು. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ಪ್ರಾರ್ಥನೆ ಮಾಡಿ, ಸ್ವಾಮಿ ನನ್ನ ಅಂತರಂಗಕ್ಕೆ ನಿನ್ನ ಆತ್ಮನ ಮೂಲಕ ವಿಶೇಷ ಬಲವನ್ನು ಕೊಡು ಎಂಬುದಾಗಿ. ಈಗ ನಾವು ನೋಡೋಣ, ಅಭಿವೃದ್ಧಿ ಹೊಂದಿರುವಂತಹ ಆತ್ಮ ಎಲ್ಲ ವಿಷಯಗಳಲ್ಲಿ ನೀನು ಅಭಿವೃದ್ಧಿ ಹೊಂದುವ ಹಾಗೆ ಮಾಡ್ತೈತೆ. ನೀವು ಆಂತರ್ಯದಲ್ಲಿ ಮತ್ತು ವಿಶೇಷ ಬಲ ಹೊಂದಿದವರಾದರೆ ಎಲ್ಲ ವಿಷಯಗಳಲ್ಲಿ ನೀವು ಕ್ಷೇಮಾಭಿವೃದ್ಧಿಯನ್ನು ಹೊಂದುವಂಥವರಾಗಿರ್ತೀರಾ. ನಿಮ್ಮ ಸ್ವಸ್ಥವಾದ ಹೃದಯದಿಂದಲೇ ಜೀವಧಾರೆಗಳು, ಎಲ್ಲ ಮೇಲುಗಳು ನಿಮ್ಮ ಜೀವನದಲ್ಲಿ ಬರುವಂಥವಾಗಿರ್ತವೆ. ಎಲ್ಲ ಜಯಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ನಮ್ಮ ಪ್ರಾರ್ಥನೆ ನಾವು ಏನು ಬೇಡುತ್ತೇವೋ ಅದು ನೆರವೇರುವಂಥದ್ದಾಗಿರ್ತೈತೆ. ಅದು ನೆರವೇರುವಂಥದ್ದ. ಹೀಗಿರುವಾಗ ನಾವು ಆಂತರ್ಯದಲ್ಲಿ ವಿಶೇಷ ಬಲ ಹೊಂದುವುದು ಹೇಗೆ? ನಮ್ಮ ಅಂತರಂಗ ಅಭಿವೃದ್ಧಿ ಹೊಂದೋದು ಹೇಗೆ? ಒಂದು ಜಯಶಾಲಿಯ ಮನಸ್ಸನ್ನು ನಾವು ಹೊಂದಿರುವುದು ಹೇಗೆ? ಪ್ರೈಸ್ ದಿ ಲಾರ್ಡ್. ಕಮ್ ಆನ್, ಹಲ್ಲೆಲೂಯಾ. ಜಯಶಾಲಿಯ ಮನಸ್ಸನ್ನು, ಬಲವಾದ ಮನಸ್ಸನ್ನು ನಾವು ಹೊಂದಿರುವಂಥದ್ದು ಹೇಗೆಂದ್ರೆ, ಮೊದಲು ಪ್ರಾರ್ಥನೆ. ಮೊದಲು ಯಾವುದು? ಪ್ರಾರ್ಥನೆ. ಎರಡನೇದಾಗಿ ನಾವು ನೋಡ್ತೇವೆ, ದೇವರ ಮೇಲೆ ನಮ್ಮ ಮನಸ್ಸನ್ನು ಇಡುವುದರ ಮೂಲಕವಾಗಿ. ಪ್ರೈಸ್ ದಿ ಲಾರ್ಡ್. ದೇವರ ಮೇಲೆ ಮನಸ್ಸಿಡುವಂಥದ್ದಂದ್ರೆ ದೇವರು ಎಲ್ಲಿ ಸಿಗ್ತಾನೆ? ದೇವರೆಲ್ಲಿ ಸಿಗ್ತಾನೆ? ಕಮಾನ್. ಪ್ರೈಸ್ ದಿ ಲಾರ್ಡ್. ಕಮಾನ್, ಹಲ್ಲೆಲೂಯಾ. ನಿಮ್ಗೆ ಗೊತ್ತಿರಬೇಕು ದೇವರೆಲ್ಲೂ ಸಿಗ್ತಾನೋ. ಯಾರು ಹೇಳಿದ್ರು ವಾಕ್ಯ ಅಂತ ಹೇಳಿ? ವಾಕ್ಯ ಅಂತ ಹೇಳಿ ಕೈ ಎತ್ರಿ. ಅವ್ರಿಗೊಂದು ಎಲ್ಲರೂ ಸೇರಿ ಚಪ್ಪಲ್ ತಗ್ರಿ. ಪ್ರೈಸ್ ದಿ ಲಾರ್ಡ್. ದೇವರ ಮೇಲೆ ಮನಸ್ಸಿಡೋದಂದ್ರೆ ಎಲ್ಲಿ? ನಮಗೆ ನಾವು ವಿಗ್ರಹಗಳನ್ನು ಮಾಡಿಕೊಳ್ಳುವಾಗಿಲ್ಲ, ಫೋಟೋನ ಇಟ್ಕೊಳ್ಳುವಾಗಿಲ್ಲ, ಈಗ ಮನಸ್ಸಿಟ್ಟು ಕೂತ್ಕೊಳ್ಳಿಕ್ಕೆ
ಅದು ದೇವರ ವಾಕ್ಯ ಹೇಳೋದೂ ಇಲ್ಲ. ಯಾಕಂದ್ರೆ ಆತನಿಗೆ ರೂಪವೇ ಇಲ್ಲ, ಆತನ ಆತ್ಮಸ್ವರೂಪಿಯಾಗಿದ್ದಾನೆ. ಬಟ್ ಆದ್ರೆ ದೇವರನ್ನು ನಾವು ಎಲ್ಲಿ ಕಂಡುಕೊಳ್ತೇವಂದ್ರೆ ದೇವರ ವಾಕ್ಯದಲ್ಲಿ ದೇವರು ಸಿಗುವಂತ ಆತನಾಗಿರ್ತಾನೆ. ಅದಕ್ಕೆ ಒಬ್ಬ ಸೇವಕರು ಹೇಳ್ತಾರೆ, ದೇವರ ಅಡ್ರೆಸ್ ದೇವರ ವಾಕ್ಯ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ವಾಕ್ಯ ಏನು ಹೇಳ್ತೇತೋ ಅದರ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆತನಿಂದಲೇ ಎಲ್ಲವೂ ಉಂಟಾದವು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಅದಕ್ಕೆ ವಾಕ್ಯದ ಮೇಲೆ ನೀನು ಮನಸ್ಸನ್ನಿಡ್ತೀಯಾ, ನೀನು ದೇವರ ಮೇಲೆ ಮನಸ್ಸನ್ನಿಟ್ಟ ಹಾಗೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ದೇವರ ವಾಕ್ಯ ನಮಗೆ ಏನು ಹೇಳ್ತೇತೋ ಸತತವಾಗಿ ಅದರೊಂದಿಗೆ ನಮ್ಮ ಅನ್ಯೋನ್ಯತೆ ಬಹಳ ಮುಖ್ಯ. ನಾವು ಬೈಬಲ್ ಸ್ಟಡಿಯಲ್ಲಿ ಫಿಲೋಮೋನನ ಪುಸ್ತಕ ಧ್ಯಾನ ಮಾಡ್ತಿದ್ದೇವಲ್ಲ, ಅದರಿಂದ ಒಂದು ವಚನವನ್ನು ನಾವು ಓದೋಣ. ಫಿಲೋಮೋನನ ಪುಸ್ತಕ 6ನೇ ವಚನ. ಎಷ್ಟು ಅಧ್ಯಾಯಗಳಿದ್ದಾವೆ ಫಿಲೋಮೋನ ಪುಸ್ತಕದಲ್ಲಿ? ಒಂದೇ. 2 ಎಂಬೋರು ಯಾರಾದ್ರೂ ಇದ್ದೀರಾ? ಗೊತ್ತೇ ಇಲ್ಲಂತೋಳು ಯಾರಾದ್ರೂ ಇದ್ದೀರಾ? ದಯಮಾಡಿ ನಾನು ಕೇಳ್ತೇನೆ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬ ವ್ಯಕ್ತಿಗೆ ಸತ್ಯವೇದದ ಪರಿಚಯ ಬಹಳ ಅಗತ್ಯ. 6ನೇ ವಚನ ಓದಮ್ಮ. ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಎಲ್ಲಿ ನಮ್ಮ ಅನ್ಯೋನ್ಯತೆ ಅಂತೆ? ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಮೊದಲು ಹೇಳ್ತಾನೆ, ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕಮಾನ್. ಹಲ್ಲೆಲೂಯಾ. ಕ್ರಿಸ್ತನನ್ನು ನಂಬಿರುವ ನಾವುಗಳು ಆ ಕ್ರಿಸ್ತ ನಂಬಿಕೆಯಲ್ಲಿ ನಮ್ಮ ಅನ್ಯೋನ್ಯತೆ ಇರಬೇಕು ಎಂಬುದಾಗಿ ಪವಿತ್ರಾತ್ಮನು ಇಲ್ಲಿ ಮಾತನಾಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಕ್ರಿಸ್ತ ನಂಬಿಕೆ ಅಂದ್ರೆ ಕ್ರಿಸ್ತನಲ್ಲಿ ಏನೆಲ್ಲಾ ಸುವರಗಳು ದೊರಕಿದ್ದಾವೋ, ಕ್ರಿಸ್ತನಲ್ಲಿ ಏನೆಲ್ಲ ಆಶೀರ್ವಾದಗಳಿಂದ ದೇವರ ಆಶೀರ್ವಾದ ಮಾಡಿದ್ದಾನೋ, ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೋ, ನಮಗೆ ಎಂಥ ಮಹಿಮೆ ಅಧಿಕಾರ ಕೊಡಲ್ಪಟ್ಟಿದೆಯೋ, ಎಂಥ ಮೇಲುಗಳು ನಮಗಾಗಿ ಸಿದ್ಧ ಮಾಡಲ್ಪಟ್ಟಿದ್ದಾವೋ ಎಂಬುದಾಗಿ ದೇವರ ವಾಕ್ಯವು ಹೇಳ್ತೇತೋ, ಅದರೊಂದಿಗೆ ಸತತವಾದ ಅನ್ಯೋನ್ಯತೆ. ಪ್ರೈಸ್ ದ ಲಾರ್ಡ್. ಸತತವಾದ ಕಮ್ಯುನಿಕೇಶನ್, ಅದರೊಂದಿಗೆ ಸಂಭಾಷಿಸುವಂಥದ್ದು, ಅದರನ್ನು ಅರಿಕೆ ಮಾಡುವಂಥದ್ದು, ಅದರನ್ನು ಆಲೋಚನೆ ಮಾಡುವಂಥದ್ದು. ಹೀಗೆ ಕ್ರಿಸ್ತನಲ್ಲಿ ನಮಗೆ ಆದಂಥ ಆಶೀರ್ವಾದಗಳ ಬಗ್ಗೆ, ಮೇಲುಗಳ ಬಗ್ಗೆ, ಮಹಿಮೆಯ ಬಗ್ಗೆ ಯಾರಾದ್ರೆ ಅನ್ಯೋನ್ಯತೆ ಅದನ್ನು ಆಲೋಚಿಸ್ತಾ ಮಾತನಾಡ್ತಾ ಇರ್ತಾರೋ, ದೇವರ ವಾಕ್ಯ ಹೇಳ್ತೈತೆ ಅವರ ಅನ್ಯೋನ್ಯತೆ ಕ್ರಿಸ್ತ ನಂಬಿಕೆಯೊಂದಿಗೆ ಎಂಬುದಾಗಿ. ಯಾರ ನಂಬಿಕೆಯೊಂದಿಗೆ? ಲೋಕದ ನಂಬಿಕೆ ಒಂದಿದೆ, ವೈಜ್ಞಾನಿಕವಾಗಿ ನಂಬಿಕೆ ಒಂದಿದೆ, ಅನೇಕ ರೀತಿಯ ನಂಬಿಕೆಗಳು ಲೋಕದಲ್ಲಿರುವಂತವಾಗಿದ್ದಾವೆ. ಬಟ್ ನಾವೆಲ್ಲರೂ ಕ್ರಿಸ್ತ ನಂಬಿಕೆಗೆ ಬಂದವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಹೇಳೋಣ, ನಾನು ಲೋಕದ ನಂಬಿಕೆಯಲ್ಲಿಲ್ಲ, ನಾನು ಲೋಕದ ನಂಬಿಕೆಯಲ್ಲಿಲ್ಲ. ಕಾಣುವಂತ ಸಂಗತಿಗಳೊಂದಿಗೆ ನನ್ನ ಅನ್ಯೋನ್ಯತೆ ಇಲ್ಲ. ನನ್ನ ನಂಬಿಕೆ ಕ್ರಿಸ್ತನಲ್ಲಿಯೇ. ನಾನು ಕ್ರಿಸ್ತ ನಂಬಿಕೆಯನ್ನು ಆರಿಸಿಕೊಂಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ನಾನು ಹೊಂದಿದ್ದೇನೆ. ಆಮೇನ್. ಯೇಸುವನ್ನು ನಂಬುವಂಥದ್ದಂದ್ರೆ ಯೇಸು ನಮ್ಮ ಬಗ್ಗೆ ಏನು ಹೇಳ್ತಾನೋ, ಅಥವಾ ದೇವರ ವಾಕ್ಯ ನಮ್ಮ ಕುರಿತು ಏನು ವಾಗ್ದಾನಗಳನ್ನು ಮಾಡಿದೆಯೋ, ಅಥವಾ ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನಗಳ ಮೂಲಕ ನಮಗೆ ಏನೆಲ್ಲ ಆಶೀರ್ವಾದಗಳು, ಮಹಿಮೆಯು, ಅಧಿಕಾರವು ದೊರಕಿದೆಯೋ, ಇವುಗಳ ಕುರಿತು ವಾಕ್ಯ ಏನು ಹೇಳ್ತೈತೋ ಅದರೊಂದಿಗೆ ನಮ್ಮ ಆಲೋಚನೆ, ನಮ್ಮ ಸಂಭಾಷಣೆ, ನಮ್ಮ ಮಾತುಗಳು ಇರತಕ್ಕದ್ದು. ಇದನ್ನೇ ನಾವು ನೋಡ್ತೇವೆ, ಅದು ಕ್ರಿಸ್ತ ನಂಬಿಕೆ, ಅದರೊಂದಿಗೆ ಅನ್ಯೋನ್ಯತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಕಮಾನ್. ಹಲ್ಲೆಲೂಯಾ. ಯಾವಾಗಾದ್ರೆ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೋ ಅದನ್ನೇ ಆಲೋಚನೆ ಮಾಡ್ತಾ, ಅದನ್ನೇ ಮಾತಾಡ್ತಾ, ಅದಕ್ಕಾಗಿ ಸ್ತೋತ್ರ ಮಾಡ್ತಾ ನಾವಿರುವಾಗ ನಮ್ಮ ಅಂತರಂಗ ಬಲದ ಮೇಲೆ ಬಲವನ್ನು ಹೊಂದುತ್ತಾ ಹೋಗುವಂಥದ್ದಾಗಿರುತ್ತೆ. ನಮ್ಮ ಹೃದಯ ಸ್ವಸ್ಥತೆ ನಾವು ನೋಡ್ತೇವೆ. ಗುಣವಾಗದ ಕಾಯಿಲೆಗೆ ಹೃದಯ ಒಳಗಾಗಿದೆ, ಇದನ್ನು ಗುಣಪಡಿಸುವವರು ಯಾರು ಎಂಬುದಾಗಿ. ಅದರ ಅರ್ಥ ಯಾರೂ ಇಲ್ಲ ಎಂಬುವಂತ ಆನ್ಸರ್ ಬರ್ತೈತೇನೋ ಅನ್ನುವ ಹಾಗೆ ಕಾಣ್ತೈತೆ. ಪ್ರೈಸ್ ದ ಲಾರ್ಡ್. ಇದನ್ನು ಗುಣಪಡಿಸೋರು ಯಾರು? ಯಾರು ಇಲ್ಲವೇನೋ? ಸತ್ಯವೇದ ಯಾರು ಇಲ್ಲ ಅಂತ ಹೇಳ್ತೈತಾ? ಯಾರು ಇಲ್ಲ ಅಂತ ಹೇಳ್ತೈತಾ? ಯಾಕಂದ್ರೆ ದೇವರು ಇರುವ ತನಕ ಯಾರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಆತನು ಇದ್ದೇ ಇರ್ತಾನೆ. ಅದಕ್ಕೆ ಪ್ರತಿ ಸಮಸ್ಯೆಗೂ ಉತ್ತರ ಉಂಟೇ ಉಂಟು. ಪ್ರೈಸ್ ದ ಲಾರ್ಡ್. ಗುಣವಾಗದ ವ್ಯಾಧಿಗೆ ಒಳಗಾದಂತ
ಹೃದಯವನ್ನು ಗುಣಪಡಿಸುವಂಥದ್ದು ಯಾರು? ದೇವರು. ಅಂದ್ರೆ ವಾಕ್ಯ, ಅಂದ್ರೆ ಕ್ರಿಸ್ತನು. ಕ್ರಿಸ್ತ ನಂಬಿಕೆ ನಮ್ಮ ಹೃದಯಕ್ಕೆ ಉಂಟಾದ ಕಾಯಿಲೆಯನ್ನು ಅದು ವಾಸಿ ಮಾಡುವಂಥದ್ದು ಆಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ಹೃದಯದ ಬಲಹೀನತೆಯನ್ನು, ಹೃದಯದ ಸಂಶಯಗಳನ್ನು, ಹೃದಯದ ಬಾಧೆಗಳನ್ನು, ಹೃದಯದಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು, ಹೃದಯದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಅದು ನೀಗಿಸಿ ಹಾಕುತ್ತದೆ ದೇವರ ವಾಕ್ಯ ಅಥವಾ ಕ್ರಿಸ್ತನಲ್ಲಿ ದೇವರು ಮಾಡಿರುವಂಥ ಸತ್ಯವಾದ ಸಂಗತಿಗಳು ನಮ್ಮ ಹೃದಯವನ್ನು ವಾಸಿ ಮಾಡುವಂಥವಾಗಿರ್ತವೆ. ನಮ್ಮ ಭಯಗಳನ್ನು ನೀಗಿಸ್ತೈತೆ, ನಿರಾಶೆಗಳನ್ನು ನೀಗಿಸ್ತೈತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದು ಆಗಲ್ಲವೇನೋ ಅನ್ನುವಂಥ ಅಸಾಧ್ಯವಾದ ಪರಿಸ್ಥಿತಿಗಳ ಮೂಲಕ ಉಂಟಾದಂಥ ಎಲ್ಲ ವೇದನೆಗಳನ್ನು, ಬಾಧೆಗಳನ್ನು ಅದು ನೀಗಿಸಿ ಹಾಕುವಂಥದ್ದಾಗಿರ್ತದೆ. ಅದಕ್ಕೆ ನಮ್ಮ ಹೃದಯವನ್ನು ಸ್ವಸ್ಥಪಡಿಸುವಂಥದ್ದು ದೇವರ ವಾಕ್ಯವೇ ಆಗಿರ್ತದೆ. ಅದಕ್ಕೆ ನಮ್ಮ ಅನ್ಯೋನ್ಯತೆಯು, ಪೌಲನು ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾಗಿ ಮಹಿಮೆಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ ಕ್ರಿಸ್ತ ನಂಬಿಕೆಯೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗುವಂಥದ್ದು ಬಹಳ ಅಗತ್ಯವಾಗಿ ಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡಾಗ ನಾವು ಏನನ್ನು ಆಲೋಚನೆ ಮಾಡ್ತೇವೆ? ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು ಕೆಟ್ಟದಾದಾಗ, ಅನಾರೋಗ್ಯಗಳು ಬಂದಾಗ, ಆರ್ಥಿಕವಾದ ಸಮಸ್ಯೆಗಳಲ್ಲಿ ಹೋಗುವಾಗ, ಕೊರತೆಗಳು ಬಂದಾಗ, ಅಗತ್ಯಗಳು ಕಾಣುವಾಗ, ಪ್ರೈಸ್ ದಿ ಲಾರ್ಡ್, ಅಗತ್ಯ ಇದೆ ತೀರಿಸುವಂತ, ಅದನ್ನು ಮತ್ತು ಹೊಂದಿಕೊಳ್ಳುವಂತ ಸಾಮರ್ಥ್ಯತೆ ಇರೋದಿಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ನಾವು ಹೋಗುವಾಗ, ಯಾರಾದರೂ ನಮ್ಮನ್ನು ದ್ವೇಷ ಮಾಡುವಾಗ, ನಮ್ಮ ಬಗ್ಗೆ ಕೆಟ್ಟದು ಮಾತಾಡುವಾಗ, ಯಾವುದೇ ಪರಿಸ್ಥಿತಿ ಅಸಾಧ್ಯವಾಗಿ ತೋರುವಾಗ, ಪ್ರೈಸ್ ದಿ ಲಾರ್ಡ್, ಕಮ್ ಆನ್, ಹಲ್ಲೆಲೂಯಾ, ಏನು ಅಭಿವೃದ್ಧಿ ಹೊಂದುವ ಲಕ್ಷಣಗಳೇ ಕಾಣದೇ ಇದ್ದಾಗ, ಆ ಪರಿಸ್ಥಿತಿಯಲ್ಲಿ, ಆ ಸಮಯದಲ್ಲಿ ನಮ್ಮ ಆಲೋಚನೆಗಳು ಯಾವುದನ್ನು ಆಲೋಚನೆ ಮಾಡ್ತೇವೆ ನಮ್ಮ ಮನಸ್ಸಿನಲ್ಲಿ? ಹಾಗೆ ಮಾಡಿದ್ರೆ ಪರಲೋಕವೇ. ಕಮಾನ್, ಹಾಗೆ ಇರ್ಬೇಕಂತಾನೆ ಸತ್ಯವೇದ ಹೇಳ್ತೇವೆ. ಪ್ರತಿ ಪರಿಸ್ಥಿತಿಯಲ್ಲಿ ನಿನ್ನ ಆಲೋಚನೆ ದೇವರ ವಾಕ್ಯವಾಗಿದ್ದರೆ ನೀನು ಯಾವತ್ತೂ ಪೂರ್ಣ ಸಮಾಧಾನದಲ್ಲಿರ್ತೀಯ. ಕಮಾನ್, ಹಲ್ಲೆಲೂಯಾ, ಕಮಾನ್, ಯಾವ ನಮ್ಮ ಹಕ್ಕುಗಳಿಗಾಗಿ, ಯಾವ ಸಂಗತಿಗಳಿಗಾಗಿ ನಾವು ಹೋರಾಟ ಮಾಡುವುದಿಲ್ಲ, ದೇವರಿಗೆ ಸ್ತೋತ್ರ ಮಾಡ್ತಾ ಇರ್ತೇವೆ. ಎಲ್ಲ ಪರಿಸ್ಥಿತಿಗಳು ನಮ್ಮ ಹಿತಕ್ಕಾಗಿ ಅನುಕೂಲವಾಗಲಿಕ್ಕೆ ಪ್ರಾರಂಭಿಸುವಂತವಾಗಿರ್ತವೆ. ಪ್ರೈಸ್ ದಿ ಲಾರ್ಡ್, ಕಮಾನ್, ಹಲ್ಲೆಲೂಯಾ. ಮನೆಯಲ್ಲಿ ಜಗಳ ಆಯ್ತು, ಯಾರಾದ್ರೂ ಅನ್ಯಾಯವಾಗಿ ಬೈದ್ರು, ಅನ್ಯಾಯ ಮಾಡಿದ್ರು, ಅಂತ ಟೈಮಲ್ಲಿ ನಮ್ಮ ಆಲೋಚನೆಗಳು ಯಾವುದರೊಂದಿಗೆ ಅನ್ಯೋನ್ಯತೆ ಮಾಡ್ತವೆ? ಪ್ರೈಸ್ ದಿ ಲಾರ್ಡ್. ಎಂತ ಆಲೋಚನೆಗಳೊಂದಿಗೆ ನಾವು ಅನ್ಯೋನ್ಯತೆ ಮಾಡ್ತೇವೆ, ಇದು ಬಹಳ ಇಂಪಾರ್ಟೆಂಟ್. ಪ್ರೈಸ್ ದಿ ಲಾರ್ಡ್, ಕಮಾನ್, ಹಲ್ಲೆಲೂಯಾ. ಯಾವುದರೊಂದಿಗೆ ನಿನ್ನ ಆಲೋಚನೆ? ಕಮಾನ್, ರೋಗ ಬಂತು, ಅನಾರೋಗ್ಯ ಬಂದಿದೆ, ಹುಷಾರಿಲ್ಲ ಮೈಯಲ್ಲಿ, ಅಂತ ಟೈಮಲ್ಲಿ ಸಮಸ್ಯೆಗಳು ಉಂಟಾಗಿದ್ದಾವೆ. ಅಂತ ಟೈಮಲ್ಲಿ ಲೋಕ ಬೇರೆ ಬೇರೆ ಯೋಚನೆಗಳನ್ನು ಕೊಡ್ತೈತೆ. ಬಟ್ ಕ್ರಿಸ್ತ ನಂಬಿಕೆಯಲ್ಲಿರುವಂಥ ನಾವುಗಳು, ನಮ್ಮ ಆಲೋಚನೆ ಯಾವುದರೊಂದಿಗೆ? ಏನಂತೇಳಿ ಆಲೋಚನೆ ಮಾಡ್ತೀಯ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ನನ್ನ ಎಲ್ಲ ರೋಗಗಳನ್ನು, ಎಲ್ಲ ವ್ಯಾಧಿಗಳನ್ನು, ಎಲ್ಲ ಬೇನೆಗಳನ್ನು ತನ್ನಲ್ಲಿ ಹೊತ್ತುಕೊಂಡು ತೀರಿಸಿದ್ದಾನಂತೆ. ಅಮಾನ್, ನನ್ನ ರೋಗ ಅವತ್ಯಾತನು ಹೊತ್ತುಕೊಂಡಿದ್ದಾನೆ, ಅದು ನನ್ನ ದೇಹದಲ್ಲಿ ಇರೋದಾದ್ರೂ ಹೇಗೆ? ಆತನ ವಾಕ್ಯ ಹೇಳ್ತೈತೆ, ಆತನು ಹೊಂದಿರುವ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನೆ. ನಿನ್ನ ಆಲೋಚನೆ, ನಿನ್ನ ಸಂಭಾಷಣೆ, ನಾನು ಗುಣವಾಗಿದ್ದೇನೆ, ನಾನು ಗುಣವಾಗಿದ್ದೇನೆ, ಆತನ ಗಾಯಗಳಿಂದ ನನಗೆ ಗುಣವಾಗಿದೆ, ನನಗೆ ಗುಣವಾಗಿದೆ. ಪ್ರೈಸ್ ದಿ ಲಾರ್ಡ್. ಇದೇ ನಿನ್ನ ಆಲೋಚನೆ ಆದರೆ, ಈ ವಾಕ್ಯದ ಮೇಲೆ ನಿನ್ನ ಮನಸ್ಸಿರುವ ಆಲೋಚನೆ ಇರುವಂತದ್ದಾದ್ರೆ, ಇದನ್ನೇ ನಿನ್ನ ಬಾಯಿ ಮಾತನಾಡುವಂತದ್ದಾದ್ರೆ ದೇವರ ಮಹಿಮೆ ಪ್ರಕಟವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಇದೇ ಕ್ರಿಸ್ತನಲ್ಲಿ ದೊರೆತ ಸುವರಗಳು ತಾನೆ. ಪ್ರೈಸ್ ದಿ ಲಾರ್ಡ್. ಆಶೀರ್ವಾದಗಳು. ಪ್ರೈಸ್ ದಿ ಲಾರ್ಡ್. ಕಮಾನ್, ಹಲ್ಲೆಲೂಯಾ. ಅಸಾಧ್ಯವಾಗಿ ಕೆಲವು ಪರಿಸ್ಥಿತಿಗಳು ಕಾಣ್ತವೆ. ಅಸಾಧ್ಯವಾಗಿ ಕಾಣುವಾಗ ನಮ್ಮ ಆಲೋಚನೆಗಳಲ್ಲಿ ನಾವು ಏನನ್ನು ಆಲೋಚನೆ ಮಾಡ್ತೇವೆ? ಎಂತ ಆಲೋಚನೆಗಳೊಂದಿಗೆ ನಾವು ಅನ್ಯೋನ್ಯತೆ ಉಳ್ಳವರಾಗಿರ್ತೇವೆ? ಪ್ರೈಸ್ ದಿ ಲಾರ್ಡ್. ಇದು ಆಗೋದಿಲ್ವೇನೋ, ಆಗುವಾಗೆ ಕಾಣ್ತಾ ಇಲ್ಲ ಅಂತಂದಾಗ ಏನು ಆಲೋಚನೆ ಮಾಡ್ತೀಯ ನೀನು? ಕಮಾನ್, ಏನು ಆಲೋಚನೆ ಮಾಡ್ತೀರಾ? ಕಮಾನ್, ಏನು ಆಲೋಚನೆ ಮಾಡ್ತೀರಾ? ಈಗ ಬರಲಿಲ್ಲ ಅಂದ್ರೆ ಪರಿಸ್ಥಿತಿಯಲ್ಲಿ ಸಹ ಬರೋದಿಲ್ಲ. ಏನು ಆಲೋಚನೆ? ಇದು ಅಸಾಧ್ಯವಾಗಿ ಕಾಣ್ತೈತೆ, ಇದು ಆಗಲ್ಲ ಅಂತ ಕಾಣ್ತೈತೆ, ಇಷ್ಟು ತನಕ ಆಗ್ಲಿಲ್ಲ, ನಾವು ಪ್ರಾರ್ಥಿಸ್ತಾ ಇದ್ರು, ಬಟ್ ಏನು ಯೋಚನೆ ಮಾಡ್ತೀಯ ಆ ಪರಿಸ್ಥಿತಿಯಲ್ಲಿ? ದೇವರ ವಾಗ್ದಾನಗಳು ಅವು ನಿಶ್ಚಯವಾಗಿ ನೆರವೇರ್ತವೆ. ಆತನ ವಾಗ್ದಾನವನ್ನು ತಪ್ಪುವವನು
ಅಲ್ಲ, ಆತನು ಏನು ನುಡಿದಿದ್ದಾನೋ ಅದನ್ನು ಆತನು ನೆರವೇರಿಸ್ತಾನೆ. ನನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದಿದೆ? ಆತನು ಸರ್ವಶಕ್ತನು, ನನ್ನ ಪ್ರಾಣಿಗಳ ದೇವರು. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನು ಇಲ್ಲದನ್ನು ಇರುವ ಹಾಗೆ ಕರೆಯುವಾತನು, ಮೃತರನ್ನು ಸಜೀವರನ್ನಾಗಿ ಮಾಡುವಾತನು. ಆತನು ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾನೆ, ಸತ್ತವರನ್ನು ಎಬ್ಬಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಮರಣವನ್ನು ಸೋಲಿಸಿ ಬಿಟ್ಟಿದ್ದಾನೆ. ಅದಕ್ಕೆ ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಇಷ್ಟು ತನಕ ಆಗದೆ ಇರಬಹುದು, ಈಗ ಆಗ್ತೈತೆ. ನನ್ನ ದೇವರನ್ನು ನಂಬಿದವರಿಗೆ ಆಶಾ ಭಂಗವಾಗುವುದೇ ಇಲ್ಲ. ಇದನ್ನು ಆಲೋಚನೆ ಮಾಡೋ, ಬಲ ಬರ್ತೈತೆ. ಪ್ರೈಸ್ ದಿ ಲಾರ್ಡ್. ಮೊನ್ನೆ ಮಂಗಳೂರಲ್ಲಿ ಪ್ರವೀಣ್ ಬ್ರದರ್ಗೆ ಹುಷಾರಿಲ್ಲ ಅಂತ ಎಲ್ಲರಿಗೂ ಗೊತ್ತು, ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಮೊನ್ನೆ ಮತ್ತೆ ತುಂಬ ಚಳಿ ಜ್ವರ, ತುಂಬ ಹುಷಾರಿಲ್ಲ ಅಂತೇಳಿ ಆಗುವಾಗ ಸ್ವಲ್ಪ ಮನಸ್ಸು ಒಂಥರ ಕಳವಳ ಆಯಿತು, ತುಂಬ ಕಳವಳವಾಯಿತು. ಕೂಡಲೇ ನನ್ನ ಮನಸ್ಸಿಗೆ ದೇವರಾತ್ಮನ ಕೊಟ್ಟ ಆಲೋಚನೆ, ಯಾಕೆ ಕಳವಳ ಆಗ್ತೀಯಾ? ಕಮನ್, ಮಾತಾಡು ನೀನು. ಆಮೆನ್. ಪ್ರೈಸ್ ಯೇಸು ನಾಮದಲ್ಲಿ ನಾನು ಇಲ್ಲಿಂದ ದೇವರ ಸ್ವಸ್ಥ ಮಾಡುವ ಶಕ್ತಿಯನ್ನು ನಮ್ಮ ಬ್ರದರ್ಗೆ ನಾನು ಬಿಡುಗಡೆ ಮಾಡ್ತೇನೆ ಯೇಸು ನಾಮದಲ್ಲಿ ಎಂಬುದಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸಿದೆ. ಮಾತಾಡಬೇಕೆಂಬ ಯೋಚನೆ ಬಂದಾಗಲೇ ಒಂದು ದೊಡ್ಡ ಸಮಾಧಾನ ಹೃದಯದಲ್ಲಿ. ಕಮನ್, ಹಲ್ಲೆಲೂಯಾ. ನಾನು ಸಮಸ್ಯೆಯೊಂದಿಗೆ ನಾನು ಕಮ್ಯುನಿಕೇಟ್ ಮಾಡಿದರೆ ಬಲಹೀನತೆ ಬರ್ತೈತೆ, ಬೇಜಾರಾಗ್ತೈತೆ, ಸೋತು ಹೋಗುವಂಥ ಅನುಭವವಾಗ್ತೈತೆ. ಬಟ್ ಆದರೆ ದೇವರ ವಾಕ್ಯದೊಂದಿಗೆ ನಾನು ಅನ್ಯೋನ್ಯತೆ ಮಾಡುವಾಗ ನಂಬಿಕೆ ಬರ್ತೈತೆ, ಬಲ ಬರ್ತೈತೆ, ಸಮಾಧಾನ ಬರುವಂಥದ್ದಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ಕಮನ್, ಹಲ್ಲೆಲೂಯಾ. ಕಮನ್, ಹಲ್ಲೆಲೂಯಾ. ಅದಕ್ಕೆ ನಿನ್ನ ಆಲೋಚನೆಗಳು ಯಾವುದರ ಮೇಲಿದ್ದಾವೆ, ಯಾವುದರೊಂದಿಗೆ, ಯಾವ ಆಲೋಚನೆಗಳೊಂದಿಗೆ ನೀನು ಅನ್ಯೋನ್ಯತೆ ಮಾಡ್ತಾ ಇದ್ದೀಯಾ, ಬಹಳ ಪ್ರಾಮುಖ್ಯ. ಪ್ರತಿ ಸಾರಿ ನಾವು ಯಾವ ಆಲೋಚನೆಯೊಂದಿಗೆ ಅನ್ಯೋನ್ಯತೆ ಮಾಡಬೇಕು? ಎಲ್ಲರೂ ಹೇಳೋಣ, ದೇವರ ವಾಕ್ಯವನ್ನೇ ಆಲೋಚನೆ ಮಾಡಬೇಕು. ನಮ್ಮ ಆಲೋಚನೆಗಳೇ ಯಾವುದಾಗಿರಬೇಕು? ದೇವರ ವಾಕ್ಯವಾಗಿರಬೇಕು. ಇವತ್ತು ಏನು ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ನಿಂತಿರ್ಬೋದು, ನನ್ನ ದೇವರು ನನ್ನನ್ನು ತೆಲೆಯಾಗಿ ಮಾಡ್ತಾನೆ ಎಂಬುದಾಗಿ ಅದನ್ನು ಆಲೋಚನೆ ಮಾಡ್ತಾ ಇರು, ನೀನು ಖಂಡಿತವಾಗಿ ತೆಲೆಯಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಪೌಲನು ಹೇಳ್ತಾನೆ ಫಿಲೋಮೋನನಿಗೆ, ನಿನ್ನ ಅನ್ಯೋನ್ಯತೆ ಯಾರೊಂದಿಗೆ? ಕ್ರಿಸ್ತ ನಂಬಿಕೆಯೊಂದಿಗೆ. ಕ್ರಿಸ್ತ ನಂಬಿಕೆ ಸುಳ್ಳ? ಸತ್ಯ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಗರ್ಭವು ಫಲಿಸ್ತತೆ, ಯಾಕಂದ್ರೆ ದೇವರು ಗರ್ಭಗಳನ್ನು ತೆರೆಯುವಂತಾತನು. ಪ್ರೈಸ್ ದಿ ಲಾರ್ಡ್. ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡುವಾತನು. ಸಂತಾನವ ಅಭಿವೃದ್ಧಿ ಹೊಂದಿರಿ ಎಂಬುದಾಗಿ ಆಶೀರ್ವಾದ ಮಾಡಿದಂಥ ದೇವರು. ಎಷ್ಟು ಮಾತ್ರಕ್ಕೂ ಡಾಕ್ಟರ್ಸ್ ರಿಪೋರ್ಟ್ಗಾಗಲಿ ಅಥವಾ ಯಾವುದೇ ಸಮಯ ಹೋಗ್ತಾ ಇದೆ ಇನ್ನೂ ಆಗಲಿಲ್ಲ ಎಂಬುವಂಥ ಯಾವುದೇ ನಿರಾಶಾದಾಯಕ ಯೋಚನೆಗಳಿಗಾಗಲಿ ನೀವು ಅವಕಾಶ ಕೊಡಲೇಬಾರದು. ಪ್ರೈಸ್ ದಿ ಲಾರ್ಡ್. ಕಮನ್, ಹಲ್ಲೆಲೂಯಾ. ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ, ನಾನು ಸಂತಾನ ಹೊಂದುವ ಹಾಗೆ ದೇವರು ಒಬ್ಬಂಟಿಗರನ್ನು ಸಂಸಾರಿಗಳನ್ನಾಗಿ ಮಾಡ್ತಾನೆ. ತಕ್ಕ ಸಮಯದಲ್ಲಿ ಎಲ್ಲವೂ ನೆರವೇರ್ತವೆ ಎಂಬುದಾಗಿ ನೀವು ಅದರೊಂದಿಗೆ ಅನ್ಯೋನ್ಯತೆ ಮಾಡ್ತಾ ಇರಿ. ದೇವರ ಒಳ್ಳೆತನವನ್ನು ಆಲೋಚನೆ ಮಾಡ್ತಾ ಇರಿ, ದೇವರ ಶಕ್ತಿಯನ್ನು ಯೋಚನೆ ಮಾಡ್ತಾ ಇರಿ. ನಿಶ್ಚಯವಾಗಿ ನಿನ್ನ ಪ್ರಾರ್ಥನೆಗೆ ಸದುತ್ತರ ಬರುವಂಥದ್ದಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇವತ್ತು ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡ್ತಿರುವಂಥ ಸಂಗತಿ ಏನಂದರೆ, ನೀನು ಬಲವಾದ ಆತ್ಮ ಹೊಂದಿದವನಾಗಿರು. ನಿನ್ನ ಮನಸ್ಸಿನಲ್ಲಿ ನೀನು ಸ್ಥಿರಚಿತ್ತವುಳ್ಳವನಾಗಿರು. ಸ್ಥಿರಚಿತ್ತ ಅಂತ ಹೇಳುವಾಗ ಲೌಕಿಕವಾದಂಥ ಒಂದು ಧೈರ್ಯ ಇರ್ತದೆ, ಅದರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆ ಧೈರ್ಯದ ಬಗ್ಗೆ ಅಲ್ಲ, ವಾಕ್ಯದ ಮೂಲಕ ಉಂಟಾಗುವ ಧೈರ್ಯ, ದೇವರಿಂದ ಉಂಟಾಗುವ, ದೇವರಲ್ಲಿ ಭರವಸೆ ಇಡುವುದರ ಮೂಲಕ ಉಂಟಾಗುವ ಧೈರ್ಯ, ಅದರ ಮೂಲಕ ಉಂಟಾಗುವ ದೃಢವಾದ ಸ್ಥಿರವಾದ ಮನಸ್ಸು. ಪ್ರೈಸ್ ದಿ ಲಾರ್ಡ್. ಈ ಆರೋಗ್ಯಕರವಾದ ಹೃದಯ ಇದು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇದರಿಂದಲೇ ನಾವು ನೋಡ್ತೇವೆ, ನೀನು ಶ್ರೀಮಂತನಾಗ್ತೀಯಾ, ಬಡವನಾಗ್ತೀಯಾ, ಅದರ ಮೇಲೆ ಡಿಪೆಂಡ್ ಆಗಿದೆ. ನೀನು ಕೃತಾರ್ಥನಾಗ್ತೀಯಾ, ನೀನು ವಿಫಲನಾಗ್ತೀಯಾ, ಅದರ ಮೇಲೆ ಡಿಪೆಂಡ್ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನು ಬಾಧೆಯಲ್ಲೇ ಇರ್ತೀಯಾ, ಜಯಗಳನ್ನು ನೋಡ್ತೀಯಾ, ಅದರ ಮೇಲೆ ಡಿಪೆಂಡ್ ಆಗಿದೆ. ದೇವರ ವಾಗ್ದಾನಗಳು ನೆರವೇರ್ತಾವ ಇಲ್ಲವ, ಅದರ ಮೇಲೆ ಡಿಪೆಂಡ್ ಆಗಿದೆ. ಪ್ರೈಸ್ ದಿ ಲಾರ್ಡ್. ಕಮನ್, ಹಲ್ಲೆಲೂಯಾ. ಆದ್ರೆ ನಮ್ಮ ಹೃದಯ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೆ ಜಾಗೃತೆಯಾಗಿ ನೋಡ್ಕೊಳ್ಬೇಕು. ನಮ್ಮ ಆಲೋಚನೆಗಳು ಯಾವಾಗಲೂ ಸಹ ಯಾವುದರ ಮೇಲೆ ಇರತಕ್ಕದ್ದು? ದೇವರ ಮೇಲೆ, ಅಂದರೆ ದೇವರ ವಾಕ್ಯದ ಮೇಲೆ. ನಮ್ಮ ಅನ್ಯೋನ್ಯತೆ ಕ್ರಿಸ್ತ ನಂಬಿಕೆ ಅಲ್ಲಿ, ಕ್ರಿಸ್ತ ನಂಬಿಕೆಯೊಂದಿಗೆ. ಎಲ್ಲರೂ ಹೇಳೋಣ, ಬದಿಯಲ್ಲಿದ್ದವ್ರಿಗೆ ಹೇಳೋಣ, ನಿನ್ನ ಅನ್ಯೋನ್ಯತೆಯು ಕ್ರಿಸ್ತ ನಂಬಿಕೆಯೊಂದಿಗೆ. ಎಲ್ಲರೂ ಹೇಳೋಣ, ನನ್ನ ಅನ್ಯೋನ್ಯತೆಯು. ಕಮನ ಹೇಳೋಣ, ನನ್ನ ಅನ್ಯೋನ್ಯತೆಯು
ಒಂದು ಉಲ್ಲಾಸವಾಗಿ ಹೇಳಿರ್ತಾನೆ. ಕಮಾನ್, ನನ್ನ ಹಾಗೆ ಹೇಳಬೇಡಿ. ಕಮಾನ್, ಒಂದು ಸಾರಿ ಆದ್ರೆ ನೀವು ಹೇಳಿದ್ರೆ ಮಾಡ್ತೀರಾ ಹಾಗೆ. ನನ್ನ ಅನ್ಯೋನ್ಯತೆಯು ಕ್ರಿಸ್ತ ನಂಬಿಕೆಯೊಂದಿಗೆ, ಕ್ರಿಸ್ತ ನಂಬಿಕೆಯೊಂದಿಗೆ, ದೇವರ ವಾಕ್ಯದೊಂದಿಗೆ, ದೇವರ ವಾಗ್ದಾನಗಳೊಂದಿಗೆ, ದೇವರ ಅಪ್ರಮೇಯವಾದ ಶಕ್ತಿಯೊಂದಿಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೈತಾನನ್ ಏನ್ ಮಾಡ್ತಾನೋ, ರೋಗ ಏನ್ ಮಾಡ್ತೇತೋ, ಬಡತನ ಏನ್ ಮಾಡ್ತೇತೋ, ಸಾಲ ಏನ್ ಮಾಡ್ತೇತೋ, ಪರಿಸ್ಥಿತಿ ಏನ್ ಮಾಡ್ತೇತೋ, ಜನ ಏನ್ ಹೇಳ್ತಾರೋ, ಇದರೊಂದಿಗೆ ನನ್ನ ಅನ್ಯೋನ್ಯತೆ. ಎಲ್ಲರೂ ಅಲ್ಲ, ಎಲ್ಲರೂ ಹೇಳೋಣ ಅಲ್ಲ. ಎರಡೇ ಮಾತು ಮೇಲಿದ್ದವರು. ಕಮನ ಅಲ್ಲ, ನಮ್ಮ ಅನ್ಯೋನ್ಯತೆ, ಕಮನ ನನ್ನ ಅನ್ಯೋನ್ಯತೆ ದೇವರೊಂದಿಗೆ, ಕ್ರಿಸ್ತನೊಂದಿಗೆ. ನನ್ನ ಅನ್ಯೋನ್ಯತೆ ದೇವರೊಂದಿಗೆ, ಕ್ರಿಸ್ತನೊಂದಿಗೆ. ಪ್ರೈಸ್ ದ ಲಾರ್ಡ್. ಕಮನ್, ಹಲ್ಲೆಲೂಯ. ಯಾರು ಏನಾದ್ರೂ ಹೇಳ್ತಾರ, ಗಂಡ ಬೈತಾರ, ಹೆಂಡತಿ ಬೈತಾರ, ಪರಿಸ್ಥಿತಿ ಕೆಟ್ಟದಾಗಿದೆಯಾ, ಯಾರ ವಿಶ್ವಾಸಿಗಳು ಏನಾದ್ರು ಅಂದ್ರ, ಯಾರು ಏನು ಮಾಡಿದ್ರು ನಿನ್ನ ಆಲೋಚನೆ ಅದರೊಂದಿಗೆ ಇರಬಾರ್ದು, ನಿನ್ನ ಅನ್ಯೋನ್ಯತೆ ಅದರೊಂದಿಗೆ ಇರಬಾರ್ದು. ನಿನ್ನ ಅನ್ಯೋನ್ಯತೆ ದೇವರೊಂದಿಗೆ. ನಿಮ್ಮ ಅನ್ಯೋನ್ಯತೆ ಯಾರೊಂದಿಗೆ? ನಿನ್ನ ಅನ್ಯೋನ್ಯತೆ ಯಾರೊಂದಿಗೆ? ಯೋಬನ ಪುಸ್ತಕದಲ್ಲಿ ಪಾಸ್ಟರ್ ಯಾವಾಗಲೂ ತೋರಿಸ್ತಾರೆ, ನೀನು ಕೆಳಕ್ಕೆ ಬೀಳಿಸುವಾಗ ಜನರು ಮೇಲಕ್ಕೆತ್ತಲ್ಪಡುವೇನೋ ಅಂದುಕೋ. ಕಮನ್, ಹಲ್ಲೆಲೂಯ, ಕಮನ್, ಹಲ್ಲೆಲೂಯ. ಜನ ಕೆಳಕ್ಕೆ ಹಾಕ್ತಾರಂತ ಅನಿಸ್ತೇತ. ಅಯ್ಯೋ ಇವ್ರು ಹಾಕಿ ಬಿಡ್ತಾರೆ, ಇವ್ರಿಗೆ ಮಾಡಿದ್ರೆ ಹೆಂಗೆ, ಇವರಿಗೆ ನಾನು ಬುದ್ಧಿ ಕಲಿಸ್ತೇನೆ ನೋಡಿ. ಇದರೊಂದಿಗೆ ಅನ್ಯೋನ್ಯತೆ ಮಾಡಬೇಡ್ರಿ. ಪ್ರೈಸ್ ದ ಲಾರ್ಡ್. ಪೌಲನ್ ಹೇಳ್ತಾನೆ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ, ಲೋಕವು ನನ್ನ ಪಾಲಿಗೆ ಸತ್ತಿದೆ. ಪ್ರೈಸ್ ದ ಲಾರ್ಡ್. ಬೇರೆ ಯಾವುದೊಂದಿಗೂ ಅನ್ಯೋನ್ಯತೆ ಮಾಡಲಿಕ್ಕೆ ನಾನು ಇಲ್ಲ, ಅದರ ಪಾಲಿಗೆ ನಾನು ಸತ್ತಿದ್ದೇನೆ. ನಾನು ಬದುಕುವುದು ದೇವರಲ್ಲಿ ಮಾತ್ರ. ಪ್ರೈಸ್ ದ ಲಾರ್ಡ್. ನನ್ನ ಅನ್ಯೋನ್ಯತೆ ಕ್ರಿಸ್ತ ನಂಬಿಕೆಯೊಂದಿಗೆ ಮಾತ್ರ. ಪ್ರೈಸ್ ದ ಲಾರ್ಡ್. ಯಾವಾಗಲೂ ದೇವರ ವಾಕ್ಯ ಯೋಚನೆ ಮಾಡು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾವು ದೊಡ್ಡ ಜನಾಂಗವಾಗ್ತೇವೆ. ಪ್ರೈಸ್ ದ ಲಾರ್ಡ್. ಖಾಲಿ ಬಾಲ್ಕನಿ ನೋಡಿದಾಗಲೂ 4 ಜನ ಕೂತ್ಕೊಂಡಿದ್ದಾರೆ. ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಕಮನ್, ಹಲ್ಲೆಲೂಯ. ಬಟ್ ಆದ್ರೆ ಖಾಲಿ ಬಾಲ್ಕನಿ ನೋಡುವಾಗ, ಪರಿಸ್ಥಿತಿಗಳನ್ನು ನೋಡುವಾಗ ನಾವು ಅಯ್ಯೋ ಇನ್ನೂ ಸೇವೆ ಆಗ್ತಾ ಇಲ್ಲ, ಜನ ಬರ್ತಾ ಇಲ್ಲ, ಬಂದವರು ಹಿಂದೆ ಹೋಗ್ತಿದ್ದಾರೆ, ಇವೆಲ್ಲ ಸಂಗತಿಗಳ ಯೋಚನೆಗೆ ಬರ್ತಾವೆ. ಅದರೊಂದಿಗೆ ಯೋಚನೆ ನಮ್ಮ ಹೃದಯವನ್ನು ಕೆಡಿಸ್ತದೆ. ಕಮಾನ್. ಅದರೊಂದಿಗೆ ಅನ್ಯೋನ್ಯತೆ ನಮ್ಮ ಹೃದಯವನ್ನು ಬಲಹೀನ ಮಾಡ್ತದೆ. ಪ್ರೈಸ್ ದ ಲಾರ್ಡ್. ಬಟ್ ಆದ್ರೆ ನಿನ್ನ ದೊಡ್ಡ ಜನಾಂಗವಾಗುವೆ ಅಂತೇಳಿ ನೀನು ಎಲ್ಲಾ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿರಿ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ನೀವು ಕಮ್ಮಿ ಆಗುವುದಿಲ್ಲ, ನಿಮ್ಮನ್ನು ಹೆಚ್ಚಿಸುತ್ತೇನೆ. ಈ ವಾಕ್ಯಗಳೊಂದಿಗೆ ನಾವು ಅನ್ಯೋನ್ಯತೆ ಮಾಡುವಾಗ ನಮ್ಮ ಹೃದಯ ಪೂರ್ಣ ಶಾಂತಿಯಲ್ಲಿ ನೆಲೆಗೊಳ್ತದೆ. ಪರಿಪೂರ್ಣ ಶಾಂತಿಯಲ್ಲಿ ನೆಲೆಗೊಳ್ಳುವಂಥದ್ದು ಮಾತ್ರವಲ್ಲ, ದೇವರ ವಾಕ್ಯ ಅದು ಸಜೀವವಾಗಿದೆ, ಕಾರ್ಯ ಸಾಧಕವಾಗಿದೆ, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ಅದನ್ನು ನಂಬುವವರು ಅದನ್ನು ನಮ್ಮೊಳಗೆ ಬಲವಾಗಿ ಕಾರ್ಯ ಮಾಡ್ತೈತೆ. ಪ್ರೈಸ್ ದ ಲಾರ್ಡ್. ನಾನು ಯಾವುದನ್ನು ನಂಬುತ್ತೇನೋ, ಯಾವುದನ್ನು ಮಾತಾಡ್ತೇನೋ, ಯಾವುದರೊಂದಿಗೆ ನನ್ನ ಮನಸ್ಸು ಕೀಪ್ ಆನ್ ಫೆಲೋಶಿಪ್ ಮಾಡ್ತೇತೋ ಅದು ಪ್ರೊಡ್ಯೂಸ್ ಮಾಡಲ್ಪಡ್ತದೆ. ಕಮನ್, ಹಲ್ಲೆಲೂಯ, ಕಮನ್, ಹಲ್ಲೆಲೂಯ. ಎಲ್ಲರೂ ಹೇಳೋಣ, ನನ್ನ ಮನಸ್ಸು ಯಾವುದರೊಂದಿಗೆ ಸತತವಾಗಿ ಅನ್ಯೋನ್ಯತೆ ಮಾಡ್ತೇತೋ ಅದು ನನ್ನ ಜೀವನದಲ್ಲಿ ನೆರವೇರುತ್ತದೆ. ಅದು ಅಸಾಧ್ಯವಾದರೂ ಸರಿಯೇ, ಎಷ್ಟು ಅಡ್ಡಿಗಳಿದ್ದರೂ ಸರಿಯೇ, ಅದು ನೆರವೇರ್ತತೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ದೇವರು ಹೇಳೋದು, ನಂಬಿಕೆ ಮಾತ್ರವಿರಲಿ. ನಂಬಿಕೆ ಮನಸ್ಸಿಗೆ ಸಂಬಂಧಪಟ್ಟದ್ದು. ನಿನ್ನ ಮನಸ್ಸು ದೇವರ ವಾಕ್ಯವನ್ನು ನಂಬುತ್ತಾ ಇರಲಿ ಅಷ್ಟೇ. ದೇವರ ಕಾರ್ಯ ನಿಶ್ಚಯವಾಗಿ ನೆರವೇರುವಂಥದ್ದಾಗಿರ್ತದೆ. ಪ್ರೈಸ್ ದ ಲಾರ್ಡ್. ಕಮನ್, ಹಲ್ಲೆಲೂಯ. ಮತ್ತೊಮ್ಮೆ ಹೇಳೋಣ, ನನ್ನ ಅನ್ಯೋನ್ಯತೆಯು ಕ್ರಿಸ್ತ ನಂಬಿಕೆಯೊಂದಿಗೆ. ಪ್ರೈಸ್ ದ ಲಾರ್ಡ್. ಇದು ನಿಮ್ಮನ್ನು ಕೃತಾರ್ಥತೆಯಲ್ಲಿ, ಅಭಿವೃದ್ಧಿಯಲ್ಲಿ, ಎಲ್ಲ ವಿಷಯಗಳಲ್ಲಿ, ಕ್ಷೇಮಾಭಿವೃದ್ಧಿಯಲ್ಲಿ ನಿಮ್ಮ ನಿಶ್ಚಯವಾಗಿ ನಡೆಸಿಕೊಂಡು ಹೋಗುವಂಥದ್ದಾಗಿರ್ತದೆ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪಾಸ್ಟರ್ ದೇವರಾಜ್ ಮುಂದೆ ಬರಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಹಲ್ಲೆಲೂಯ. ಪಾಸ್ಟರ್ ದೇವರಾಜ್ ಅವರಿದ್ದಾರೆ, ಅವರು ಬಂದು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಂಥವರಾಗಿರ್ತಾರೆ. ಹಲ್ಲೆಲೂಯ. ಕರ್ತನೆಯ ನಾವೆಲ್ಲರೂ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ದೇವರ ಕೇಳಿರುವಂಥ ವಾಕ್ಯದೊಂದಿಗೆ ಕಮ್ಯುನಿಕೇಟ್ ಮಾಡೋಣ, ಆಲೋಚನೆ ಮಾಡೋಣ. ಇದು ಹೌದಾ, ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ ಅಲ್ಲಿಯ,
ನನ್ನ ಆತ್ಮ ಅಭಿವೃದ್ಧಿಯೇ ಎಲ್ಲ ಅಭಿವೃದ್ಧಿಗೆ ಕಾರಣವಾಗಿರುವಾಗ ನನ್ನ ಅಂತರಂಗದ ವಿಷಯದಲ್ಲಿ, ನನ್ನ ಹೃದಯದ ವಿಷಯದಲ್ಲಿ ನಾನು ಎಷ್ಟು ಹೆಚ್ಚಾದ ಮತ್ತು ಜಾಗೃತೆಯನ್ನು ನಾನು ತೆಗೆದುಕೊಳ್ಳಬೇಕು. ನನ್ನ ಆಲೋಚನೆಗಳು ಹೇಗಂದ್ರೆ ಹಾಗೆ ಇರಲಿಕ್ಕೆ ನಾನು ಬಿಡಬಹುದಾ? ಲೋಕವನ್ನು ಆಲೋಚನೆ ಮಾಡಲಿಕ್ಕೆ, ಪರಿಸ್ಥಿತಿಗಳನ್ನು ಆಲೋಚನೆ ಮಾಡಲಿಕ್ಕೆ, ಡಾಕ್ಟರ್ಸ್ ರಿಪೋರ್ಟ್ಸನ್ನು ಆಲೋಚನೆ ಮಾಡಲಿಕ್ಕೆ, ಅಥವಾ ಯಾವುದೇ ಕಷ್ಟಗಳನ್ನು ಆಲೋಚನೆ ಮಾಡಲಿಕ್ಕೆ, ಜನರ ಹೇಳಿಕೆಗಳನ್ನು ಯೋಚನೆ ಮಾಡಲಿಕ್ಕೆ ನಾನು ಅವಕಾಶ ಕೊಡಬಹುದಾ? ಹಾಗೆ ಕೊಡುವಂಥದ್ದಾದರೆ ನಮ್ಮ ಮನಸ್ಸು ದೇವರ ಮೇಲೆ ಇರುವುದಿಲ್ಲ. ದೇವರ ಮೇಲೆ ನಮ್ಮ ಮನಸ್ಸು, ವಾಕ್ಯದ ಮೇಲೆ ನಮ್ಮ ಮನಸ್ಸು, ಕ್ರಿಸ್ತ ನಂಬಿಕೆ ಮೇಲೆ ನಮ್ಮ ಮನಸ್ಸು ಇರುವಂಥದ್ದಾದರೆ ಅದು ಹೆಚ್ಚಾಗಿ ದೇವರಿಗೆ ಮಹಿಮೆ ತರುವಂತೆ ನಿನ್ನ ಮೂಲಕ ಅದು ಕಾರ್ಯ ಮಾಡುವಂಥದ್ದಾಗಿರ್ತೈತೆ. ನೀನು ಬಹಳವಾಗಿ ಫಲಿಸುವಂತೆ ಅದು ನಡೆಸುವಂಥದ್ದಾಗಿರ್ತೈತೆ. ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ನಿಶ್ಚಯವಾಗಿ ಅದು ತರುವಂಥದ್ದಾಗಿರ್ತೈತೆ. ಈವನ್ ಅಸಾಧ್ಯವಾದದಕ್ಕಾಗಿ ಸಹ ನೀವು ಪ್ರಾರ್ಥನೆ ಮಾಡ್ತಿದ್ರು ಅದು ಸಾಧ್ಯ ಮಾಡುವಂಥದ್ದಾಗಿ. ಕಮನೆಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ಕೃಪಾಪೂರ್ಣ ದೇವರಿಗೆ ಸ್ತೋತ್ರ ಸ್ವಾಮಿ. Amen. ಕರುಣೆಯುಳ್ಳ ಆತನಿಗೆ ಸ್ತೋತ್ರ ಸ್ವಾಮಿ. ಕನಿಕರವುಳ್ಳ ಆತನಿಗೆ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ಕರ್ತನವರೇ ಸ್ವಾಮಿ, ದೇವರ ಮಕ್ಕಳ ನಮ್ಗೆ ಬೇಕಂತ ಶ್ರೇಷ್ಠವಾದ ವಾಕ್ಯವನ್ನು ನಮ್ಗೆ ಕೊಟ್ಟದಕ್ಕೆ ಸ್ತೋತ್ರ ಸ್ವಾಮಿ. ಅಯ್ಯ, ನಮ್ಮ ಆತ್ಮದಲ್ಲಿ ಅವರು ದೃಢವಾದ ಪ್ರಕಾರ ಈ ಲೋಕ ನಾವು ಜಯಿಸರಾಗಿದೆ ಸ್ವಾಮಿತರೆ. ಎಲ್ಲಾ ಪರಿಸ್ಥಿತಿ ಜಯಿಸರಾಗಿದೆ ಸ್ವಾಮಿತರೆ. ಎಲ್ಲ ವಿಧದಲ್ಲಿ ಅಡಕವಾಗಿದೆ ಸ್ವಾಮಿತರೆ. ಈ ಆಳವಾದ ಸತ್ಯಾರ್ಥ ಪ್ರಕಟಪಡಿಸಿಕ ಸ್ತೋತ್ರ ಸ್ವಾಮಿ. ಈ ಕಡೆ ದಿನದಲ್ಲಿ ನಿನ್ನ ಮಕ್ಕಳ ನಾವು ಬೇಕಂತ ಪ್ರಕಟಣೆ ಕೊಡ್ತಿರೋದಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ದಾಸಿಯ ಮೂಲಕ ತಿಳಿಪಡಿಸಿದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅಯ್ಯ, ಇದರಲ್ಲಿ ದೃಢವಾಗಿರುವಂತ ಸಹಾಯ ಮಾಡು. ನಮ್ಮ ಮನಸ್ಸು ಅದ್ರಲ್ಲಿ ದೃಢವಾಗಿರುವಂತ ಸಹಾಯ ಮಾಡು. ದಿನ ನಾವು ವಾಕ್ಯದಲ್ಲಿ ಬೆಳೆಯುವಂತ ಸಹಾಯ ಮಾಡು. ಇದೇ ಸತ್ಯವಾದ್ದು, ಇದೇ ನಮ್ಮನ್ನು ದೇವರಲ್ಲಿ ದೃಢಪಡಿಸುವಂಥದ್ದು, ಇದೇ ನಮ್ಮ ಆಸೆನ ಆಕಾಂಕ್ಷೆಯನ್ನು ನೆರವೇರಿಸುವಂತಾಗಿದೆ. ಇದೇ ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವನ್ನು ಒದಗಿಸುವಂತದೇ ಸ್ವಾಮಿತರೆ. ಓ ಕರ್ತನ ದೇವನಿಗೆ ಸ್ತೋತ್ರ ಸ್ವಾಮಿ. ಓ ತಂದೆ ದೇವರೇ, ನಮ್ಮ ಎಷ್ಟಾರು ಪ್ರೀತಿಸಿ ಸ್ವಾಮಿತವರೇ. ಅಯ್ಯ, ಎಷ್ಟೋ ಜನ ಲೋಕ ಇರುವ ಜನರು ಅಯ್ಯ ದೇವರು ನಂಬಿದ್ರು ಕೂಡ ಓ ಈ ಸತ್ಯನ ತಿಳಿದೆ ಹೋರಾಡುತ್ತಾ ಓ ಕರ್ತನ ಕಷ್ಟದಲ್ಲಿ, ನಷ್ಟದಲ್ಲಿ, ನೋವಿನಲ್ಲಿ ದೇವರೇ, ನಾವಾದರೂ ಓ ಕರ್ತ ನಮ್ಮ ಮೇಲಿನ ಪ್ರೀತಿನ ಕರುಣೆ ಉಂಟಾದಕ್ಕೆ ಸ್ವಾಮಿ. ಆಳವಾದ ಪ್ರಕಟಣೆ ಕೊಟ್ಟದಕ್ಕೆ ಸ್ತೋತ್ರ ಸ್ವಾಮಿ. ಅಯ್ಯ, ಬರುವ ದಿನದಲ್ಲಿ ಇನ್ನು ಹೆಚ್ಚಾಗಿ ನಾವು ಬೆಳೆದು ನಿನಗೆ ಪರಿಪೂರ್ಣ ಫಲ ಕೊಡುವಂತೆ ನಮ್ಮೆಲ್ಲರನ್ನು ಸಿದ್ಧಪಡಿಸೋದಕ್ಕೆ ಸ್ತೋತ್ರ ಸ್ವಾಮಿ ತಂದೆಯವರೇ. ಅಯ್ಯ, ನಿಂಗೆ ಸ್ತೋತ್ರ ಸ್ವಾಮಿ ತಂದೆ. ತಂದೆ ನಿಂಗೆ ಕೊಟ್ಟಂತ ವಾಕ್ಯಕ್ಕೆ ನಿಂಗೆ ಸ್ತೋತ್ರ ಸಲ್ಲಿಸ್ತೇನೆ. ಎಲ್ಲಾ ಘನ ಮಾನವೇ ನಿಮಗೆ ಸಲ್ಲಿಸ್ತೇನೆ ಸ್ವಾಮಿ, ಯೇಸುವಿನ ನಾಮದಲ್ಲಿ. ಆಮೆನ್. ಆಮೆನ್. ನಾವು ಹಾಗಿರುವಾಗ ಕರ್ತನ ಆಶೀರ್ವಾದವನ್ನು ನಾವು ತಕ್ಕೊಳ್ಳೋಣ. ನಾಗೇಶ್ ಪಾಸ್ಟರ್ ಮುಂದೆ ಬಂದು ಕೊಡಬೇಕೆಂಬುದಕ್ಕೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ನ್ಯೂನತೆಯು ಸದಾ ಕಾಲಕ್ಕೂ ನಮ್ಮೆಲ್ಲರ ಸಂಗಡವಿದ್ದು ನಡೆಸಲ್ಪಡಲಿ. ನಾವೆಲ್ಲ ಆಮೆನ್ ಹೇಳುವ. ಆಮೆನ್. ಆಮೆನ್, ಆಮೆನ್.